ಸತ್ಯ ಅವರೇ ನಮಸ್ಕಾರ. ನಮಸ್ಕಾರ. ನಾನು ನನ್ನ ಕಳೆದ ಸಂದರ್ಶನವನ್ನ ಮಾಡಿ ಸುಮಾರು 63 ದಿನ ಏನೋ ಆಗಿದೆ. ಆಯ್ತಾ, ಒಳ್ಳೆ ನಂಬರ್ 639 ಇಂಡಸ್ಟ್ರಿ ಏನ್ ಕೇಳಕ್ ಬಂದೆ ಅಂದ್ರೆ, ಬೇರೆ ಇಂಡಸ್ಟ್ರಿಗಳಲ್ಲಿ ವಾರಕ್ಕೆ 3 ಇಂಟರ್ವ್ಯೂ ರಿಲೀಸ್ ಮಾಡ್ತಾರೆ. ಅದ್ರಲ್ಲಿ 2 ದೊಡ್ಡ ಸ್ಟಾರ್ಗಳ ಇಂಟರ್ವ್ಯೂಗಳೇ ಇರುತ್ತೆ. ಯಾಕೆ ನಿಮ್ ಇಂಡಸ್ಟ್ರಿ ಮಾತ್ರ ಹೀಗೆ? ಇಂಡಸ್ಟ್ರಿ ಮಾತ್ರ ಹೀಗೆ ಅಂದ್ರೆ ಎಗೇನ್ ಅದು ಕ್ಲೀಶೆ ಮಾತುಕತೆಗಳಾಗ್ಬಿಡತ್ತೆ. ತುಂಬಾ ಜನ ಸಿನಿಮಾ ಮಾಡೋದ್ರಿಂದ, ಅಂದ್ರೆ ನಾವು ಮಾಡೋಣ ಅಂತ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತಲ್ಲ ನಮ್ದು. ಮುಂಚೆ ಹಂಗಿರ್ಲಿಲ್ಲ. ಸಿನಿಮಾ ಮಾಡಕ್ಕೆ ಸಿನಿಮಾ ಇಂಡಸ್ಟ್ರಿಲಿ ಇವಾಗ ಒಬ್ಬ ಪ್ರೊಡ್ಯೂಸರ್ ಆಗ್ಬೇಕು ಅಂದ್ರೆ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರೋರು, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರೋರು, ಲೈನ್ ಪ್ರೊಡ್ಯೂಸರ್ ಆಗಿರೋರು, ಸಿನಿಮಾಯಿಂದ ಬಂದಿದ್ದ ದುಡ್ಡನ್ನ ಎಲ್ಲೋ ಒಂದ್ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿರೋರು, ಸಿನಿಮಾಗಳನ್ನ ಯಾವ್ದಾವ್ದು ಏರಿಯಾಗಳು ತಗೊಂಡು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿರೋರು, ಆಮೇಲೆ ಅವ್ರು ನಿರ್ಮಾಪಕರಾಗಿ ಸಿನಿಮಾಗೆ ಬಂದಿರೋರು. ನಿರ್ದೇಶಕರುಗಳು ಅಷ್ಟೇ, ಎಲ್ಲೆಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿರೋರು, ತುಂಬಾ ಜನದ ಜೊತೆ ವರ್ಕ್ ಮಾಡಿರೋರು, ಆಗ್ತಾ 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 ಅವ್ರೊಂದು ಸಿನಿಮಾ ಅಂತ ಮಾಡಿರೋರು. ಆರ್ಟಿಸ್ಟ್ಗಳು ಅಷ್ಟೇ, ಸಿನಿಮಾಗೆ ಅಂತಾನೆ ಕೆಲಸ ಮಾಡ್ಕೊಂಡು ವರ್ಷ ಇಷ್ಟಿಷ್ಟು ಸಿನಿಮಾಗಳು ಮಾಡ್ಕೊಂಡ್ ಬರೋರು. ಆಫ್ಟರ್ ಡಿಜಿಟಲೈಸೇಷನ್, ಅಂದ್ರೆ ನಿಮ್ಗೆ ರೀಲ್ ಇದ್ದಾಗ ಈ ಸಮಸ್ಯೆ ಇರ್ಲಿಲ್ಲ ಸಿನಿಮಾದ್ದು. ಯಾವಾಗ ಡಿಜಿಟಲ್ ಆಗಿ ಕನ್ವರ್ಟ್ ಆಯ್ತಲ್ಲ ಸಿನಿಮಾ, ನಿಮಗೆ ಸಿನಿಮಾ ಮೇಕಿಂಗ್ ಈಸಿ ಅನ್ಸೆ ಸ್ಟಾರ್ಟ್ ಆಗೋಯ್ತು. ಅಂದ್ರೆ ಪ್ರಪಂಚದಲ್ಲಿ ಇರೋರ್ಗೆಲ್ಲರಿಗೂ ನಾನು ಆಕ್ಟರ್ ಆಗ್ಬೇಕು ಅಂತ ಆಸೆ ಇದೆ, ಸಿನಿಮಾದಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಆಸೆ ಇದೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಟಿದ್ದು ರೀಲ್ಸ್. ನೀನ್ ಅನ್ಕೊಂಡಂಗೆಲ್ಲ ಆಗಲ್ಲ ಗುರು, ಇಲ್ಲಿ ಕಷ್ಟ ಇದೆ ಅಂತ ಅದೊಂದು ರೀಲ್ ಫಾರ್ಮ್ಯಾಟ್ ಇತ್ತು. ಯಾವಾಗ ಬಟನ್ ಒತ್ತಿದ ತಕ್ಷಣ ಏನ್ ಬೇಕಾದ್ರೂ ರೆಕಾರ್ಡ್ ಆಗತ್ತೆ ಅನ್ನೋದು ಶುರು ಆಯ್ತಲ್ಲ, ದುಡ್ಡಿರೋರೆಲ್ಲ ನಿರ್ಮಾಪಕರುಗಳಾಗ್ಬಿಟ್ರು. ಆಕ್ಷನ್ ಕಟ್ ಹೇಳಿದ್ರೆ ಡೈರೆಕ್ಟರ್ ಆಗಬಹುದು ಅನ್ನೋ ಐಡಿಯಾ ಬಂದ್ಬಿಡ್ತು. ಸ್ವಲ್ಪ ಡ್ಯಾನ್ಸ್ ಫೈಟು ಎಲ್ಲ ಮಾಡೋದ್ರಿಂದ ಆಕ್ಟರ್ ಆಗ್ಬೋದು ಅನ್ನೋದು ಬಂದ್ಬಿಡ್ತು. ಅದು ತಪ್ಪಲ್ಲ, ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾವುದೇ ಕೆಲಸ ಆದ್ರೂ ಅದಕ್ಕೊಂದು ಶ್ರದ್ಧೆ ಇರುತ್ತೆ. ಅಂದ್ರೆ ನೀವ್ ಏನೇ ಕೆಲಸ, ಇವಾಗ ಹೆಂಗ್ ಬೇಕೋ ಹಂಗ್ ಗಾಡಿ ಓಡಿಸಿದ್ರೆ 100% ಆಕ್ಸಿಡೆಂಟ್ ಆಗುತ್ತೆ. ನನಗೆ ಎಕ್ಸ್ಲೇಟರ್ ಕೊಡಕ್ ಬರುತ್ತೆ, ಗಾಡಿ ಮುಂದಕ್ಕೆ ಬರುತ್ತೆ, ಬ್ಯಾಲೆನ್ಸ್ ಮಾಡಕ್ ಬರುತ್ತೆ ಅಂತ ಹೆಂಗ್ ಬೇಕೋ ಹಂಗ್ ಓಡಿಸಿದ್ರೆ ಬಿದೋಗ್ತೀವಿ. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಅದಕ್ಕೊಂದು ಶ್ರದ್ಧೆ ಇರಬೇಕು. ಈ ಯಾವಾಗ ಡಿಜಿಟಲೈಸೇಷನ್ ಆಗೋಯ್ತು, ನಾನ್ ನೋಡಿರೋ ಪ್ರಕಾರ ಶಾರ್ಟ್ ಕಂಪೋಸಿಷನ್ ಅಲ್ಲೇ ನಾವು ಶ್ರದ್ಧೆಯಿಂದ ಶಾರ್ಟ್ ಕಂಪೋಸ್ ಮಾಡಲ್ಲ. ಎಡಿಟಿಂಗ್ ಟೇಬಲ್ ಮೇಲೆ ನೋಡ್ಕೊಂಡು ಬಿಡು ಅನ್ನೋ ಈಸಿ ಬಂದ್ಬಿಡ್ತೀವಿ. ಇರ್ಲಿಲ್ಲ ಇನ್ನೊಂದ್ 2 ನಿಮಿಷ ರೋಲ್ ಆಗ್ಲಿ ಬಿಟ್ಬಿಡು ಪರವಾಗಿಲ್ಲ, ಆಮೇಲೆ ನೋಡೋಣ ಕಟ್ ಮಾಡೋಣ ಎಡಿಟಿಂಗ್ ಟೇಬಲ್ ಮೇಲೆ ಅನ್ನೋದು ಈಸಿ ಬಂದ್ಬಿಡ್ತೀವಿ. ಯಾವಾಗ ನಾವು ಯಾವ್ದನ್ನಾದ್ರೂ ಟೇಕನ್ ಫಾರ್ ಗ್ರಾಂಟೆಡ್ ತಗೊಂತೀವೋ ಅದು ನಮ್ಮನ್ನ ಟೇಕನ್ ಫಾರ್ ಗ್ರಾಂಟೆಡ್ ತಗೊಳತ್ತೆ ಅಷ್ಟೇ. ಸೊ ಇವಾಗ ನೀವು ಯಾವ್ದೇ ಇಂಡಸ್ಟ್ರಿ ನೋಡಿದ್ರು, ಬೇರೆ ಇಂಡಸ್ಟ್ರಿಲಿ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ, ಅಲ್ಲಿ ವಿಕಿಪೀಡಿಯಾಗಳು ತೆಗೆದು ನೋಡಿದ್ರೆ ಯಾವ ಸಿನಿಮಾ ಹಿಟ್ ಆಗಿದೆ, ಅದಕ್ಕೆ ಯಾರ್ಯಾರು ವರ್ಕ್ ಮಾಡಿದ್ದಾರೆ ಅಂತ ವಿಕಿಪೀಡಿಯಾಗಳು ತೆಗೆದು ನೋಡಿದ್ರೆ ಅವ್ರದೆಲ್ಲ ತುಂಬಾ ದೊಡ್ಡ ದೊಡ್ಡ ಜರ್ನಿಗಳು ಕಾಣಿಸುತ್ತೆ ನಮ್ಗೆ. ಇವಾಗ ನಮಗ್ ಗೊತ್ತಿರಲ್ಲ, ಇನ್ಫ್ಯಾಕ್ಟ್ ನಮಗ್ ಗೊತ್ತಿರಲ್ಲ, ವಿಕಿಪೀಡಿಯಾ ತೆಗೆದು ನೋಡಿದಾಗ ತುಂಬಾ ಜರ್ನಿ ಕಾಣಿಸುತ್ತೆ. ನಮ್ಮ ಇಂಡಸ್ಟ್ರಿಲಿ ಅದೊಂದು ಸ್ವಲ್ಪ ಅಲ್ಲ, ತುಂಬಾನೇ ಜಾಸ್ತಿ ಇದೆ. ಅಂದ್ರೆ ಸಿಕ್ಕಾಬಟ್ಟೆ ಅನ್ಎಕ್ಸ್ಪೀರಿಯನ್ಸ್ಡ್ ಫಿಲಮ್ ಮೇಕಿಂಗ್ ಪ್ರೋಸೆಸ್ ಅದು ಒದೆ ಬೀಳ್ತಾ ಇರೋದು ಅಂತ. ಆಮೇಲೆ ನಾನು ತುಂಬಾ ಜನ ಕೇಳ್ತೀನಿ, ನೀವು ಸಿನಿಮಾ, ನಾನು ಇನ್ಕ್ಲೂಡಿಂಗ್ ಹೊಸ ನಿರ್ಮಾಪಕರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಇಮಿಡಿಯೇಟ್ ಆಗಿ ಸಿನಿಮಾ ಪ್ರೊಡಕ್ಷನ್ ಬರಬೇಡಿ ಯಾರೂನು. ನೀವು ಸಿನಿಮಾ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಆಸೆ ಇದ್ರೆ ತುಂಬಾ ಸಂತೋಷ, ನೀವು ಸಿನಿಮಾಗೆ ಬರ್ಬೇಕು ಅಂತಿದ್ದೀರಾ ಅನ್ನೋದೇ ತುಂಬಾ ಸಂತೋಷ. ನೀವು ಬನ್ನಿ, ಯಾರ್ದಾದ್ರೂ ಸಿನಿಮಾಗಳು ನಡೀತಾ ಇರತ್ತಲ್ಲ ಅವ್ರ ಜೊತೆ ಮಾತಾಡ್ಕೊಂಡಿರಿ, ಅವ್ರ ಸಿನಿಮಾ ಪ್ರೊಡಕ್ಷನ್ ಹೆಂಗ್ ಮಾಡ್ತಾರೆ ಅಂತ ನೋಡಿ, ಸೆಟ್ಗಳಿಗೆ ಹೋಗಿ ಕೂತ್ಕೊಳ್ಳಿ, ಯಾರ್ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಕೊಡ್ತಾರೆ ಅಂತ ಚೆಕ್ ಮಾಡಿ. ಆಮೇಲೆ ಒಂದು ದಿನದಲ್ಲಿ ಎಷ್ಟು ಶಾರ್ಟ್ ತೆಗಿತಾರೆ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಗಳು ಏನಿರತ್ತೆ, ಏನೇನು ರಿಕ್ವೈರ್ಮೆಂಟ್ಸ್ ಇರತ್ತೆ, ಅಥವಾ ನಿಂತೋದ್ರೆ ಯಾಕೆ ನಿಂತೋಗತ್ತೆ, ಈ ಬೇಸಿಕ್ ನಾಲೆಡ್ಜ್ ನ ಒಬ್ಬ ನಿರ್ಮಾಪಕ ತಗೊಂಡ್ಬಿಟ್ರೆ ನಾಳೆ ಇಂಡಸ್ಟ್ರಿ ಸರಿ ಇಲ್ಲ, ನಾವು ಮೋಸ ಮಾಡೋದು ಅಂತ ಯಾರಿಗೂ ಹೇಳೋ ಅವಶ್ಯಕತೆನೇ ಇರಲ್ಲ. ವಿತೌಟ್ ಎಕ್ಸ್ಪೀರಿಯನ್ಸ್ ದಡಾರ್ ಅಂತ ಬಂದು ನಾನ್ ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಆಗತ್ತೆ, ಅಥವಾ ನಾವು ಸಿನಿಮಾ ಡೈರೆಕ್ಷನ್ ಮಾಡೋಣ ಆಗತ್ತೆ, ಇವತ್ತು ಕ್ಯಾಮ್ರಾ ಇಟ್ಟು ಸ್ವಿಚ್ ಹೊತ್ತ ತಕ್ಷಣ ಶಾರ್ಟ್ ತೆಗಿಬಹುದು ಅನ್ನೋದೇ ನನಗೆ ಒಂಥರ ಆಶ್ಚರ್ಯ ಆಗತ್ತೆ. ಬಟ್ ಇವತ್ತು ಹಂಗಿದೆ, ಅಂದ್ರೆ ಯಾರು ಬೇಕಾದ್ರೂ ವಿಡಿಯೋ ಮಾಡ್ಬೋದು ಇವತ್ತು. ಕರೆಕ್ಟ್. ಬಟ್ ಸಿನಿಮಾ ವಿಡಿಯೋ ಅಲ್ಲ. ವಿಡಿಯೋಗೂ ಸಿನಿಮಾಗೂ ತುಂಬಾ ಡಿಫ್ರೆನ್ಸ್ ಇದೆ. ಸಿನಿಮಾದಲ್ಲಿ ತುಂಬಾ ವಿಷಯಗಳಿದೆ. ಸೊ ಒಬ್ಬ ನಿರ್ಮಾಪಕ, ಒಬ್ಬ ನಿರ್ದೇಶಕ, ಎನಿ ಫಾರ್ಮ್ ಆಫ್ ಟೆಕ್ನಿಷಿಯನ್ ಜನ ಜೊತೆ ಬೆರ್ತು ಸಿನಿಮಾ ಏನು ಅಂತ ಅರ್ಥ ಮಾಡ್ಕೊಂಡು ಆಮೇಲೆ ಸಿನಿಮಾಗಳು ಮಾಡ್ತಾ ಹೋದ್ರೆ ಅದೊಂದು ಫಾರ್ಮಿಗೆ ಬರತ್ತೆ ಅಂತ.
ನಾನು ಅದನ್ನ ಯಾಕೆ ನನ್ನ ಹಳೆ ಇಂಟರ್ವ್ಯೂ ಮುಂಚಿನ ಇಂಟರ್ವ್ಯೂ ಎಷ್ಟು ದಿನ ಆಯ್ತು ಅಂತ ಶುರು ಮಾಡಿದೆ ಅಂದ್ರೆ, ನಾನೊಂದು ಟ್ವೀಟ್ ಅನ್ನು ಹಾಕಿದ್ದೆ, ವಿಚ್ ಇಸ್ ಆಕ್ಟಿವಿಟಿನೇ ಇಲ್ಲ, ಬಸ್ಸೇ ಇಲ್ಲ ಅಂತ ನಮಗನ್ಸುತ್ತೆ ಪ್ರೇಕ್ಷಕರಾಗಿ. ನಿಮಗೂ ಹಾಗೆ ಅನ್ಸೋದಾದ್ರೆ, ನಮ್ಮ ಇಕೋಸಿಸ್ಟಮ್ ಅಲ್ಲಿ ಬಸ್ ಇಲ್ಲದಿರುವಾಗ ಇಲ್ಲದೆ ಇರೋದು ಒಬ್ಬ ಕ್ರಿಯೇಟರ್ಗೆ ಅದು ಹೇಗೆ ಅದರ ಪರಿಣಾಮ ಇರುತ್ತೆ ಅದು ಒಬ್ಬ ಕ್ರಿಯೇಟರ್ ಮೇಲೆ? ಸಿಕ್ಕಾಪಟ್ಟೆ ಪರಿಣಾಮ ಇರುತ್ತೆ. ಅದು ಏನಂದ್ರೆ ಭಯ ಅಂತ ಅಲ್ಲ, ಎನರ್ಜಿ ಲೆವೆಲ್ನೇ ವೀಕ್ ಮಾಡಕ್ ಬಿಡತ್ತೆ. ಅಂದ್ರೆ ಈಗ ನಾವು ಕತೆ ಬರೆಯಕ್ ಸ್ಟಾರ್ಟ್ ಮಾಡಿದಾಗ ಯಾವ ಎನರ್ಜಿ ಲೆವೆಲ್ ಅಲ್ಲಿ ಇರ್ತೀವಿ ಅಂದ್ರೆ, ನಮ್ಮ ಫಸ್ಟ್ ಥಾಟೇ ಜನನ ಎಂಟರ್ಟೈನ್ ಮಾಡ್ಬೇಕು ಗುರು ಅಂತ. ನಮ್ಗೆ ಫಸ್ಟ್ ಥಾಟ್ ನಾನು ಈ ಪಿಕ್ಚರ್ ಮಾಡಿ 100 ಕೋಟಿ ಸಂಪಾದನೆ ಮಾಡ್ಬೇಕು, ಅಥವಾ ಏನೋ ವರ್ಲ್ಡ್ ರೆಕಾರ್ಡ್ ಸಿನಿಮಾ ಮಾಡ್ಬೇಕು, ನಮ್ಗೆ ಏನು ಇರಲ್ಲ. ನಾವು ಫಸ್ಟ್ ಅಕ್ಷರ ಬರೆಯೋದೆ ಈ ಕತೆ ಜನನ ಎಂಟರ್ಟೈನ್ ಮಾಡ್ಬೇಕು, ಇಲ್ಲಿ ಜನ ನಗ್ಬೇಕು, ಇಲ್ಲಿ ಜನಕ್ಕೆ ಏನೋ ಒಂದು ಎಮೋಷನ್ ಆಗ್ಬೇಕು, ಆ ಫೀಲಲ್ಲೇ ಬರೆಯಕ್ ಸ್ಟಾರ್ಟ್ ಮಾಡಿರ್ತೀವಿ. ಯಾವಾಗ ನೀವ್ ಹೆಂಗೆ ಕುಣಿದ್ರು ಜನ ತಿರ್ಗೆ ನೋಡ್ತಾ ಇಲ್ಲ ಅನ್ನೋದೊಂದು ಐಡಿಯಾ ಗೊತ್ತಾಗತ್ತೆ, ಆ ಶುರುವಾದಾಗಿರೋ ಎನರ್ಜಿ ರಿಲೀಸ್ ಟೈಮಿಗೆ ಉಲ್ಟಾ ಆಗ್ಬಿಟ್ಟಿರುತ್ತೆ. ಮತ್ತೆ ಯಾರಿಗ್ ಮಾಡ್ತಾ ಇದೀವಿ ನಾವು ಇಷ್ಟೆಲ್ಲ? ನಿಜ. ಸಾರಿ ಟು ಇಂಟರಪ್ಟ್. ನಾನು ಫಿಲ್ಮ್ ಮೇಕರ್ ಅಲ್ಲ, ನಾನು ನನ್ನ ಒಂದು ಸಣ್ಣ ಪ್ರಮಾಣದಲ್ಲಿ ರಿವ್ಯೂಗಳನ್ನ ಇಂಟರ್ವ್ಯೂಗಳನ್ನ ಮಾಡೋದು. ನೀವಾಗ್ಲೇ ಕೇಳಿದ್ರಿ ಆಫ್ ಕ್ಯಾಮ್ರಾ, ಏನ್ ನೀವು ಹೆಚ್ಚು ಮಾಡ್ತಾ ಇಲ್ವಲ್ಲ ಏನೋ ಅಂತ. ನನಗೆ ಪ್ರಶ್ನೆ ಅದು, ನನ್ಗೆ ಯಾರಿಗ್ ಮಾಡಿ ಏನ್ ಬರ್ಬೇಕಿದ್ರಿಂದ ಅನ್ನೋದು ನನಗೆ ಬಂದ್ಬಿಡುತ್ತೆ. ಹೌದು. ಸೊ ಆ ಒಂದು ನಿಟ್ಟಿನಿಂದ ಕೇಳ್ತಾ ಇದ್ದೀನಿ. ಹೌದು. ಇವಾಗ ಏನೇ ಆಗ್ಲಿ, ಮನುಷ್ಯ ಏನೇ ಕೆಲಸ ಮಾಡಿದ್ರು ಅವನೊಂದ್ ಚಿಕ್ಕ ಮನೆ ಕಟ್ಲಿ, ಒಂದ್ ಸಿಂಗಲ್ ಬೆಡ್ರೂಮ್ ಮನೆನೇ ಅಥವಾ ಬರೀ ಒಂದ್ ಹಾಲು ಕಿಚನೇ ಕಟ್ಲಿ, ನಮ್ ಸುತ್ತಮುತ್ತ ಇರೋರೆಲ್ಲ ಮನೆಗ್ ಬರ್ಲಿ ಗೃಹ ಪ್ರವೇಶಕ್ಕೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡೋದು. ಅವನಿಗದೊಂದು ಖುಷಿ, ನಾನ್ ಮಾಡಿದೀನಿ. ಅವಾಗ ಏನು ಬಂದವರೆಲ್ಲ ನಿನ್ ಮನೆ ಅರಮನೆ ಅಂತ ಹೇಳೋದ್ ಬೇಕಾಗಿಲ್ಲ. ಚೆನ್ನಾಗ್ ಕಟ್ಟಿದ್ಯಾ ಬಿಡಪ್ಪ, ನಿನ್ ಸಾಧನೆ ಮೆಚ್ಬೇಕು ಬಿಡಪ್ಪ, ನೀನ್ ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದ್ಯಾ ಬಿಡಪ್ಪ, ಅದೊಂದು ಟ್ಯಾಪಿಂಗಿಗೆ ಎಲ್ಲಾರನ್ನೂ ಕರೆಯೋದು, ಅದೊಂದು ಖುಷಿ, ನಾನ್ ಕಟ್ಟಿದ್ದಕ್ಕೆ ಎಲ್ಲಾರ್ಗು ತೋರಿಸ್ಬೇಕು ಅಂತ. ಬಟ್ ಇವತ್ತು ನಮ್ಮ ಇಂಡಸ್ಟ್ರಿಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಯಾರು ಕೆಟ್ಟ ಸಿನಿಮಾ ಮಾಡ್ಬೇಕು ಅಂತ ಶುರು ಮಾಡಲ್ಲ ಸರ್. ಎಲ್ಲಾರು ಎಂತ ಕೆಲ್ಸ ಗೊತ್ತಿಲ್ದೇ ಇರೋರು ಯಾರೇ ಆಗ್ಲಿ, ಇನ್ಕ್ಲೂಡಿಂಗ್ ನಾವಾದ್ರೂ, ನಮ್ಗೆ ತುಂಬಾ ಕೆಲಸ ಗೊತ್ತಿದೆ ಅಂತಲ್ಲ, ಯಾರಾದ್ರೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಾನೆ ಶುರು ಮಾಡೋದು. ಬಟ್ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದ್ರೆ, ಇದು ಒಳ್ಳೆ ಸಿನಿಮಾನ ಕೆಟ್ಟ ಸಿನಿಮಾನ ಅಂತ ಹೇಳಕ್ಕೂ ಜನ ಇಲ್ಲ. ನೋಡ್ಬಿಟ್ಟು ಇದು ಕೆಟ್ಟ ಸಿನಿಮಾ ಅಂದ್ರೆ ನಮಗ್ ತಿದ್ಗಳಕ್ ಒಂದು ವಿಷಯ ಗೊತ್ತಾಗತ್ತೆ. ನಾವ್ ನೋಡಿದ್ವಿ ಗುರು, ನೀ ಸಿನಿಮಾ ಚೆನ್ನಾಗಿಲ್ಲ, ಒಂದ್ ಕ್ಲಾರಿಟಿ ಸಿಗತ್ತೆ, ಇಲ್ಲ ನಾವ್ ಸಿನಿಮಾ ಚೆನ್ನಾಗ್ ಮಾಡಿಲ್ಲ ಅಂತ. ಯಾರು ನೋಡ್ದಲೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ಬಿಟ್ರೆ ನಾವು ಹೆಂಗೆ ನೆಕ್ಸ್ಟ್ ಪಿಕ್ಚರ್ ರೆಡಿ ಆಗೋದು? ನಮಗೆ ಜಡ್ಜ್ಮೆಂಟೇ ಸಿಗಲ್ಲ. ಇವಾಗ ಒಂದ್ ಊರಲ್ಲಿ ಬರಗಾಲ ಇದೆ ಅನ್ಕೊಳ್ಳೋಣ, ಊರ್ನವರೆಲ್ಲ ಸೇರಿ ಒಂದ್ ಬಾವಿ ತೋಡ್ತಾರಲ್ಲ, ಅಥವಾ ಒಂದ್ ಕೆರೆ ಹೂಳೆತ್ತುತ್ತಾರಲ್ಲ, ಇಷ್ಟೇ ಮಾಡ್ಬೇಕಾಗಿರೋದು. ನಮ್ಮನೆ ನಾನು ಬಿಸ್ಲರಿ ತರ್ಸ್ಕೊಂತೀನಿ ಗುರು ಅಂದ್ರೆ ಊರು ಬರಡಾಗೆ ಇರತ್ತೆ. ಊರ್ನವರೆಲ್ಲ ಸೇರಿ ಹೂಳೆತ್ತೋತರ ನಾವು ಇಂಡಸ್ಟ್ರಿಯಲ್ ಸೇರಿ ಹೂಳೆತ್ಬೇಕು ಇವಾಗ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಯಾರದೇ ಸಿನಿಮಾ ರಿಲೀಸ್ ಆದ್ರೂ ಒಂದು ಫಿಕ್ಸ್ ಆಗಿ ಎಲ್ಲರೂ ಹೋಗೋಣ, ಒಂದು ಪ್ರೀಮಿಯರ್ ಶೋ ಅಲ್ಲ, ನಮ್ಮ ಹತ್ರ ಇರೋ ಮಲ್ಟಿಪ್ಲೆಕ್ಸ್ ಹೋಗೋಣ, ಯಾವ್ದೋ ಸಿಂಗಲ್ ಸ್ಕ್ರೀನ್ ಹೋಗೋಣ, ಕೂರೋಣ, ಏನ್ ಒಂದೊಂದು 2 hours ಟೈಮ್ ಸ್ಪೆಂಡ್ ಮಾಡೋಣ. ಯಾಕಂದ್ರೆ ಲೈಫೇ ಸ್ಪೆಂಡ್ ಮಾಡಕ್ ಬಂದಿರೋದು ಇಂಡಸ್ಟ್ರಿಲಿ, ಒಂದು 2 hours ಸ್ಪೆಂಡ್ ಮಾಡೋಣ. ಅಲ್ಲಿ ಯಾರೋ ಸಿಗ್ತಾರೆ, ಅವ್ರಿಗೆ ಕೇಳೋಣ ನಿಮ್ಗೆ ಏನ್ ಅನಿಸ್ತು ಗುರು ಸಿನಿಮಾ ಅಂತ. ನಾವು ಜನದ ಜೊತೆ ಬೆರೆಯೋಣ, ಮಾತಾಡೋಣ. ಸೊ ನಮಗ್ ಗೊತ್ತಾಗತ್ತೆ ಸಿನಿಮಾ ಹೆಂಗ್ ಮಾಡ್ಬೇಕು ಅಂತ. ಇದು ತುಂಬಾ ಈಸಿ ಇದೆ ಆಕ್ಚುಲಿ. ಇದು ಮಾಡ್ಬಿಟ್ರೆ ಆಯ್ತು. ನನಗೆ ಯಾರಾದ್ರೂ ಅಂತದ್ದು ಪ್ರೀಮಿಯರ್ ಶೋ ಕರೆದ್ರು ನಾನು ಅವ್ರಿಗೆ ಅದೇ ಹೇಳೋದು, ದಯವಿಟ್ಟು ಕರಿಬೇಡಿ, ನಾವೆಲ್ಲ ಥಿಯೇಟ್ರಿಗೆ ಹೋಗೋಣ. ಅಲ್ಲಿ ಏನಾಗುತ್ತೆ ಅಂದ್ರೆ ಸಿಕ್ತವ್ರೆ ಸಿಗ್ತಾ ಇರ್ತೀವಿ, ಮಾತಾಡಿದ್ದೇ ಆಡ್ತಾ ಇರ್ತೀವಿ, ಹೇಳಿದ್ದೇ ಹೇಳ್ತಾ ಇರ್ತೀವಿ. ಜನಕ್ಕೆ ಟ್ರಸ್ಟ್ ಹೊರಟೋಗತ್ತೆ. ಜನ ಇವನಿಗೆ ಅವನ್ ಶ್ಯೂರಿಟಿ, ಅವನಿಗೆ ಇವನ್ ಶ್ಯೂರಿಟಿ ಅನ್ನೋ ತರ ಇವ್ರ ಪಿಕ್ಚರ್ಗೆ ಅವ್ರು ಹೇಳ್ತಾರೆ, ಅವ್ರ ಪಿಕ್ಚರ್ಗೆ ಇವ್ರು ಹೇಳ್ತಾರೆ ಅನ್ನೋದು ಬಂದ್ಬಿಡತ್ತೆ. ಬಿಟ್ರೆ ಯಾವತ್ತು ಯಾವ್ದೇ ಬಿಸ್ನೆಸ್ ಆದ್ರೂ ಟ್ರಸ್ಟ್ ಫ್ಯಾಕ್ಟರ್ ಇರ್ಬೇಕು. ಜನಕ್ ನಂಬಿಕೆ ಇರ್ಬೇಕು. ನಂಬಿಕೆ ಯಾವಾಗ ಬರುತ್ತೆ? ನಾನು ಅವ್ನ ಪಕ್ಕ ಕೂತ್ಕೊಂಡು ಸಿನಿಮಾ ನೋಡಿದಾಗ, ಇವನು ಬಂದ್ ಕೂತ್ಕೊಂಡು ಸಿನಿಮಾ ನೋಡಿದಾಗ ಗುರು ನನ್ನ ಪಕ್ಕ ನನ್ನ ಹತ್ರ ಮಾತಾಡ್ದ ಗುರು ಅಂತ ಬಂದಾಗ ಜನಕ್ಕೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಕ್ರಿಯೇಟ್ ಆಗತ್ತೆ. ಅದು ಇವತ್ತಿಲ್ಲ, ಟ್ರಸ್ಟ್ ಹೊರಟೋಗಿದೆ. ಅದು ನಾವು ರೀಗೇನ್ ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ. ನೀವು ಬೆಂಗಳೂರಿಗೆ ಬಂದು ಕ್ರಿಕೆಟ್ ಆಡಾಕ ಅದು ಹೇಳಿ, ಅದಕ್ಕೆ ಫಿಲಮ್ಗೆ ಅಂತ ಬಂದೇ ಇಲ್ಲ, ಕ್ರಿಕೆಟ್ ಚೆನ್ನಾಗ್ ಆಡ್ತಾ ಇದ್ರ ನೀವು ಊರಲ್ಲಿ? ಆಕ್ಚುಲಿ ನಾನ್ ಸಿನಿಮಾ ನೋಡ್ದೋನೇ ಅಲ್ಲ. ನಾನು 10th ಕ್ಲಾಸ್ ತನಕ ಒಂದು 10 ಸಿನಿಮಾ ನೋಡಿರ್ಬೋದು ಮ್ಯಾಕ್ಸಿಮಮ್. ನಾನು ಲೈಫಲ್ಲಿ ಕ್ರಿಕೆಟ್ ಪ್ಲೇಯರ್ ಆಗೋದಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ನಂಗೆ ಅದು ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ. ಅಂದ್ರೆ ನನ್ಗೆ ಏನ್ ನಿದ್ದೆಗಣ್ಣ ಲೆಪ್ಸು, ನಿನ್ನ ಲೈಫಲ್ಲಿ ಏನಾಗ್ತೀವಿ ಅಂದ್ರೆ ಕ್ರಿಕೆಟ್ ಪ್ಲೇಯರ್ ಅಂತ ಅಷ್ಟು ಕ್ಲಾರಿಟಿ ಇತ್ತು ನನ್ನ ತಲೆಯಲ್ಲಿ. ನಾನು ಆರು ಕ್ರಿಕೆಟ್ ಪ್ಲೇಯರ್, ಅದು ಇನ್ನೇನ್ ಆಗಕ್ಕಾಗತ್ತೆ ನಾನು ಅನ್ನೋದು ಅಷ್ಟು ಕ್ಲಾರಿಟಿ ಇತ್ತು. ನಿಮ್ಮ ಐಡಲ್ ಯಾರಿದ್ರು? ತೆಂಡೂಲ್ಕರ್ ಆಲ್ವೇಸ್ ಐಡಲ್. ನಾನು ರೋಜರ್ ಬಿನ್ನಿ ಅವ್ರ ಕ್ಯಾಂಪಲ್ಲಿ
ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅವಾಗ IPL ಫಾರ್ಮ್ ಎಲ್ಲ ಇರ್ಲಿಲ್ಲ. ಹೌದು, ಅವಾಗ 17-18 ನಾನು ರಣಜಿಗೆ ಹೋಗ್ಲೇಬೇಕು, ಕರೆಕ್ಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಲೇಬೇಕು, ಅಲ್ಲಿಂದ ನಾವು ಇಂಟರ್ನ್ಯಾಷನಲ್ ಟ್ರೈ ಮಾಡ್ಬೇಕು, ಕರೆಕ್ಟ್. ಇದಿದ್ದು ಫಾರ್ಮ್. ನನಗೆ 16 ವರ್ಷನೋ 17 ವರ್ಷನೋ ಇದ್ದಾಗ ನಂಗೆ ಹುಷಾರ್ ತಪ್ಪಿಡ್ತು. ಒಂದು 6 months ಆಡಕ್ಕೆ ಆಗ್ಲಿಲ್ಲ. ಅಷ್ಟೊತ್ತಿಗೆ ನಂಗೆ ಏಜ್ ಬರಾಗೋಯ್ತು. ಆಮೇಲೆ ನಾನು PUC ಬೆಂಗಳೂರಲ್ಲಿ ಓದ್ತಾ ಇದ್ದೆ. ನಾನು ಆಕ್ಚುಲಿ ಕನ್ನಡ ಮೀಡಿಯಂನಿಂದ ಬಂದಿದ್ದು, 10th ತನಕ ಕನ್ನಡ ಮೀಡಿಯಂ. ಕ್ರಿಕೆಟ್ ಆಡೋಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿದ್ದು PUC ತಗೊಂಡು. ಮನೇಲಿ ಒಪ್ಪಿದ್ರು? ನಮ್ಮ ತಂದೆ ತುಂಬಾ ಸಪೋರ್ಟಿವ್ ಸರ್. ಅಂದ್ರೆ ಯಾವ ಮಟ್ಟಕ್ಕೆ ಸಪೋರ್ಟಿವ್ ಅಂದ್ರೆ ಅದಕ್ಕೆ ಅರ್ಥವೇ ಇಲ್ಲ ಸಪೋರ್ಟಿವ್ಸ್ಗೆ. ಅಂದ್ರೆ ಕ್ರಿಕೆಟ್ ಪ್ಲೇಯರ್ ಆಗ್ತೀನಿ ಅಂದ್ರೆ ಆಗಪ್ಪ, ನಾನು ನನ್ನ ಕೈಲಿ ಆದಿದ್ದೆಲ್ಲ ಮಾಡ್ತೀನಿ ಅಂತ. ನೀವು ನಂಬಲ್ಲ, ನಾನು 10ನೇ ಕ್ಲಾಸ್ ಆದ್ಮೇಲೆ ಬೆಂಗಳೂರಿಗೆ ಬರ್ತೀನಿ ಅಂತ PUC ಓದಕ್ಕೆ. ನಮ್ಮ ತಂದೆ ಹೇಳಿ, ನೋಡು ನೀನ್ ಕನ್ನಡ ಮೀಡಿಯಮ್, ಒಂದೇ ಸರಿ ನೀನ್ ಬೆಂಗಳೂರಿಗೆ ಹೋದ್ರೆ ನಿನಗೆ ಪಾಠ ಎಲ್ಲ ಅರ್ಥ ಆಗಲ್ಲ, ನೀನ್ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ತಾನೆ, ನಾನು ಬೆಂಗಳೂರಿಂದನೇ ಒಬ್ಬ ಕೋಚ್ನ ಕಡೂರಿಗೆ ಕರ್ಸಿ ಇಲ್ಲೊಂದು ಮನೆ ಮಾಡ್ಕೊಟ್ಟು ನಿನಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ, ನೀನ್ ಆಡು ಕ್ರಿಕೆಟ್ ಅಂತ. ಅಷ್ಟು ಸಪೋರ್ಟ್. ಬಟ್ ನನ್ಗೇನು ಅಂದ್ರೆ ಅವ್ರೊಬ್ರು ಇಲ್ಲಿ ಬಂದ್ರೆ ನಾನೇ ಕ್ರಿಕೆಟ್ ಆಡಕ, ನಾನು ಟೀಮಲ್ಲಿ ಆಡ್ಬೇಕಲ್ಲ ಅಂತ ನಾನು ಬೆಂಗಳೂರಿಗೆ ಬಂದಿದ್ದು. ಅಷ್ಟು ಕ್ರಿಕೆಟ್ ಸ್ಕಿಲ್ ಇತ್ತು, ಸ್ಕಿಲ್ ಇತ್ತು. ಕ್ರಿಕೆಟ್ ಬಿಟ್ರೆ ಬೇರೆ ಆಡೇ ಇಲ್ಲ ಸರ್. ನಾನು ದಿನಕ್ಕೆ 16-18 ಗಂಟೆ ಕ್ರಿಕೆಟ್ ಆಡ್ತಾ ಇದ್ದೆ ಊರಲ್ಲಿ ಅಷ್ಟೇ. ಬೆಳಗ್ಗೆ ಎದ್ರಿಂದ ಮಲಗೋತನ ಕ್ರಿಕೆಟ್, ಗ್ಯಾಪ್ ಅಲ್ಲೆಲ್ಲ ಕ್ರಿಕೆಟ್ ಅಷ್ಟೇ ಆಡ್ತಾ ಇದ್ದಿದ್ದು. ಬೆಂಗಳೂರಿಗೆ ಬಂದ್ಮೇಲೆ ಕನ್ನಡ ಮೀಡಿಯಂ ಇಂದ ಬಂದಿದ್ದು, 24 ಗಂಟೆ ಕ್ರಿಕೆಟ್ ಆಡ್ಕೊಂಡಿದ್ದು, ಅದ್ರಲ್ಲಿ ಹುಷಾರ್ ತಪ್ಪಿದ್ದೆಲ್ಲ ಆಗಿ PUC ಹೋಯ್ತು ನಂದು. ಅಲ್ಲಿಗೆ ಗೊತ್ತಾಯ್ತು ನನಗೆ, ಇನ್ನು ನಾನ್ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಏಜ್ ಆಗೋಗತ್ತೆ, ಏನ್ ಮಾಡ್ಬೇಕು ನಾನು ಇವಾಗ ಅಂತ. ನಂಗೆ ಸೀರಿಯಸ್ ಆಗಿ ಏನ್ ಮಾಡ್ತೀನಿ ಲೈಫಲ್ಲಿ ಅನ್ನೋದು ಗೊತ್ತಾಗಿಲ್ಲ. ಬ್ಲ್ಯಾಂಕ್ ಸ್ಟೇಜಿಗೆ ಬಂದು ಕೂತ್ಕೊಂಡೆ. ನಾನು ಯಾವಾಗ PUC ಎಲ್ಲ ಹೋಗಿ ನಮ್ಮ ಊರಲ್ಲಿ ನಮ್ಮ ತಂದೆದ ಅಂಗಡಿ ಇತ್ತು, ಪೂರ್ಣಿಮಾ ಕಾಫಿ ಸಪ್ಲೈಸ್ ಅಂತ ಅಂಗಡಿ ಹೆಸರು. ಅಲ್ಲಿ ಕೂತ್ಕೊಳಕ್ ಸ್ಟಾರ್ಟ್ ಮಾಡಿದೆ. ನಮ್ಮ ತಂದೆ ಫೆರೋಷಿಯಸ್ ರೀಡರು, ಸಿಕ್ಕಾಪಟ್ಟೆ ಓದೋರು. ಅವ್ರು ಸಿಕ್ಕಿದ್ದೆಲ್ಲ ಓದೋರು. ನಾನೇನು ಓದೋದು ಗೀದೋದಿಲ್ಲ. ನಮ್ಮ ಜೈನರ 4+ ಸಿನಿಮಾ ನೋಡಿದಿರಲ್ಲ, ಅದ್ರಲ್ಲೊಬ್ರು ತಾತ ಮಾಡಿದಾರಲ್ಲ, ಅವ್ರು ನಮ್ಮ ತಾತ ವೆಂಕಿ. ನಮ್ಮ ತಾಯಿ ತಂದೆ ಅವರು ನ್ಯಾಷನಲ್ ಅವಾರ್ಡಿ ಟೀಚರ್. ನಾನು 6th 7th 8th ಅಲ್ಲೆಲ್ಲ ನಾನು ಅವ್ರ ಮನೇಲೆ ಓದಿದ್ದು. ಅವರು ನನಗೆ ಅವಾಗ ನಾಟಕಗಳು ಮಾಡ್ಸೋರು, ಏಕಪಾತ್ರ ಅಭಿನಯ ಅದು ಇದೆಲ್ಲ ನಾಟಕಗಳು ಮಾಡ್ಸೋರು. ರೇಡಿಯೋದಲ್ಲೆಲ್ಲ ನಾನು ನಾಟಕ ಮಾಡಿದ್ದೆ 7th 8th ಅಲ್ಲೆಲ್ಲ. ಇದೆಲ್ಲ ಒಂದು ಪ್ಯಾರಲಲ್ ಇತ್ತು ಚಿಕ್ಕದಾಗಿ, ಬಟ್ ಕ್ರಿಕೆಟ್ ಫೋಕಸ್. ಯಾವಾಗ ಅಂಗಡಿ ಕೂತ್ಕೊಂಡೆ ಏನು ಕೆಲಸ ಇರ್ಲಿಲ್ಲ. ಅವಾಗ ನಮ್ಮ ಬಿಸ್ನೆಸ್ ಎಲ್ಲ ಡೌನ್ ಆಗಿತ್ತು. ಕಾಫಿ ಮಾರ್ಕೆಟ್ ಎಲ್ಲ ಓಪನ್ ಮಾರ್ಕೆಟ್ ಆಗಿ ಕಾಫಿ ಬಿಸ್ನೆಸ್ ಎಲ್ಲ ಫುಲ್ ಡೌನ್ ಆಗ್ಬಿಟ್ಟಿತ್ತು. ಆ 1 ವರ್ಷ ನಾನು ಏನು ಮಾಡಿಲ್ಲ, ಬರೀ ಓದಿರೋದಷ್ಟೇ. ಎಷ್ಟು ಓದಿದ್ದೀನಿ ಅಂದ್ರೆ ಆ ಟೈಮಲ್ಲಿ ಯಾವ್ದು ಬಿಡ್ತಾ ಇರ್ಲಿಲ್ಲ. ಅಂದ್ರೆ ನಿಮಗೆ ತರಂಗ, ಸುಧಾ, ತುಷಾರ ಇಂದ ಹಿಡಿದು ಆಲ್ಮೋಸ್ಟ್ ಎಲ್ಲ ನಾವೆಲ್ಗಳು, ಕಥೆಗಳೆಲ್ಲ ನಾನು ಓದಿರೋದು ಅದು 1 ವರ್ಷದಲ್ಲಿ. ಮೋಸ್ಟ್ಲಿ ಅದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್. ಅಂದ್ರೆ ಓದಿ ಒಂದು ಮೂಮೆಂಟ್ ಅಲ್ಲಿ ಏನಾಗೋಯ್ತು ಅಂದ್ರೆ ಏನಾದ್ರು ಬರೀಬೇಕಲ್ಲ ಅನ್ಸೋ ಸ್ಟಾರ್ಟ್ ಆಗೋಯ್ತು. ಇಷ್ಟೊಂದು ಏನೋ ಹೋಗ್ತಾ ಇದೆ, ಏನೋ ಮಾಡ್ಬೇಕಲ್ಲ ಅಂತ ಬರೆಯೋ ಸ್ಟಾರ್ಟ್ ಮಾಡ್ಬಿಟ್ಟೆ. ಅಂದ್ರೆ ಕಾರ್ಟೂನ್ ಎಲ್ಲ ಬರೆಯಕ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಅಂಗಡಿಲಿ ಕೂತ್ಕೊಂಡೇ ಮಾಡಿದ್ದೆ ಎಲ್ಲದನ್ನು. ಇದಿಷ್ಟು 1 ವರ್ಷದ ಓದು, ಏನೋ ಹೊಸ ವಿಷಯಗಳು, ಹೊಸ ಪರ್ಸ್ಪೆಕ್ಟಿವ್. ಹಿಂಗೂ ಮಾತಾಡ್ಬೋದಲ್ಲ ಲೈಫಲ್ಲಿ, ಹಿಂಗೂ ಯೋಚನೆ ಮಾಡ್ಬೋದಲ್ಲ, ಈ ತರ ಲ್ಯಾಟ್ರಲ್ ಥಿಂಕ್ ಮಾಡ್ಬೋದಲ್ಲ, ಏನೇನೋ ಹೊಸ ವಿಷಯ, ರೆಗ್ಯುಲರ್ ಲೈಫ್ಗಿಂತ ಬೇರೆ ವಿಷಯ. ಈ ತರ ಕನ್ವರ್ಟ್ ಆದೆ ಆ ಟೈಮಲ್ಲಿ. ಹಂಗೆ ನಂದು ಇದಾಗಿದ್ದು. ಅದಾದ್ಮೇಲೆ ಡಿಪ್ಲೊಮಾ ಮಾಡಕ್ಕೆ ಶಿವಮೊಗ್ಗದಲ್ಲಿ ಹೋದೆ. PUC ಇಂದ ಮುಂಚೆ ಇದ್ದಿದ್ದ ನನ್ನ ಅಪ್ರೋಚು, ನನ್ನ ಪ್ರಪಂಚ ನೋಡೋ ರೀತಿ, ಅದಕ್ಕೆ ರೆಸ್ಪಾಂಡ್ ಮಾಡೋ ರೀತಿಗೂ ಈ 1 ವರ್ಷ ಫೇಲ್ ಆದ್ಮೇಲೆ ಒಂದಷ್ಟು ಓದಿ ಬರ್ದು ನಾನ್ ಪ್ರಪಂಚ ನೋಡೋ ರೀತಿ, ಮಾತಾಡೋ ರೀತಿ ಪೂರ್ತಿ ಚೇಂಜ್ ಆಗೋಗಿತ್ತು. ಅಲ್ಲಿ ನನಗೆ ಗೊತ್ತಿಲ್ಲ, ಆಗ್ಲೂ ನಾನು ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಅನ್ನೋ ನನಗೆ 2.5 ವರ್ಷ ಬೇಕಾಯ್ತು. ನಾನು ಏನಾಗ್ತೀನಿ ಅಂತ ಅನ್ಕೊಳಕ್ಕೆ 2.5 ವರ್ಷ ಬೇಕಾಯ್ತು. ಅಂದ್ರೆ ಒಂದು ಇದಾಗಕ್ಕೆ. ಕಾಲೇಜಲ್ಲಿ ನಾನು ಮಾತಾಡ್ತಾ ಇದ್ದಿದ್ ರೀತಿ, ನಾನು ಕೊಡ್ತಾ ಇದ್ದಂತ ಕೋಟ್ಗಳು, ಹೇಳ್ತಾ ಇದ್ದ ಐಡಿಯಾಗಳನ್ನ ಕೇಳಿ ನೀನ್ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ರು, ನೀನ್ ಏನೋ ಬೇರೆ ತರ ಯೋಚನೆ ಮಾಡ್ತೀಯ ಅನ್ನೋ ಸ್ಟಾರ್ಟ್ ಮಾಡೋದು. ನಂಗೆ ಅವಾಗ ಅನ್ಸೆ ಸ್ಟಾರ್ಟ್ ಆಯ್ತು, ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೋದು ಅನ್ಸತ್ತೆ ಅಂತ. ಬಟ್ ಏನ್ ಮಾಡೋದು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ ಗೊತ್ತಿಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಏನು ಗೊತ್ತಿಲ್ಲ ನಮ್ಗೆ. ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಆಕ್ಟಿಂಗು ಅಂತ. ಅಲ್ಲಿಂದ ಸಿನಿಮಾ ಇಂಡಸ್ಟ್ರಿಗೆ ಹೆಂಗ್ ಹೋಗೋದು ಅಂತ. ಆಮೇಲೆ ನಾನು ಮತ್ತೆ ಬೆಂಗಳೂರಿಗೆ ಬಂದಾಗ 2.5 ವರ್ಷ ಅಲ್ದೆ ಸಿನಿಮಾ ಇಂಡಸ್ಟ್ರಿ ಬರಕ್ಕೆ. ಎಲ್ಲರ ಮನೆ ಗೇಟ್ ಮುಂದೆ ನಿಂತಿದ್ದೀನಿ. ಉಪೇಂದ್ರ ಅವ್ರ ಮನೆ ಗೇಟ್ ಮುಂದೆ ಒಂದು 8 ತಿಂಗಳು ನಿಂತಿದ್ದೀನಿ. ಅವಾಗ ಯಾರು ಯಂಗ್ ಡೈರೆಕ್ಟರ್ಸ್ ಅಂತ ಇರ್ಲಿಲ್ಲ. ಅಂದ್ರೆ ಅವಾಗ ಇದ್ದಿದ್ದೆಲ್ಲ S ನಾರಾಯಣ್, ನಾಗಭೂಷಣ, ಓಂ ಪ್ರಕಾಶ್ ಸರ್, ಸ್ವಲ್ಪ ಯಂಗ್ಸ್ಟರ್ ಅಂತ ಇನ್ನು ಅವಾಗ ಇದ್ದಿದ್ದು ಪ್ರೇಮ್ ಒಬ್ರೆ ಕರಿಯ ಎಲ್ಲ ಮಾಡಿ. ಅದು ಬಿಟ್ರೆ ಇನ್ನು ದುನಿಯಾನೂ ಆಗಿರ್ಲಿಲ್ಲ, ಮುಂಗಾರು ಮಳೆನೂ ಆಗಿರ್ಲಿಲ್ಲ. ಸೊ ಆ ಟೈಮಲ್ಲಿ ನಾನು ಅಲಿತಾ ಇದ್ದಿದ್ದು.
2.5 ವರ್ಷ ಅಲ್ಲಿದ್ದೀನಿ. ನಮಗೇನಂದ್ರೆ ನಾವು ಕೇಳ್ತಾ ಇದ್ದೆ ಹೆಂಗೆ ಇಂಡಸ್ಟ್ರಿ ಒಳಗೆ ಬರೋದು, ನಮ್ಗೆ ಏನೂ ಗೊತ್ತಿಲ್ಲ, ಇಂಡಸ್ಟ್ರಿ ಅವ್ರು ಯಾರು ಪರಿಚಯ ಇಲ್ಲ. ನಮಗೆ ಒಂದ್ ಐಡಿಯಾ ಇದ್ದಿದ್ದೇನಂದ್ರೆ ಉಪೇಂದ್ರ ಅವರು ಹಾಡುಗಳು ಬರ್ಕೊಂಡು ಡೈರೆಕ್ಟರ್ ಆದ್ರು, ಮೋಸ್ಟ್ಲಿ ನಾವು ಹಾಡು ಬರೆದ್ರೆ ಡೈರೆಕ್ಟರ್ ಆಗ್ತೀವೇನೋ ಅನ್ನೋದು ಅಷ್ಟೇ ಇದ್ದಿದ್ದು ತಲೆ. ಏನೇನೋ ಅನ್ಸಿದ್ದೆಲ್ಲ ಗೀಚೋದು, ಉಪೇಂದ್ರ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಳ್ಳೋದು, ಭಾನುವಾರ ಉಪೇಂದ್ರ ಅವ್ರು ಬರೋರು, ಅವ್ರಿಗೆ ತೋರ್ಸೋದು, ಚೆನ್ನಾಗ್ ಬರ್ದೆ ನಾನು ಹೇಳ್ತೀನಪ್ಪ ಅಂತ. ಅವ್ರು ಡೈರೆಕ್ಷನ್ ಮಾಡ್ತಾ ಇರ್ಲಿಲ್ಲ, ಅವ್ರು ಆಕ್ಟಿಂಗ್ ಮಾಡೋರು. ಅದ ಹೇಳೋರು, ನಾನ್ ಮಾಡ್ತಾ ಇಲ್ಲ, ಯಾಕೆ ಬಂದು ನಿಂತ್ಕೊಂತೀರಾ, ನಾನು ಇದ್ದಾಗ ಹೇಳ್ತೀನಿ ನೋಡ್ರಪ್ಪ ಅಂತ. ಈಗ ಅಲ್ದು ನನಗೆ ಇಂಡಸ್ಟ್ರಿಲಿ ಫಸ್ಟ್ ಕೆಲಸ ಕೊಟ್ಟಿದ್ದು ವಿ ಮನೋಹರ್ ಸರ್. ಈಗ ಇದೇ ತರ ಎಲ್ಲರ ಮನೆ ಗೇಟ್ ಹತ್ರನೂ ಹೋಗ್ಬೇಕಾದ್ರೆ ಮನೋಹರ್ ಸರ್ ಮನೆಗೆ ಹೋದಾಗ ಅವರು ಬರೀಕ್ ಬರತ್ತಾ ಅಂತ, ಗೊತ್ತಿಲ್ಲ ಸರ್ ಟ್ರೈ ಮಾಡ್ಬೇಕು ಅಂದಾಗ, ಸರಿ ನನ್ನ ಜೊತೆ ಬನ್ನಿ ಅಂತ ಹೇಳಿ ಡಮ್ಮಿ ಲಿರಿಕ್ಸ್ ಬರೀತಾ ಇದ್ವಿ ಅವಾಗ. ಆ ಮ್ಯೂಸಿಕ್ಗೆ ಡಮ್ಮಿ ಲಿರಿಕ್ಸ್, ಅಲ್ಲಿಂದ ನಂದು ಸಿನಿ ಜರ್ನಿ ಸ್ಟಾರ್ಟ್ ಆಗಿದೆ. ಆಮೇಲೆ ನಂಗೆ ನಾಗಭರಣ ಅವ್ರ ಹತ್ರ ಕೆಲಸ ಸಿಕ್ಕಿದ್ದು. ನಾಗಭರಣ ಅವ್ರ ಹತ್ರ ಕೆಲಸ ಸಿಕ್ಕಿದ್ಮೇಲೆ ವಾಟ್ ಈಸ್ ಡೈರೆಕ್ಷನ್, ವಾಟ್ ಈಸ್ ಸ್ಕ್ರೀನ್ ಪ್ಲೇ, ವಾಟ್ ಈಸ್ ಸ್ಟೋರಿ ನನಗೆ ಏನೂ ಗೊತ್ತಿಲ್ಲ. ಸಿನಿಮಾ ನೋಡ್ದೋನಲ್ಲ, ಸಿನಿಮಾ ಕಲ್ತೋನಲ್ಲ, ಓದಿರೋನಷ್ಟೇ. ಆ 1 ವರ್ಷ 1.5 ವರ್ಷ ಏನು ಓದಿರೋದು ಅಷ್ಟು, ಅದೊಂದೇ ಖಾಲಿ ಬಂದಿದ್ದು ನಾನು ಇಂಡಸ್ಟ್ರಿಗೆ. ಸೊ ನಾಗಭರಣ ಅವ್ರ ಹತ್ರ ಬಂದಾಗ ಸಿನಿಮಾ ಅಂದ್ರೆ ಹಿಂಗಾಗತ್ತೆ, ಈ ತರ ಕತೆ ಯೋಚನೆ ಮಾಡ್ತಾರೆ, ಈ ತರ ಡಿಸ್ಕಷನ್ ಮಾಡ್ತಾರೆ, ಹಿಂಗ್ ಮಾಡ್ಬೇಕು ಸಿನಿಮಾನ ಅಂತ. ನನ್ನ ನಿರ್ದೇಶನ ಅಂತ ಅಥವಾ ಸಿನಿಮಾ ಒಂದು ಕಟ್ಟೋ ಕಲೆನೆಲ್ಲ ನಾನು ನಾಗಭರಣ ಕತೆ, ಇದು ಈ ತರನೇ. ಬಟ್ ಕ್ರಿಕೆಟ್ ಚಾಪ್ಟರ್ ಕ್ಲೋಸ್ ಮಾಡಕ್ಕಿಂತ ಮುಂಚೆ ತೆಂಡೂಲ್ಕರ್ ನಿಮ್ಮ ಐಡಲ್ ಅಂತ ಹೇಳಿದ್ರಿ. ಸೊ ನಿಮ್ ಸ್ಕಿಲ್ ಇದ್ದಿದ್ದು ಬ್ಯಾಟಿಂಗ್ ಅಲ್ಲೇ? ಬ್ಯಾಟಿಂಗ್ ಲೆಗ್ ಸ್ಪಿನ್ನರ್. ಲೆಗ್ ಸ್ಪಿನ್ನರ್. ಈಗ ನಿಮ್ಗೆ ಅದನ್ಸತ್ತ ಈಗ ಇದ್ದಿದ್ರೆ IPL ಅಂತ ಒಂದು ದೊಡ್ಡ ಒಂದು ಬಾಗಿಲು ಓಪನ್ ಆಗಿದೆ. ಅಫ್ಕೋರ್ಸ್ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದು ಗೊತ್ತಿಲ್ಲ, ಬಟ್ ಈಗ ಸ್ವಲ್ಪ ಆಪರ್ಚುನಿಟಿ ಆದ್ರೂ ಇದೆ. ಈಗ ನಮ್ಮ ಮನೆಗಳೇನೆ ಮಕ್ಕಳನ್ನ ಕ್ರಿಕೆಟ್ ಆಡು ಅನ್ನೋ ಒಂದು ಎನ್ಕರೇಜ್ಮೆಂಟ್ ಜಾಸ್ತಿ ಆಗಿದೆ ಬಿಕಾಸ್ ಆಫ್ IPL. ಹೌದೌದೌದೌದು. ನನ್ನ ಟೈಮಲ್ಲಿ ನೀವು ನಂಬಲ್ಲ, ನಾನು ನನ್ನ ಬ್ಯಾಟ್ ನ ದೇವ್ರ ಮನೇಲಿ ಇಟ್ಟಿರ್ತಾ ಇದ್ದೆ ಯಾವಾಗ್ಲೂ. ನಾನು ಆಟ ಆಡ್ಕೊಂಡ್ ಬಂದ ತಕ್ಷಣ ನನ್ ಬ್ಯಾಟ್ ತಗೊಂಡೋಗಿ ದೇವ್ರ ಮನೆ ಒಳಗೆ ಇಟ್ಬಿಡ್ತಾ ಇದ್ದೆ. ನಮ್ ಮನೆ ಬೈದಿರೋರು, ಅದ್ ಎಲ್ಲೆಲ್ಲಿಂದ ತಗೊಂಡ್ ದೇವ್ರ ಮನೇಲಿ ಯಾಕೆ ಇಡ್ತೀಯ ನೀನು ಅಂತ. ನನಗೇನಂದ್ರೆ ಕ್ರಿಕೆಟ್ ನಮ್ಮ ಆಟ ಕ್ರಿಕೆಟ್ ಅದ, ಅಲ್ಲಿ ಇರ್ಬೇಕು, ನಾನು ಹೋಗ್ಬೇಕಾದ್ರೆ ಅಲ್ಲಿಂದ ತಗೊಂಡ್ ಹೋಗ್ಬೇಕು ಬ್ಯಾಟ್ ಅನ್ನೋದು. ಅದ್ ಯಾಕೆ ಪ್ರಶ್ನೆ ಬಂತು ಅಂದ್ರೆ, ಈಗ ನಿಮ್ ಆಫೀಸ್ ಎಂಟರ್ ಆಗ್ಬೇಕಾದ್ರೆ ಒಂದು ಬ್ಯಾಟ್ ಅಲ್ಲ, ಈಗ್ಲೂ ಕ್ರಿಕೆಟ್ ಆಡ್ತೀವಿ, ಕ್ರಿಕೆಟ್ ಆಡೋದ್ ಬಿಟ್ಟಿಲ್ಲ. ಬಟ್ ಏನಂದ್ರೆ IPL ಎಲ್ಲ ಸ್ಟಾರ್ಟ್ ಆದ್ಮೇಲೆ ಕ್ರಿಕೆಟ್ ನೋಡೋದ್ ಕಮ್ಮಿ ಆಗಿದೆ ಅಷ್ಟೇ. ಇವಾಗ ನಾವು ಕ್ರಿಕೆಟ್ ನ ನೋಡಿದ ರೀತಿಗೂ, ನಾವು ಕ್ರಿಕೆಟರ್ಸ್ ನ ಆರಾಧಿಸಿದ ರೀತಿಗೂ ಇವತ್ತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಮೀಗ ಅವಾಗ ಯಾರೇ ಫೋರ್ ಹೊಡೆದ್ರು ಖುಷಿ ಆಗೋದು, ಏನ್ ಪರ್ಫಾರ್ಮ್ ಮಾಡ್ತಾನೆ ಗುರು. ಇವಾಗ ನಮ್ ಕಾಲಕ್ಕೆ ಆಲನ್ ಡೊನಾಲ್ಡ್ ಬೌಲಿಂಗ್ ಅಂದ್ರೆ ನಾವು ಕೂತ್ಕೊಂಡು ನೋಡ್ತಾ ಇದ್ವಿ, ಏನ್ ಸ್ವಿಂಗ್ ಆಗ್ತಾನೆ ಗುರು, ಬಾಲ್ ಮೆಗ್ರಾತ್ ಬೌಲಿಂಗ್ ಅಂದ್ರೆ ಶೇನ್ವಾನ್ ಬಿಡಿ, ಅವನೊಂದ್ ಬಾಲ್. ಟ್ವಿಟರ್ ಅಲ್ಲಿ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಅಲ್ಲಿ ಇದ್ದೀನಿ, ಅದರಲ್ಲಿ ನೋಡಿದ ಒಂದು ಮೀಮ್ ಓಡ್ತಾ ಇರತ್ತೆ ಈ ನಡುವೆ, ಮೀಮ್ ಅಥವಾ whatever you call ಶಾರ್ಟ್ ವಿಡಿಯೋ. ಒಬ್ಬ ಫಾಸ್ಟ್ ಬೌಲರ್ ಗೋಲ್ ಮಾಡ್ತಾನೆ, ಅದ್ ಯಾರಾದ್ರೂ ಜಾಸ್ತಿ ಹೆಸರು ಯಾರೋ ಒಂದು ಔಟ್ ಸ್ವಿಂಗ್ ಆಗುತ್ತೆ, ಎಂಡ್ಸ್ ಆಗಿ ಕ್ಯಾಚ್ ಹೋಗುತ್ತೆ, ಆಂಡರ್ಸನ್ ಯಾರೋ ಇಟ್ಕೊಳ್ಳಿ. ಹೌ ಕ್ಯಾನ್ ಐ ಟೆಲ್ ಸಂಬಡಿ ಹೂ ಡಸಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಕ್ರಿಕೆಟ್ ಇಸ್, ದಿ ಬ್ಯೂಟಿ ಆಫ್ ದಿಸ್ ಅಂತ. ಸೊ ಈಗ ಜಾಂಟಿ ರೋಡ್ಸ್ ಫೀಲ್ಡಿಂಗ್ ನೋಡಿ ಅದು ಎಷ್ಟು ಹಾರ್ತಾ ಇದ್ವಿ ಅಂದ್ರೆ ನಾವು ಸುಮ್ನೆ ಹಾರ್ತಾ ಇದ್ವಿ. ಸೊ ನಾವು ಕ್ರಿಕೆಟ್ ನೋಡಿದ ರೀತಿನೇ ಬೇರೆ ಸರ್. ಅಂದ್ರೆ ನಾನು ನಮ್ಮ ತಾತ ಅಂತ ಹೇಳಿದ್ನಲ್ಲ ವೆಂಕಿ, ನಾನು ಅವ್ರ ಮನೇಲಿ ಓದಿದ್ದು ಹಾಸನಲ್ಲಿ. ನಮ್ಮ ಮನೇಲಿ ಟಿವಿ ಇರ್ಲಿಲ್ಲ ಅವಾಗ, ಅವರ ತಮ್ಮನ ಮನೇಲಿ ಟಿವಿ ಇತ್ತು. ಅಂದ್ರೆ ನಮ್ಮ ವೆಂಕಿ ಅವ್ರ ತಮ್ಮನ ಮನೇಲಿ ಟಿವಿ ಇತ್ತು. ಈ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ ಎಲ್ಲ ಬೆಳಗಿನ ಜಾವ 3 ಗಂಟೆಗೆ ಸ್ಟಾರ್ಟ್ ಆಗೋದು ನಮ್ಗೆ. ಆಸ್ಟ್ರೇಲಿಯಾ. ಸೊ ನಾನು ನಮ್ ತಾತ 3 ಗಂಟೆಗೆ ಅಲಾರಾಮ್ ಇಟ್ಕೊಂತ ಇದ್ವಿ. 3 ಗಂಟೆಗೆ ಎದ್ದು ಒದ್ಗೆನ ಹಾಕೊಂಡು ನಾನ್ ಬೆಳಗಿನ ಜಾವ 3 ಗಂಟೆಯಿಂದ 8 ಗಂಟೆ ತನಕ ಮ್ಯಾಚ್ ನೋಡ್ಕೊಂಡು ಆಮೇಲೆ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಪ್ರತಿ ಬಾಲು ನೋಡ್ತಾ ಇದ್ವಿ ಟೆಸ್ಟ್, ಏನ್ ಸ್ವಿಂಗ್ ಮಾಡ್ತಾನೆ ಅವನು, ಏನ್ ಡಿಫೆನ್ಸ್ ಆಡ್ತಾನೆ, ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು ನಮ್ ತಾತ. ಒನ್ ಡೇ ಮ್ಯಾಚ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಕರ್ಕೊಂಡು ವಾಕಿಂಗ್ ಬರೋರು. ನಾನು ಅವಾಗ 7ನೇ ಕ್ಲಾಸ್ 8ನೇ ಕ್ಲಾಸ್ ಬಂದ್ರೆ ಎಲ್ಲಾರ ಮನೆ ನೋಡ್ಕೊಂಡ್ ಬರೋದು. ಯಾರ ಮನೆ ಕಿಟಕಿಯಲ್ಲಿ ಟಿವಿ ಕಾಣುತ್ತೆ, ಮ್ಯಾಚ್ ಹಾಕಿದಾರೆ ಅಂತ ಕಾಣಿಸುತ್ತೆ, ಅವ್ರ ಮನೆಗೆ ಹೋಗೋದು ನಾನು ನನ್ನ ತಾತ, ನಾಕ್ ಮಾಡೋದು. ತೆಗಿಯೋ ನಮ್ಮ ತಾತ ನ್ಯಾಷನಲ್ ಅವಾರ್ಡ್ ವಿನ್ನರ್, ಹೇಳ್ಕೊಳ್ಳೋ ನಮಸ್ಕಾರ ಅಮ್ಮ, ನಾನು HC ಸುಬ್ರಾವ್ ಅಂತ, ನಾನು ರಾಷ್ಟ್ರ ಪ್ರಶಸ್ತಿ ವಿಜೇತ ಟೀಚರ್ ಕಣಮ್ಮ ಅಂದಾಗ ಅವ್ರ ಒಂಥರ, ಓ ಸರ್ ಟೀಚರ ಬನ್ನಿ ಸರ್ ಒಳಗನೆ ಅಂತ ಕರೆಯೋರು. ಏನಿಲ್ಲ, ನಾನು ನಮ್ಮ ಮಗ ವಾಕಿಂಗ್ ಹೋಗ್ತಾ ಇದೀವಿ, ನೀ ಕ್ರಿಕೆಟ್ ಹುಚ್ಚು ಕಣಮ್ಮ, ಒಂದ್ 10 ನಿಮಿಷ ಕೂತ್ಕೊಂಡು ಮ್ಯಾಚ್ ನೋಡ್ಬೋದು ಅಂತ. ಯಾರ್ದೋ ಮನೆ 10 ನಿಮಿಷ ಅಂತ ಕೂತ್ಕೊಂಡ್ರೆ ನಮ್ದು ಕಾಫಿ ತಿಂಡಿ ಊಟ ಎಲ್ಲ ಅವ್ರ ಮನೇಲೆ ಆಗಿ ಆ ಮ್ಯಾಚ್ ಎಂಜಾಯ್ ಮಾಡಿ, ಯಾರ್ದೋ ಮನೇಲಿ ಮ್ಯಾಚ್ ಎಂಜಾಯ್ ಮಾಡಿ ನಾನು ನಮ್ಮ ತಾತ ವಾಪಸ್ ಬರ್ತಾ ಇದ್ವಿ. ಈ ತರ ಒಂದು ಬ್ಯೂಟಿಫುಲ್ ಮೆಮೊರೀಸ್ ನನಗೆ ಕ್ರಿಕೆಟ್ ಅಂದ್ರೆ. ಬಟ್ ಇವತ್ ಕ್ರಿಕೆಟ್ ಫಾರ್ಮ್ಯಾಟ್ ಆತರ ಇಲ್ಲ. ಅಂದ್ರೆ ಇವತ್ತು ಏನೋ ಬೇರೆ ಇದೆ ಕ್ರಿಕೆಟ್ ಫಾರ್ಮ್ಯಾಟ್, ಎಂಟರ್ಟೈನ್ಮೆಂಟ್ ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ. ಸೊ
ಇವತ್ ಕ್ರಿಕೆಟ್ ನೋಡೋದು ಸ್ವಲ್ಪ ಕಮ್ಮಿ ಆಗಿದೆ ಬಿಟ್ರೆ ಹ್ಮ್. ಕ್ರಿಕೆಟ್ ಆಡೋದು ಆಮೇಲೆ ಅಥವಾ ನಾನು ಇವತ್ತಿಗೂ ತಲೆಯಲ್ಲಿ ಏನು ಓಡ್ತಾ ಇಲ್ಲ ಅಥವಾ ಏನು ಐಡಿಯಾ ಬರ್ತಾ ಇಲ್ಲ ಅಂದಾಗ ನಾನು ಯಾರೋ ಹಳೆ ಮ್ಯಾಚ್ ಹಾಕೊಂಡು ಯಾವ ಹೈಲೈಟ್ಸ್ ನೋಡ್ತಾ ಇರ್ತೀನಿ. ನಿಮ್ಗೆ ಏನೋ ಅದ್ರ ಜೊತೆ ಏನೇನೋ ಕನೆಕ್ಷನ್ಸ್ ಇರುತ್ತೆ, ಹೌದು ಅದರಿಂದ ಐಡಿಯಾಸ್ ಬರುತ್ತೆ. ಹೌದು ಹೌದು. ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ನಂಬ್ತಿರೋ ಬಿಡ್ತಿಲ್ಲ, ನೀವು ಹೆಸರೇಳೋದಕ್ಕೆ ಕೇಳ್ತಾ ಇದ್ದೀನಿ. ಆಲನ್ ಡೊನಾಲ್ಡ್ ಇನ್ ಆಸ್ಟ್ರೇಲಿಯಾ ಅಂತ ಒಂದು 15 ನಿಮಿಷದ 20 ನಿಮಿಷದ ಬರೀ ಅವ್ರು ಆಸ್ಟ್ರೇಲಿಯಾದಲ್ಲಿ ಹೇಗೆ ಪರ್ಫಾರ್ಮ್ ಮಾಡಿದ್ರು ಅಂತ ಅಂದ್ರೆ, ಸೊ ಆಲನ್ ಡೊನಾಲ್ಡ್ ಕೂಡಲೇ ನಮ್ಗೆ ಕ್ರೀಮ್ ಹಾಕ್ಸ್ಕೊಡೋದು ಅದನ್ನ ನಾವು ಮಾಡಿದ್ವಿ ಇಷ್ಟ. ನಮ್ದು ಕಡೂರು, ಅಲ್ಲೆಲ್ಲ ಈ ತರ ಕ್ರೀಮ್ಗಳು ಸಿಗ್ತಾ ಇರ್ಲಿಲ್ಲ. ನಮ್ದೆಲ್ಲ ಹುಚ್ಚಾಟ, ಪೌಡ್ರಿಗೆಲ್ಲ ನೀರ್ ಹಾಕೊಂಡು ಅದನ್ನೆಲ್ಲ ಇಲ್ಲೆಲ್ಲ ಹಚ್ಕೊಂಡು, ನಮ್ದು ಒಂದು ಹೊಂಡ ಅಂತಿತ್ತು. ನಾವು ಹೊಂಡದಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ನಾವ್ ಇಲ್ಲೆಲ್ಲ ಹಿಂಗೆಲ್ಲ ಹಚ್ಕೊಂಡ್ ಮೂತಿ ನಾವು ಕ್ರಿಕೆಟ್ ನಂಗೆ ಆಡ್ಬೇಕು ಅಂತ ನಮ್ ಫೀಲ್, ಇವೆಲ್ಲ ಇರ್ಬೇಕು ಮುಖದ ಮೇಲೆ ಅಂತ. ಸೊ ಅಷ್ಟು ಹುಚ್ಚ ತರ ಕ್ರಿಕೆಟ್ ಆಡಿರೋದು. ಇದು ನೀವು ಐ ಥಿಂಕ್ ರೀಟ್ವೀಟ್ ಏನೋ ಮಾಡಿದ್ರಿ, ಇಲ್ಲ ಟ್ವೀಟ್ ಮಾಡಿದ್ರಿ, ಅದರಲ್ಲಿ ನಿಮ್ಮ ಮಾತುಗಳನ್ನು ಕೂಡ ಬರೆದಿದ್ರಿ. ಅನುರಾಗ್ ಕಶ್ಯಪ್ ಅವರು ಈಗ ಮೊನ್ನೆ ಒಂದು ಇಂಟರ್ವ್ಯೂನಲ್ಲಿ ಒನ್ ಆಫ್ ದಿ ಬೆಸ್ಟ್, ನನ್ನ ಎಂಟ್ರಿ ಟು ಕನ್ನಡ ಸಿನಿಮಾ ವಾಸ್ ಥ್ರೂ ಅ ವೆರಿ ಗುಡ್ ಫಿಲ್ಮ್ ಕಾಲ್ ರಾಮರಾವರೇ ಅಂತ ಏನೋ ಒಂದು ಮಾತನ್ನ ಹೇಳಿದ್ರು ರೈಟ್. ಸೊ ಈಗ ಸಿನಿಮಾನೇ ನೋಡಿರೋ ಒಬ್ಬ ವ್ಯಕ್ತಿ, ಸಿನಿಮಾ ತನ್ನ ಅಜೆಂಡಾಲೇ ಇರ್ಲಿರೋ ಒಬ್ಬ ವ್ಯಕ್ತಿ, ಕ್ರಿಕೆಟ್ ಅಂತ ಬಂದು ಇನ್ನೇನೋ ಆಗಿ ಸಿನಿಮಾ ಬಂದ ಒಬ್ಬ ವ್ಯಕ್ತಿ, ತನ್ನ ಮೊದಲನೇ ಚಿತ್ರ ಅದಕ್ಕೆ ಎಷ್ಟೋ ವರ್ಷಗಳಾದ್ಮೇಲೆ ಇವತ್ತು ಕೂಡ ಅನುರಾಗ್ ಕಶ್ಯಪ್ ಅದನ್ನ ಹೇಳ್ತಾರೆ ಅನ್ನೋದಾದ್ರೆ, ಹೌ ಸ್ಪೆಷಲ್ ಇಸ್ ರಾಮರಾಮರೇ ಅವ್ರ ಅನುರಾಗ್ ಕಶ್ಯಪ್ ಅದನ್ನ ಹೇಳಿದಾಗ ನಿಮ್ಗೆ ಏನ್ ಅನಿಸ್ತು? ಅನುರಾಗ್ ಕಶ್ಯಪ್ ನನಗೆ ತುಂಬಾ ಡೌಟ್ ಇತ್ತು. ಅಂದ್ರೆ ಈಗ ಅನುರಾಗ್ ಕಶ್ಯಪ್ ಅವ್ರು ತುಂಬಾ ಸಿನಿಮಾಗಳ ಬಗ್ಗೆ ಮಾತಾಡಿದಾರೆ, ಕನ್ನಡ ಸಿನಿಮಾಗಳ ಬಗ್ಗೆ. ಇದ್ಯಾಕೆ ನಮ್ ಸಿನಿಮಾ ಎಲ್ಲ ರೀಚ್ ಆಗಿಲ್ವಾ ಅವರಿಗೆ? ಆಮೇಲೆ ನಾವು ರೀಚ್ ಮಾಡಕ್ ಟ್ರೈ ಮಾಡಿಲ್ಲ. ನಾವು ಸಿನಿಮಾ ಮಾಡಿದ್ವಿ, ಥಿಯೇಟ್ರಿಗೆ ಬಿಟ್ವಿ, ಇಲ್ಲಿ ಜನ ರೆಸ್ಪಾಂಡ್ ಮಾಡಿದ್ರು. ಬಟ್ ಆದ್ರೆ ಇವತ್ತಿನ ಕಾಲಕ್ಕೆ ಅಲ್ಲಿ ಹೋಗಿರ್ಬೇಕಲ್ವಾ, ಹೋಗಿಲ್ವಾ ಅನ್ನೋದು ತುಂಬಾ ಡೌಟ್ ಇತ್ತು ನಂಗೆ. ಯಾಕೆ ನಮ್ ಸಿನಿಮಾಗಳು ಇಲ್ಲೂ ಯಾರು ಮಾತಾಡಲ್ವಲ್ಲ ನಮ್ ಸಿನಿಮಾ ಬಗ್ಗೆ? ಮಾತಾಡ್ಬೇಕು ಅಂತಲ್ಲ, ನಾನು ರಾಮರಾಮರ ಮಾಡ್ಬೇಕಾದ್ರೆ ಎಲ್ಲರಿಗೂ ಹೇಳ್ತಾ ಇದ್ದೆ, ನಾನ್ ಮಾಡೋ ಸಿನಿಮಾ ಪ್ರಪಂಚದ ಮೂಲೆ ಮೂಲೆಯಲ್ಲಿರೋನು ನೋಡಿ ಖುಷಿ ಪಡ್ಬೇಕು ಅಂತ ಸಿನಿಮಾನೇ ನಾನು ಮಾಡೋದು. ವೆರಿ ನೈಸ್, ಚೆನ್ನಾಗಿದೆ ಅದು. ಇವತ್ತಿಗೂ ಹಾಗೆ ನಾನು ನನ್ನ ಯೋಚನೆಗಳು, ನನ್ನ ಇದಕ್ಕೆ ನಾನ್ ಮಾಡೋದಿಲ್ಲ. ನಾನ್ ಸಿನಿಮಾ ಮಾಡೋದು ಪ್ರತಿಯೊಬ್ರು ನೋಡ್ಬೇಕು, ಅವ್ರಿಗೆ ಖುಷಿ ಆಗ್ಬೇಕು, ಈ ಅಜೆಂಡಾ ಇಟ್ಕೊಂಡು ನಾನು ಸಿನಿಮಾ ಮಾಡೋದು. ಬಟ್ ಇದ್ಯಾಕೆ ನನ್ನ ಸಿನಿಮಾ ಬಗ್ಗೆ ಯಾರು ಮಾತಾಡ್ತಾ ಇಲ್ವಲ್ಲ, ಯಾರಿಗೆ ರೀಚ್ ಆಗ್ತಾ ಇಲ್ವ ನನ್ನ ಸಿನಿಮಾ ಅಂತ ಒಂದ್ ಡೌಟ್ ಇತ್ತು. ಈಗ ಮೊನ್ನೆ ಅನುರಾಗ್ ಕಶ್ಯಪ್ ಅವ್ರು ಇದ್ದಕ್ಕಿದ್ದಾಗ ಔಟ್ ಆಫ್ ದ ಬ್ಲೂ ಅವ್ರು ಎಲ್ಲೂ ಯಾವ್ದೇ ಮುಂಚೆ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಅವ್ರ ಇದ್ರ ಬಗ್ಗೆನೋ ಒಂದಲ್ಲ ಬಗ್ಗೆನೋ ಹೇಳಿದ್ದಾರೆ ಅಂತ ನನಗೆ ಇಲ್ವಾ? ನನಗೆ ಎಲ್ಲೂ ಸಿಕ್ಕಿಲ್ಲ. ಬಿಕಾಸ್ ನನಗೆ ಅವ್ರು ಅದನ್ನ ಹೇಳಿದಾಗ ನಿಮ್ಗೆ ಸರ್ಪ್ರೈಸ್ ಅನ್ನಿಸ್ಲಿಲ್ಲ, ಬಿಕಾಸ್ ಇವರೆಲ್ಲ ಮುಂಚೆ ಹೇಳಿದ್ದಾರೆ ಅನ್ನೋ ನೆನಪು ನನಗೆ ಬಾರಿ ಸರ್ಪ್ರೈಸ್. ನನಗೆ ಎಲ್ಲೂ ಸಿಕ್ಕಿಲ್ಲ ಆಕ್ಚುಲಿ ಅದು. ನಾನು ಆಮೇಲೆ ಅನುರಾಗ್ ಕಶ್ಯಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ಅವ್ರು ಅವಾಗ್ಲೇ ನೋಡಿದ್ರಂತೆ ಸಿನಿಮಾನ, ಅಂದ್ರೆ ರಿಲೀಸ್ ಆಗಿ 5-6 ತಿಂಗಳು. ನಾನು ಅನ್ಕೊಂಡಿದ್ದೆ ಇತ್ತೀಚೆಗೆ ನೋಡಿದ್ದಾರೆ ಸಿನಿಮಾನ, ಅದಕ್ಕೆ ಇವಾಗ ಮಾತಾಡಿದ್ದಾರೆ ಅನ್ಕೊಂಡೆ. ಬಟ್ ಇನ್ನೂ ಶಾಕಿಂಗ್ ವಿಚಾರ ಏನಂದ್ರೆ ಅವ್ರು ಆಗ್ಲೇ ನೋಡಿರೋದು ಇವಾಗ ಈಗ್ಲೂ ಮಾತಾಡ್ತಾ ಇದಾರೆ ಅಂತ. ಅದೇ ಗೊತ್ತಾಯ್ತು ನಿಮ್ಗೆ? ಅವ್ರು ಒಂದು 8 ಅಂತ ಒಂದು ಸಿನಿಮಾ ಮಾಡ್ತಾ ಇದಾರಲ್ಲ, ಅದ್ರಲ್ಲಿ ನಾನು ಫ್ರೆಂಡ್ಸ್ ಎಲ್ಲ ವರ್ಕ್ ಮಾಡ್ತಾ ಇದಾರೆ. ಅವ್ರ ಹತ್ರ ಹೇಳಿದ್ರಂತೆ, ನಾನು ಅದನ್ನ ರಿಲೀಸ್ 5 months 6 months ನೋಡಿದ್ದೆ, ಬ್ರಿಲಿಯಂಟ್ ಫಿಲಮ್ ಅಂತ ಏನೋ ಅಂದ್ರಂತ. ನಾನು ಅವಾಗ ನೋಡಿದ್ ಇನ್ನೂ ಜ್ಞಾಪಕ ಇದೆಯಾ, ಪರವಾಗಿಲ್ವಲ್ಲ ಅಂತ. ಅದು ಇನ್ನೂ ಶಾಕು ನನಗೆ, ನೆನ್ಪಿಡ್ಕೊಂಡು ಅದ್ರ ಬಗ್ಗೆ ಮಾತಾಡಿರೋದು. ಅದು ಏನಾಗತ್ತೆ ಅಂದ್ರೆ, ಇವಾಗ ರಾಮರೇ ತರ ಒಂದು ಸಿನಿಮಾ ಅಂತ ಮಾಡಿದಾಗ ಹೊಸದಾಗಿ ನಂಗೆ ಸಿನಿಮಾ ಮಾಡ್ಬೇಕು ಅನ್ನೋದು ಅಷ್ಟೇ ಇದ್ದಿದ್ದು, ಇನ್ನು ಏನೂ ಇರ್ಲಿಲ್ಲ. ನಾನು ಏನೋ ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡ್ತೀನಿ ಅವೆಲ್ಲ ಏನು ತಲೆಲೇ ಇರ್ಲಿಲ್ಲ. ಒಂದು ಹೊಸ ತರ ಸಿನಿಮಾ ಮಾಡ್ಬೇಕು. ಆಮೇಲೆ ನಾನ್ ನೋಡಿರೋ ಪ್ರಪಂಚ, ನನ್ನ ಒಳಗಿರೋ ಕೆಲವು ವಿಷಯಗಳು, ಸೊಸೈಟಿ ಎಕ್ಸ್ಪ್ರೆಷನ್, ನನ್ನ ಒಳಗಿರೋ ಸೊಸೈಟಿ ಎಕ್ಸ್ಪ್ರೆಷನ್, ಇದನ್ನೆಲ್ಲ ಹೆಂಗೆ ಕಟ್ಟೋದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಸಿನಿಮಾ ಮಾಡಿದ್ದು. ಆ ಸಿನಿಮಾ ರಿಲೀಸ್ ಆದಾಗ ನಾನು ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಒಂದೇ ಹೇಳಿದ್ದು, ಸರ್ ಈ ಸಿನಿಮಾ ಇದ್ರಲ್ಲಿ ಕೆಲಸ ಮಾಡಿರೋ ನೋಡಿದ್ರೆ ಸಾಕು ಸರ್, ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಎಲ್ಲರೂ. ನಾನೊಂದು ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋನು ಸರ್. ಅಂದ್ರೆ ಏನಕ್ಕೆ ಬರ್ತಾರೆ ಸರ್ ಈ ಸಿನಿಮಾಗೆ ಜನ? ನೋನ್ ಫೇಸ್ಗಳಿಲ್ಲ, ಪಬ್ಲಿಸಿಟಿ ಮಾಡಿಲ್ಲ, ಯಾರಿಗೂ ಸಿನಿಮಾನೇ ಗೊತ್ತಿಲ್ಲ. ಬಂದ್ರೆ ಸಂತೋಷ, ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಸರ್. ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋರು ಈ ಸಿನಿಮಾ ನೋಡ್ಬೇಕು, ಅದಕ್ಕೆ ಒಂದು ಸೆಟಪ್ ಮಾಡ್ಕೊಡಿ ಸಾಕು, ಇಷ್ಟು ಚೆನ್ನಾಗಿದೆ ಅಂದ್ರೆ ಮೂವ್ ಆಗತ್ತೆ ಅಂತ. ಆ ತರ ಆಗಿದ್ದು. ಅಂದ್ರೆ ನಾನು ಹೇಳಿದೆ 3 ದಿನ ಇಟ್ಕೊಳ್ಳಿ ಸರ್ ಥಿಯೇಟರ್ ಅಲ್ಲಿ ಅಂತ ಹೇಳಿದ್ದು. ಬಟ್ ಅದು 3 ದಿನ ತನಕ ಅದು ಸಿನಿಮಾ ಶಕ್ತಿ. ಸಿನಿಮಾ ಹಂಗ ಆಗತ್ತದು, ನಾವು ಮಾಡಕ್ ಸಾಧ್ಯ ಇಲ್ಲ. ನಾವು ಸಿನಿಮಾಗೆ ಕೆಲಸ ಮಾಡ್ಬೋದಷ್ಟೇ, ಅದು ನಮ್ ಕೆಲ್ ಮಾಡಿಸ್ಕೊಳತ್ತೆ. ಬಟ್ ಮಾಡಕ್ ರೆಡಿ ಇರ್ಬೇಕಷ್ಟೇ, ನಾವು ತಡ್ಕೊಳಕ್ ರೆಡಿ ಇರ್ಬೇಕು. ಅದನ್ನ ತಡ್ಕೊಂಡ್ ಮಾಡಿದ್ವಿ ಅಂದ್ರೆ ಅದ್ರ ಪಡೆಗೆ ಅದು ಹೋಗತ್ತೆ. ಸೊ ರಾಮರೇ ವಾಸ್ ಸೋ ಸ್ಪೆಷಲ್. ಅಂದ್ರೆ ಅದ್ರಲ್ಲಿ ತುಂಬಾ ಬೇಜಾರಿದೆ ಅದು. ಅಂದ್ರೆ ರಾಮರೇ ಅಂತ ನೆನ್ಪಿಸ್ಕೊಂಡಾಗೆಲ್ಲ ನಂಗೆ
ನಮ್ಮ ವೈಭವ್ ಅವ್ರ ತಂದೆ ಜಯರಾಮಣ್ಣ ಅವ್ರ ಮ್ಯಾಕ್ಟೋಕ್ ಬರ್ತಾರೆ. ಅದ್ರಲ್ಲಿ ತುಂಬಾ ಬೇಜಾರುಗಳಿದೆ. ನಾನು ಅದ್ರದ್ದು ಯಾವ್ದೇ ಒಂದನ್ನು ನಾನು ಸೆಲೆಬ್ರೇಟ್ ಮಾಡಿಲ್ಲ, ಎಂಜಾಯ್ ಮಾಡಕ್ಕಾಗಿಲ್ಲ. ಬಿಕಾಸ್ ಅದನ್ನೆಲ್ಲ ಮೀರಿದೊಂದು ಒದ್ದಾಟ. ಯಾಕಂದ್ರೆ ಯಾರು ತುಂಬಾ ಕನ್ಸ್ ಕಂಡಿದ್ರ ಆ ಪಿಕ್ಚರ್ ಬಗ್ಗೆ ಅವರೇ ಇರ್ಲಿಲ್ಲ ಸಿನಿಮಾ ನೋಡಕ್ಕೆ. ಇದನ್ನೆಲ್ಲ ಮೀರಿ ಆ ಸಿನಿಮಾ ಶಕ್ತಿ ಅದು ಇವತ್ತಿಗೂ ಯಾರೋ ರಿನೌಂಡ್ ಡೈರೆಕ್ಟರ್ ಸಿನಿಮಾನ ತುಂಬಾ ಇಷ್ಟಪಡುವಂತ ಒಬ್ಬ ಟೆಕ್ನಿಷಿಯನ್ ಮಾತಾಡ್ತಾರೆ ಅಂದ್ರೆ ಒಂಥರ ಸಿನಿಮಾ ಶಕ್ತಿ ಅಂತಾನೆ ಅನ್ಸುತ್ತೆ. ನಾನು ಆ ರೀತಿಯ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್ ನಿಮಗೆ ಸಿಕ್ಕಾಗ ಎರಡನೇ ಚಿತ್ರಕ್ಕೆ ನನಗನ್ಸತ್ತೆ ಇವತ್ತಿಗೂ ಒಂದಲ್ಲ ಎರಡಲ್ಲ ಇಸ್ ಅ ವೆರಿ ಇನ್ನಸೆಂಟ್ ಫಿಲ್ಮ್ ಅಂತ. ನಿಮ್ಮಲ್ಲಿ ಆ ಇನ್ನಸೆನ್ಸ್ ನ ಕಾಪಾಡ್ಕೊಳಕ್ ಆಯ್ತಾ, ಅಥವಾ ನಮಗ್ ಗೊತ್ತಾಗದೆ ಇರ್ಬೋದು, ನಿಮ್ಮಲ್ಲಿ ಏನಾದ್ರೂ ಕರಪ್ಷನ್ ಆಗಿತ್ತ ಒಂದಲ್ಲ ಎರಡಲ್ಲ ಬರೋ ಹೊತ್ತಿಗೆ ಅದಕ್ಕೆ ಕೆಲಸ ಮಾಡೋಕೆ ಶುರು ಮಾಡೋಷ್ಟಕ್ಕೆ? ಇಲ್ಲ, ಅದು ನನಗೇನ್ ಅನ್ಸುತ್ತೆ ಗೊತ್ತಾ ಸರ್, ನಾನು ಚಿಕ್ಕ ವಯಸ್ಸಿಂದನೂ ದೊಡ್ಡ ಸಿನಿಮಾ ಟೆಕ್ನಿಷಿಯನ್ ಅಥವಾ ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡವನೇ ಅಲ್ಲ, ಇವತ್ತಿಗೂ ಇಲ್ಲ. ಸಿನಿಮಾ ನನ್ನ ತಲೆಯಲ್ಲೇ ಇಲ್ಲ. ಅಂದ್ರೆ ಸಿನಿಮಾಯಿಂದ ನನಗೇನೋ ಫೇಮು, ಸಿನಿಮಾಯಿಂದ ದುಡ್ಡು ಇಲ್ಲ. ನಾನು ಖಾಲಿ ಬಂದವನು ಸಿನಿಮಾ ಇಂಡಸ್ಟ್ರಿಗೆ, ಕುತೂಹಲದಲ್ಲಿ ಬಂದವನು ಸಿನಿಮಾ ಇಂಡಸ್ಟ್ರಿ. ಏನಿದು ಸಿನಿಮಾ ಇಂಡಸ್ಟ್ರಿ, ಹೆಂಗಿರತ್ತೆ ಸಿನಿಮಾ, ಇವತ್ತು ಅದೇ ಕುತೂಹಲದಲ್ಲಿರೋನು ಬಿಟ್ರೆ ಇದರಿಂದ ನಾನು ಏನೋ ಆಗ್ಬಿಡ್ತೀನಿ, ಏನೋ ಮಾಡ್ಬಿಡ್ತೀನಿ ಇಲ್ಲ. ನಾನು ಇವತ್ತಿಗೂ ಎಕ್ಸ್ ಅಂಡ್ ವೈ ಮಾಡಿರೋದು ಒಂದು ಕುತೂಹಲದಲ್ಲೇ. ಈ ತರದ ಒಂದು ಕತೆ ಹೇಳಿದ್ರೆ ಹೆಂಗಿರತ್ತೆ ಗುರು. ನಾನು ಯಾವ್ದೇ ಸಿನಿಮಾ ಮಾಡ್ಬೇಕಾದ್ರೂ ನಾನು ಮುಂಚೆನೆ ಇವಾಗ ನೆಕ್ಸ್ಟ್ ಏನ್ ಸಿನಿಮಾ ಮಾಡ್ತೀನಿ ಗೊತ್ತಿಲ್ಲ ನನಗೆ. ನಂಗೆ ಆ ಪ್ರೋಸೆಸ್ ಅಲ್ಲಿ ಇಲ್ಲ. ನಾನು ಆ ಪ್ರೋಸೆಸ್ ಅಲ್ಲಿ ಏನ್ ಎಂಜಾಯ್ ಮಾಡ್ತೀನಿ ಅದನ್ನ ಸಿನಿಮಾ ಮಾಡ್ತೀನಿ. ಥಾಟ್ಗಳಿರ್ಬೋದು, ಈ ವಿಷಯದ ಬಗ್ಗೆ ಮಾತಾಡ್ಬೇಕು, ಈ ವಿಷಯದ ಬಗ್ಗೆ ಸಿನಿಮಾ ಮಾಡ್ಬೇಕು ಅಂತ ಯೋಚನೆಗಳಿರ್ಬೋದು. ಬಿಟ್ರೆ ಈ ಕತೆ ಅಥವಾ ನಾನು ಆಲ್ರೆಡಿ ಒಂದು ಅಷ್ಟು ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೀನಿ, ನಾನು ಮಾಡೋದ್ರೆ ಇಷ್ಟು ಸಿನಿಮಾ ನನ್ಗಿಲ್ಲ. ನನಗೆ ಹೆಂಗೆ ಪ್ರತಿದಿನ ಹೊಸದು. ನನ್ನ ಸಿನಿಮಾದ ಇಂಡಸ್ಟ್ರಿ ಪ್ರತಿದಿನ ಹೊಸದು. ನನಗೆ ನಾಳೆ ಗೊತ್ತಿಲ್ಲ, ನಾಳೆ ನಾನು ಯೋಚನೆ ಮಾಡೋ ರೀತಿ ಬೇರೆ ಇರ್ಬೋದು, ನನಗಾಗೋ ಅನುಭವ ಬೇರೆ ಇರ್ಬೋದು, ನನ್ನ ಥಾಟ್ ಚೇಂಜ್ ಆಗ್ಬೋದು. ನಾನು ಅದ್ರ ಜೊತೆ ಕೆಲಸ ಮಾಡೋನು, ಆ ಕುತೂಹಲದಲ್ಲಿ ಕೆಲಸ ಮಾಡೋನು. ಸೊ ಒಂದಲ್ಲ ಎರಡಲ್ಲ ಮಾಡಿದಾಗ ನಂಗೆ ತುಂಬಾ ಜನ ಬೈದ್ರು, ಅಲ್ಲ ಉಮಾಪತಿ ಅಂತ ದೊಡ್ಡ ಸಿಕ್ಕ ನೀನ್ ಯಾವ್ದು ಗುರು ಈ ತರ ಮಾಡ್ತಾ ಇದೀಯಾ. ನನಗಿಲ್ಲ ಅದು ತಲೆಯಲ್ಲಿ, ನಾನು ಹಂಗೆ ಮಾಡ್ಬೇಕು ಹಿಂಗ ನಂಗಿಲ್ಲ. ನನಗೆ ಅವತ್ತಿಗೆ ಅದು ಅನ್ನಿಸ್ತು ಈ ತರದೊಂದು ಕತೆ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಆ ಕತೆ ಮಾಡಿದೆ ಅಷ್ಟೇ, ಅದು ಒಂದು ಸಿನಿಮಾ ಆಯ್ತು. ಸೊ ಹಂಗೆ ಇವಾಗ ತುಂಬಾ ಜನ ಹೇಳ್ತಾರೆ ನಾನು ಚಿಕ್ಕ ವಯಸ್ಸಲ್ಲೇ ಡಿಸೈಡ್ ಆಗಿದೆ ಫಿಲಂ ಡೈರೆಕ್ಟರ್ ಆಗ್ಬೇಕು ಅಂದ್ರೆ ಇರತ್ತೆ. ಇವಾಗ ನಾನು ಮೋಸ್ಟ್ಲಿ ಕ್ರಿಕೆಟಿಗೆ ಹೋಗಿದ್ರೆ ಅದಿರೋದು ಅನ್ಸತ್ತೆ, ನಾನು ಒಳ್ಳೆ ಪ್ಲೇಯರ್ ಆಗ್ಬೇಕು, ತೆಂಡೂಲ್ಕರ್ ತರನೇ ಆಡ್ಬೇಕು ಅಂತ ಆಲ್ರೆಡಿ ಪ್ರೀ ಲೋಡೆಡ್ ಥಾಟ್ಸ್ ಇರೋದು ಅನ್ಸತ್ತೆ. ಬಟ್ ನನಗೆ ಈ ಸಿನಿಮಾದಲ್ಲಿ ಅದು ಏನು ಇಲ್ದೇ ಇರೋದೇ ಪ್ಲಸ್ ಪಾಯಿಂಟ್ ನನ್ನ ಪ್ರಕಾರ. ನನಗೆ ಆ ಮೂಮೆಂಟಿಗೆ, ಆ ಕ್ಷಣಕ್ಕೆ ನನಗೇನ ಹೇಳ್ಬೇಕು ಅನ್ಸತ್ತೆ ಥ್ರೂ ಆರ್ಟ್. ನನ್ನ ಪ್ರಕಾರ ಆರ್ಟ್ ಈಸ್ ವೆರಿ ಮಚ್ ಇಂಡಿವಿಜುವಲ್ ಎಕ್ಸ್ಪ್ರೆಷನ್. ಇಲ್ಲಿ ಯಾವುದೇ ರೀತಿ ಶ್ಯಾಡೋಸ್ ಆಗ್ಲಿ, ಯಾರ್ದೋ ಎಕ್ಸ್ಪ್ರೆಷನ್ಗಳಾಗ್ಲಿ ನಾವು ತಗೊಂಡ್ ಮಾಡಿದ್ರೆ ಅದು ಆರ್ಟೇ ಆಗಲ್ಲ. ಇಟ್ ಈಸ್ ವೆರಿ ಇಂಡಿವಿಜುವಲ್ ಎಕ್ಸ್ಪ್ರೆಷನ್. ನನ್ನ ಎಲ್ಲಾ ಸಿನಿಮಾಗಳು ಅಥವಾ ನನ್ನ ಎಲ್ಲಾ ಕಥೆಗಳು ಮೈ ಓನ್ ಇಂಡಿವಿಜುವಲ್ ಎಕ್ಸ್ಪ್ರೆಷನ್ ಟುವರ್ಡ್ಸ್ ಸೊಸೈಟಿ. ಸೊ ನನ್ನಲ್ಲಿ ಒಂದಷ್ಟು ನನಗೆ ಅವತ್ತಿಗೆ ಏನ್ ಅನ್ಸತ್ತೆ, ಸೊ ಎಕ್ಸ್ಪೆಷಲಿ ಸಿಸ್ಟಮ್ ಬಗ್ಗೆ, ಸೊಸೈಟಿ ಬಗ್ಗೆ, ಜನರ ಬಗ್ಗೆ ಏನ್ ಅನ್ಸತ್ತೆ ಅದನ್ನ ನಾನು ಸಿನಿಮಾದಲ್ಲಿ ಮಾತಾಡ್ತೀನಿ ಅಷ್ಟೇ. ಬಿಟ್ರೆ ನಾನು ಇಂಥದೇ ಕತೆ ಹೇಳ್ಬೇಕು, ಇಂಥದೇ ಕತೆ ನನಗೆ ಆ ತರ ಪ್ರಯತ್ನ ಪಟ್ರು ಆಗಲ್ಲ, ಅದು ವರ್ಕ್ ಆಗಲ್ಲ ನನಗೆ. ಪ್ರಯತ್ನ ಪಟ್ಟಿದ್ದೀನಿ, ಒಂದ್ 4-5 ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡ್ಬೇಡ, ಪ್ರೊಡ್ಯೂಸರ್ ಬಂದ ಟಕ್ 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 ಅಂತ ಮಾಡೋಣ ಅಂತ. ಅದಾಗಲ್ಲ, ಕಷ್ಟ ಆಗುತ್ತೆ. ಈಗ ನೀವು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಫಿಲಂ ಮಾಡ್ಬೇಕಾಗಿದ್ದು ಮ್ಯಾನ್ ಆಫ್ ದ ಮ್ಯಾಚ್ ಆದ್ಮೇಲೆ ಅದಕ್ಕೆ ಮುಂಚೆನೆ? ಮ್ಯಾನ್ ಆಫ್ ದ ಮ್ಯಾಚ್ ಇಂತ ಮುಂಚೆ ಯಾವಾಗ ಒಂದಲ್ಲ ಎರಡಲ್ಲ ಅದು ಶೋಗಳಾಗ್ಲಿಲ್ಲ ಫಸ್ಟ್ ಡೇ. ಫಸ್ಟ್ ಆಫ್ ಆಲ್ ಬಿಫೋರ್ ಐ ಮೂವ್ ಅಹೆಡ್, ನಾನು ಒಂದಲ್ಲ ಎರಡಲ್ಲ ಆಮೇಲೆ ಬರ್ತೀನಿ. ನನಗೆ ಅದು ಒಂದ್ ರೀತಿಯ ಬೇಜಾರೆ. 2 ಮಕ್ಕಳ ಚಿತ್ರ ಒಂದೇ ದಿನ, ಹೌದು, ಇದಕ್ ಸದ್ದಿಲ್ದೆ ಕೂಡ ಬಂದ್ಬಿಡ್ತು. ವಾಟ್ ಹ್ಯಾಪನ್ ದೇರ್? ಯಾಕೆ ಹಂಗಾಯ್ತು? ಏನಕ್ಕೆ ಹಂಗಾಯ್ತು ಅಂತ ಅದು ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ ನನಗೂ ಇವತ್ತು. ಅಂದ್ರೆ ಸಿನಿಮಾ ಅವತ್ತು ರಿಲೀಸ್ ಆದಾಗ ಕಂಟಿನ್ಯೂಸ್ ಫೋನ್ ಕಾಲ್ಸ್ ಇತ್ತು ನನಗೆ. ಅಂದ್ರೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಾರ್ಯಾರು ರಾಮರೇ ನೋಡಿದ್ದಾರೆ ಅವ್ರು ಒಂದಲ್ಲ ಎರಡಲ್ಲ ನೋಡ್ಬೇಕು ಅಂತಿರೋರು, ಇಲ್ಲಿ ಶೋ ಇಲ್ಲ ನಿನ್ ಪಿಕ್ಚರು, ಇಲ್ಲಿ ಶೋ ಇಲ್ಲ ನಿನ್ ಪಿಕ್ಚರು ಅಂತ. ನನಗೆ ಫಸ್ಟ್ 11-11:30 ತನಕ ಅದನ್ನೇನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಮೋಸ್ಟ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೇಕು ಅಂತ. ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಅದು ಒಂದ್ 4 ಪಟ್ಟು ಜಾಸ್ತಿ ಆಗೋಯ್ತು. ನನಗೆ ಅವಾಗ ಹೋದ ಒಂದು 28-30 ಶೋನೇ ಆಗಿಲ್ಲ, ಮಾರ್ನಿಂಗ್ ಶೋ. ಶಾಕೆ ಆಗೋಯ್ತು ನನಗೆ. ಅಂದ್ರೆ ಏನಿದು ಶೋನೇ ಆಗ್ಲಿಲ್ವಾ ನನ್ನ ಸಿನಿಮಾ? ಹಂಗಾರೆ ಅವರೆಲ್ಲ ಯಾವ ಸಿನಿಮಾ ನೋಡಿದ್ರು ಬಂದವರೆಲ್ಲ, ಏನ್ ನೋಡ್ಕೊಂಡು ಹೋದ್ರು ಅಂತ. ಇಡೀ ಶುಕ್ರವಾರ ಶೋ ಆಗ್ಲಿಲ್ಲ. ಕರೆಕ್ಟ್. ಸೊ ಅದು ಸಿಕ್ಕಾಬಟ್ಟೆ ಬೇಜಾರಾಗೋದು. ಅಂದ್ರೆ ಸಿನಿಮಾ ಈಗ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಫೇಸ್ ಕ್ಯಾಮ್ರಾಗಿದೆ ಅಂದ್ರೆ ನನ್ನ ಹಿಂದೆ ಒಂದು ದೊಡ್ಡ ಟೀಮ್ ಇರುತ್ತೆ. ಅಂದ್ರೆ ಅವರೆಲ್ಲ ಕರ್ಕೊಂಬಂದ್ ಕೂರ್ಸಿರೋದು ನಾನು ಇಲ್ಲಿ.
ಸೊ ಹೀಗೆ ಒಂದಲ್ಲ ಎರಡಲ್ಲ ಯಾವಾಗ ಆತರ ಆಯ್ತು, ನಂಗೆ ಎಷ್ಟು ಜನ ಕೆಲಸ ಮಾಡಿರೋದು, ಆ ಹುಡುಗ ಎಷ್ಟು ಎಫರ್ಟ್ ಹಾಕಿರೋದು, ಇದೇನು ಈ ಎಫರ್ಟಿಗೆ ಏನು ಇಷ್ಟು ಈಸಿನ ಇದು ಶೋನೇ ಆಗಲ್ಲ ಅಂತ ಹೇಳೋದು ಅನ್ನೋದು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ರಾಮಾರೇ ಮಾಡಿ ಏನೋ ಒಂದು ನೆಲೆ ಒಂದಷ್ಟು ಏನೇನೋ ಕಂಡ್ಕೊಂಡಿದ್ವಲ್ಲ, ಒಂದಲ್ಲ ಎರಡಲ್ಲ ಮಾಡೋ ಒಂದು 15 ವರ್ಷ ಹಿಂದೆ ಕೊಟ್ಟೋದ್ವಿ. ಅಂದ್ರೆ 2 ದಿವಸ ಇರ್ಲಿಲ್ಲ ಥಿಯೇಟರ್ ಅಲ್ಲಿ. ಅದು ಎಷ್ಟೋ ಜನಕ್ಕೆ ಇವತ್ತಿಗೂ ಗೊತ್ತಿಲ್ಲ ನಾನು ಒಂದು 2ನೇ ಪಿಕ್ಚರ್ ಒಂದಲ್ಲ ಎರಡಲ್ಲ ಮಾಡಿದೀನಿ ಅಂತ. ಒಂದೇ ಸರಿ ಒಂಥರ ವಾಶ್ ಔಟ್ ಫುಲ್ ಇಡೀ ಟೀಮ್. ಅಂದ್ರೆ ನಿಮ್ಗೆ ಎಲ್ಲಿಗೆ ಬಂದು ನಿಂತ್ಕೊಂತೀವಿ ಅಂದ್ರೆ, ರಾಮಾರೇ ಮಾಡ್ಬೇಕಾದ್ರೆ ತುಂಬಾ ಏನೂ ಭಯ ಇಲ್ದಲೆ ಈ ತರ ಸಿನಿಮಾನು ಮಾಡೋಣ ಗುರು, ಅದ್ರಲ್ಲಿ ಏನಿದೆ ಪ್ರಾಬ್ಲಮ್ಮು ಅನ್ನೋ ತರ ಇದ್ದವರು ಒಂದಲ್ಲ ಎರಡಲ್ಲ ಮುಗಿದ್ದು ಈ ವಾಶ್ ಔಟ್ ಆದ್ಮೇಲೆ ನಾವು ಈ ತರ ಎಲ್ಲ ಸಿನಿಮಾ ಮಾಡೋ ಜನ ನೋಡಲ್ಲ ಗುರು ಅನ್ನೋ ಫೀಲಿಂಗ್ ಬಂದು ಕನ್ಫ್ಯೂಷನ್ ಸ್ಟೇಟ್. ಅದು ಏನದು ಆ ಸಮಸ್ಯೆ ಆಗಿದ್ದು, ಅದನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂತನಾ, ಅಥವಾ ಡಿಸ್ಟ್ರಿಬ್ಯೂಷನ್ದು ಅನ್ನೋದಕ್ಕಿಂತ ಥಿಯೇಟರ್ ಅಲ್ಲಿ ಶೋಗಳೇ ಆಗ್ಲಿಲ್ಲ. ಅಂದ್ರೆ ಅವ್ರು ಕೊಟ್ಟಿದ್ ಯಾವ ಕಾರಣನೂ ವ್ಯಾಲಿಡ್ ಆಗಿರ್ಲಿಲ್ಲ. ಟೆಕ್ನಿಕಲ್ ರೀಸನ್ ಅಂದ್ರು, ಮತ್ತೇನೋ ಅಂದ್ರು, ಯಾವ್ದು ಇಟ್ ಈಸ್ ನಾಟ್ ವ್ಯಾಲಿಡ್ ಅಟ್ ಆಲ್. ಅದು ತುಂಬಾ ಗಲಾಟೆ ಆಯ್ತು. ಆಮೇಲೆ ಉಮಾಪತಿ ಅವ್ರು ಬಂದು ಬಿಟ್ಬಿಡಿ ಸತ್ಯ ಪರವಾಗಿಲ್ಲ ಅಂದ್ರು. ಬಟ್ ನಮ್ ಟೀಮ್ ಅವ್ರು ಯಾರು ರೆಡಿ ಇರ್ಲಿಲ್ಲ ಗಲಾಟೆ ನಿಲ್ಸಕ್ಕೆ. ಆಮೇಲೆ ಹೆಂಗೋ ಎಲ್ಲರನ್ನು ಸಮಾಧಾನ ಮಾಡಿ ಕಳ್ಸಿದ್ದಾಯ್ತು. ಅಷ್ಟೊತ್ತಿಗೆ ಈ ನಮ್ ಸರ್ಕಾರಿ ತುಂಬಾ ಹೈಪಿಗೆ ಬಂದ್ಬಿಟ್ಟಿತ್ತು. ಶನಿವಾರ ಆಯ್ತು, ಭಾನುವಾರ ಆಯ್ತು, ಸೋಮವಾರದಿಂದ ತೆಗೆದ್ರು ಅಷ್ಟೇ, ಜನ ಇಲ್ಲ ಅಂತ. ಸೊ ಆ ಸಿನಿಮಾದಾಗ ಎಲ್ಲರೂ ಒಂದು ಕನ್ಫ್ಯೂಷನ್ಗೆ ಬಂದ್ವಿ. ಇದೇನಿದ್ ಹಿಂಗಾಗೋಯ್ತಲ್ಲ ಇದು ಪಿಕ್ಚರು, ಮತ್ತೆ ಏನ್ ಮಾಡೋದು, ಯಾವ ತರ ಸಿನಿಮಾ ಮಾಡೋದು. ನಿಮ್ಗೆ ತುಂಬಾ ದೊಡ್ಡ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಆಮೇಲೆ ನಿಮ್ಗೆ ಗೆದ್ದಾಗ ಎಲ್ಲ ಹೊಗಳ್ತಾರೆ. ಅಂದ್ರೆ ಏನ್ ಅಟೆಂಪ್ಟ್ ಗುರು ನಿಮ್ದು, ಎಷ್ಟು ಧೈರ್ಯವಾಗಿ ಮಾಡ್ತೀರಾ ಸಿನಿಮಾ, ಈ ತರ ಅಟೆಂಪ್ಟ್ ಮಾಡೋಕ್ಕೂ ಧೈರ್ಯ ಇರ್ಬೇಕು ಅಂತ ಎಲ್ಲರೂ ಹೊಗಳ್ತಾರೆ. ಅದೇ ಸೋತಾಗ ರೆಗ್ಯುಲರ್ ಕಮರ್ಷಿಯಲ್ ಪಿಕ್ಚರ್ ಮಾಡ್ರ ಮರ್ಯ, ಹೀರೋನ್ ಇಟ್ಕೊಳ್ಳಿ, ಏನೋ ಇಟ್ಕೊಂಡ್ ಮಾಡ್ರಿ, ಇವೆಲ್ಲ ಯಾಕೆ ಮಾಡ್ತೀರಾ ನೀವು, ಬೇಕಾ ನಿಮ್ಗೆ ಅಂತ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಅದು ಕನ್ಫ್ಯೂಷನ್ ಸ್ಟೇಟ್. ಅದು ನಾವ್ ಏನ್ ಮಾಡುತ್ತಾ ಇರೋದ್ ಸರಿನಾ, ಇವ್ರು ಹೇಳೋ ತರ ಮಾಡ್ಬೇಕಾ ಅಂತ. ಅವಾಗ ನನಗೂ ಸಖತ್ ಬೇಜಾರಾಯ್ತು. ಅಂದ್ರೆ ಇಷ್ಟು ಎಫರ್ಟಿಗೆ ಅದೇ ನಾನು ಅವಾಗಲೇ ಹೇಳ್ದಂಗೆ ಜನ ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂದಿದ್ರೆ ನನ್ಗೆ ಏನೂ ಬೇಜಾರಾಗ್ತಾ ಇರ್ಲಿಲ್ಲ. ಬಟ್ ಸಿನಿಮಾ ನೋಡ್ಲೇ ಇಲ್ಲ ಜನ, ಗೊತ್ತೇ ಆಗ್ಲಿಲ್ಲ ಅಂದಾಗ ಬೇಜಾರಾಗ್ಬಿಡ್ತು. ಆ ಟೈಮಲ್ಲಿ ನಾನು ಆಫೀಸಲ್ಲಿ ಯೋಚನೆ ಮಾಡ್ತಾ ಕೂತಾಗ ಒಂದು ಲೈನ್ ಏನೋ ಬಂತು. ಅಂದ್ರೆ ನಾನು ಡಿಸೈಡ್ ಆಗಿದ್ದೆ, ನೆಕ್ಸ್ಟ್ ಮಾಡಿದ್ರೆ ಯಾರು ದೊಡ್ಡವ್ರಿಗೆ ಮಾಡ್ಬೇಕು ಗುರು. ಇದ್ ಯಾರಿಗೂ ಹೋಗಿ ಏನ್ ಕೇಳಕ್ಕೂ ಇಲ್ಲ. ದೊಡ್ಡವ್ರಿದ್ರೆ ಅವ್ರೇನೋ ಹ್ಯಾಂಡಲ್ ಮಾಡ್ತಾರೆ, ನಾವು ಒಳ್ಳೆ ಸಿನಿಮಾ ಮಾಡ್ಕೊಟ್ರೆ ಸಾಕು. ಇದು ನಾವ್ ಅಂತರ ಸಿನಿಮಾ ಮಾಡೋರು ಒಳ್ಳೆ ಸಿನಿಮಾ ಮಾಡೋದ್ರ ಜೊತೆ ಎಲ್ಲಾ ಬರ್ಡನ್ನು ನಮ್ ತಲೆ ಮೇಲೆ ಹಾಕೋಬೇಕು. ಈಗ ದೊಡ್ಡವ್ರ ಜೊತೆ ಒಳ್ಳೆ ಸಿನಿಮಾ ಮಾಡಿದ್ರೆ ಸಾಕು, ಅದ್ರ ಪಾಡಿಗೆ ಅದು ಮೂವ್ ಆಗತ್ತೆ ಅಂದ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ಒಂದ್ ಲೈನ್ ಇತ್ತು. ಸುಮ್ನೆ ನಾನು ಅಪ್ಪು ಸರಿ ಒಂದ್ ಮೆಸೇಜ್ ಹಾಕ್ತೆ ಆಫೀಸಲ್ಲಿ. ನಮ್ಮ ಮನೆ ಅಷ್ಟೊತ್ತಿಗೆ ನಮ್ಮ ಆಫೀಸ್ ಎಲ್ಲ ಕ್ಲೋಸ್ ಮಾಡಿ ವಾಪಸ್ ನಮ್ಮ ಮನೆಗೆ ಬಂದಿದ್ವಿ, ಸಿಂಗಲ್ ಬೆಡ್ರೂಮ್ ಮನೆಗೆ. ಅಲ್ಲಿ ರಾಮಾರೇ ಮಾಡಿ ಎಲ್ಲ ಒಂದು ದೊಡ್ಡ ಆಫೀಸ್ ಮಾಡಿ ಏನೋ ವರ್ಷಕ್ಕೊಂದು 3 ಪಿಕ್ಚರ್ ಮಾಡ್ಬೇಕು ಅಂತ ಆಸೆ ಇದ್ದವರು ಒಂದಲ್ಲ ಎರಡಲ್ಲ ಆದ್ಮೇಲೆ ಎಲ್ಲಾ ಕ್ಲೋಸ್ ಮಾಡ್ಕೊಂಡು ಮತ್ತೆ ಸಿಂಗಲ್ ಬೆಡ್ರೂಮ್ ಮನೆಗೆ ಬಂದು ಕೂತಿದ್ವಿ. ಅದೇನೋ ಒಂದು ಮೆಸೇಜ್ ಆಗಿದೆ, ಸರ್ ನನ್ನ ಹತ್ರ ಒಂದು ಕತೆ ಇದೆ ಸರ್. ಯಾಕಂದ್ರೆ ರಾಮಾರೇ ಅಪ್ಪು ಸರ್ ತುಂಬಾ ಮಾತಾಡಿದ್ರು, ಮೆಸೇಜ್ ಮಾಡೋರು ಫೋನ್ ಮಾಡಿ ಮಾತಾಡಿ, ಒಂದು ಕತೆ ಇದೆ ಸರ್ ಅಂತ. ನನಗೇನೋ ಇವ್ರು ಎಲ್ಲೇನ್ ಒಂದ್ ಪ್ರಯತ್ನ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಮೆಸೇಜ್ ಮಾಡಿ ಹಿಂಗಿಟ್ಟೆ ಅಷ್ಟೇ. 1 ನಿಮಿಷನೂ ಆಗಿಲ್ಲ, ಟಕ್ಕಂತ ಮೆಸೇಜ್ ಬಂತು, ಆಫೀಸ್ ಟುಮಾರೋ ಮಾರ್ನಿಂಗ್ ಅಂತ. ನಂಗೆ ಆಶ್ಚರ್ಯ ಆಗೋಯ್ತು, ಇದೇನ್ ಹಿಂಗ್ ಕರೆದ್ಬಿಟ್ರಲ್ಲ ಅಂತ. ನಾನು ಆಕ್ಚುಲಿ ಕತೆ ಹೇಳಕ್ ಪ್ರಿಪೇರ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ಒಂದು ಐಡಿಯಾ ಇದೆ ಅಷ್ಟೇ, ಇವ್ರನ್ನ ಕರ್ದೇ ಬಿಟ್ರಲ್ಲ ಅಂತ. ಸೊ ಮಾನ್ಯ ದಿವಸ ಅವ್ರ ಆಫೀಸ್ಗೆ ಹೋದೆ. ಅವ್ರು ಕೇಳೋದು, ನನಗೆ ಏನಕ್ಕೆ ಮಾಡ್ಬೇಕು ಅಂತಿದ್ದೀರಾ ಸತ್ಯ ಸಿನಿಮಾನ ಅಂತ. ಅಂದ್ರೆ ಸರ್ ಗೊತ್ತಿಲ್ಲ, ಈ ಕತೆ ನಿಮಗೆ ತುಂಬಾ ಚೆನ್ನಾಗಿ ನೀವೇ ಬರ್ತೀರಾ ಈ ಕತೆ ಅಂದಾಗ ಅದಕ್ಕೆ ಬಂದು ಹೇಳ್ತಾ ಇದ್ದೀನಿ. ಅದ್ರ ಬಿಟ್ಟು ಏನೋ ಅಜೆಂಡಾ ತರದ್ ಏನಿಲ್ಲ ಸರ್, ನಂಗೆ ಅನ್ನಿಸ್ತಾ ಇದೆ ನಿಮ್ಗೆ ಹೇಳ್ಬೇಕು ಅಂತ, ಅದಕ್ಕೆ ಬಂದು. ಆವಾಗ ಅವ್ರ ಕತೆ ಕೇಳಿ, ಈ ಸೂಪರ್ ಕತೆ ಇದು, ನಾನೇನ್ ಮಾಡೋಣ ಅಂತ ಶುರುವಾಗಿ ಆಲ್ಮೋಸ್ಟ್ ಲೊಕೇಶನ್ ನೋಡ್ಕೊಂಡು ಫೈನಲ್ ಆಗೋಗಿತ್ತು. ಶುರು ಮಾಡ್ಬೇಕಾಯ್ತು, ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದಾಗ ಸ್ಲೋ ಆಯ್ತು. ಅವಾಗ ಅವ್ರೇನಾದ್ರು ಇನ್ನೂ 2 ಸಿನಿಮಾ ಬ್ಯಾಲೆನ್ಸ್ ಇದೆ ಸತ್ಯ, ನೀವ್ ಯಾವ್ದಾದ್ರು ಸಿನಿಮಾ ಮಾಡೋಂಗಿದ್ರೆ ಮಾಡಿ, ಗ್ಯಾಪ್ ಅಲ್ಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಿದ್ಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ಬಟ್ ಆ ಕಥೆ ಇನ್ನೂ ಇದೆ. ಅದಂಗೆ ಅದು ಅವ್ರಿಗೆ ಅಂತಾನೆ ಎತ್ತಿಟ್ಬಿಟ್ಟಿದ್ರು. ಸರಿ ಅದನ್ನ ಮುಂದೆ ಮಾಡೋ ಒಂದು ಆಲೋಚನೆ. ಅದು ಏನಂದ್ರೆ, ಅದು ಅವರು ತುಂಬಾ ಡಿಸ್ಕಸ್ ಮಾಡಿದೀನಿ ಅವ್ರ ಜೊತೆ ಆ ಕತೆ ಬಗ್ಗೆ. ಆಮೇಲೆ ಅವ್ರ ಆ ಕತೆ ತುಂಬಾ ಕನೆಕ್ಟೆಡ್ ಆಗಿದ್ರು. ಅಂದ್ರೆ ತುಂಬಾ ಸಿಕ್ಕಾಪಟ್ಟೆ ಡಿಸ್ಕಸ್ ಮಾಡೋರು, ಇನ್ನು ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ಅದಕ್ಕೆ ಹಂಗೆ ಇಟ್ಟಿದೀನಿ. ಅದೇ ನಾನು ಹೇಳಿದ್ನಲ್ಲ ಸರ್, ಈಗೇನ್ ನನಗೆ ಅದು ಅಂದ್ರೆ ಪ್ಲಾನ್ಡ್ ಮಾಡಿ ಬರಲ್ಲ. ಅದು ಅನ್ಸಿದ್ರೆ ಮಾಡ್ಬೋದೇನೋ, ಬಟ್ ಅನ್ಸ್ತಾ ಇಲ್ಲ ಮಾಡ್ಬೇಕು ಅಥವಾ ಹಂಗೆ ಇರ್ಲಿ, ಅದು ಹೋಗಿ ಅಂತಾನೆ ಇರ್ಲಿ ಅಂತ ಹಂಗೆ. ಸರಿ, ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ. ರಾಮಾರೇ ಒಂದಲ್ಲ ಎರಡಲ್ಲ ಈ 3ರಲ್ಲಿ ನಿಮಗ್ ಫೇವರೇಟ್ ಅಂತ ಒಂದಿದ್ಯಾ?
ನನಗೆ ಫೇವ್ರೇಟ್ ಅಂತನ ಇಲ್ಲ ಸರ್. ಇಲ್ವಾ? ನನಗೆ ಫೇವ್ರೇಟ್ ಒಂದಲ್ಲ ಎರಡಲ್ಲ. ಓಕೆ. ಬಿಕಾಸ್ ಒಂದಲ್ಲ ನನಗೆ ತುಂಬಾ ಇಷ್ಟವಾಗೋ ಚಿತ್ರಗಳು ಅಂತ ಅನ್ಸತ್ತೆ. ನೋಡ್ತಾ ನೋಡ್ತಾ ಅದೇ ನಂಗೆ ಅನುಭವ ಬಂದಿತ್ತು. ನನ್ನನ್ನ ಯಾವ ಒಂದು ಚಿತ್ರ ಇನ್ನೂ ಸ್ವಲ್ಪ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡತ್ತೋ ಅದು ಯೂಶಲಿ ಇಟ್ ಹ್ಯಾಸ್ ಅ ಸಾಫ್ಟ್ ಕಾರ್ನರ್ ಇನ್ ಮೈ ಹಾರ್ಟ್. ಆ ರೀತಿಯಲ್ಲಿ ಒಂದಲ್ಲ ಎರಡಲ್ಲ. I'm a little disappointed that ಒಂದಲ್ಲ ಎರಡಲ್ಲ is not your favorite film. ಇಲ್ಲ, ಆಕ್ಚುಲಿ ನನಗೆ ರಾಮರೇ ಆದ್ಮೇಲೆ ಒಂದಲ್ಲ ಎರಡಲ್ಲ ಮಾಡಿದಾಗ ನನಗೆ ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಇತ್ತು. ಇದು ರಾಮರಿಗಿಂತ ಚೆನ್ನಾಗಿ ಹೋಗಿದ್ದು. ಯಾಕೆಂದ್ರೆ ರೈಟಿಂಗು, ಆಮೇಲೆ ಅಲ್ಲಿ ಟ್ರೈ ಮಾಡಿರೋ ಸೀಕ್ವೆನ್ಸ್ಗಳು, ಹ್ಯೂಮರು ಎಲ್ಲ ನಾನು ಸ್ವಲ್ಪ ಎಕ್ಸ್ಟ್ರಾ ಟ್ರೈ ಮಾಡಿದ್ದೆ ಒಂದಲ್ಲ ಎರಡಲ್ಲಾಗೆ. ಇದು ರಾಮರಿಗಿಂತ ಚೆನ್ನಾಗಿ ಹೋಗತ್ತಿದೆ. ಯಾಕಂದ್ರೆ ರಾಮರಿಗೆ ಚಿಕ್ಕ ಚಿಕ್ಕ ಡೌಟ್ಸ್ ಇತ್ತು. ಒಂದಲ್ಲ ಎರಡಲ್ಲ ಅಷ್ಟೊಂದು ಡೌಟ್ಸ್ ಇರ್ಲಿಲ್ಲ. 1-2 ಎಪಿಸೋಡ್ ಡೌಟ್ಸ್ ಇತ್ತು ಬಿಟ್ರೆ ತುಂಬಾ ಡೌಟ್ಸ್ ಇರ್ಲಿಲ್ಲ. ತುಂಬಾ ಇನ್ನೋಸೆಂಟ್ ಆಗಿದೆ ಪಿಕ್ಚರ್. 100% ಇದು ವರ್ಕ್ ಆಗತ್ತೆ ಅಂತ ಯಾವಾಗ ಅದು ಜನಕ್ಕೆ ಸಿಗ್ದಂಗ ಆಗ್ಬಿಡ್ತು. ಇವಾಗ ನಾನು ಹೇಳ್ಬೋದು ಒಂದಲ್ಲ ಎರಡಲ್ಲ ನನ್ನ ಫೇವ್ರೇಟ್ ಅಂತ, ಬಟ್ ಅದು ಸೋತಿರೋ ಕಾರಣಕ್ಕೆ ಹೇಳ್ತಾ ಇದೀವಿ ತರ ಫೀಲ್ ಬರುತ್ತೆ. ರಾಮರಿಗೆ ಏನ್ ಎಫರ್ಟ್ ಹಾಕಿರ್ತೀವಿ, ಒಂದಲ್ಲ ಎರಡಲ್ಲಗೂ ಅದೇ ಹಾಕಿರ್ತೀವಿ, ಮ್ಯಾನ್ ಆಫ್ ದ ಮ್ಯಾಚ್ಗೂ ಅದೇ ಹಾಕಿರ್ತೀವಿ. ನಾವಿಬ್ರು ಡಿಸ್ಕಸ್ ಮಾಡಿದಾಗ ಹೇಳಿದಾಗ ಶುರುವಾಗೋದಿಕ್ಕೂ ಮುಗಿಯೋದಿಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದು ಶುರುವಾಗೋದು ಒಂಥರ ಆಗುತ್ತೆ, ಮುಗಿಯೋದು ಒಂಥರ ಆಗುತ್ತೆ. ಅದು ಸಿನಿಮಾ ಮಜಾ ಅದು, ಬಟ್ ಎಫರ್ಟ್ಸ್ ಸೇಮ್ ಇರುತ್ತೆ. ಬಟ್ ಒಂದಲ್ಲ ಎರಡಲ್ಲದಲ್ಲಿ ಹಾಕಿದ ಎಫರ್ಟ್ ಏನೂ ಯೂಸ್ ಆಗ್ಲಿಲ್ಲ. ಅಂದ್ರೆ ನನಗೆ ಆಸೆ ಇದ್ದಿದ್ದು ಎಲ್ಲಾ ಮಕ್ಳು ನೋಡ್ಬೇಕು ಈ ಪಿಕ್ಚರು, ಎಲ್ಲಾ ಫ್ಯಾಮಿಲೀಸ್ ನೋಡ್ಬೇಕು ಈ ಪಿಕ್ಚರ್ ಅಂತ ಭಾರಿ ಆಸೆ ಇತ್ತು ಆ ಪಿಕ್ಚರ್ ಇಂದ. ಬಟ್ ಒಬ್ರು ನೋಡ್ಲಿಲ್ಲ ಅದನ್ನ, ಅಥವಾ ನೋಡಕ್ ಸಿಗ್ಲಿಲ್ಲ. ಅದು ಸಿಕ್ಕಾಬಟ್ಟೆ ಒಂಥರ, ಅಂದ್ರೆ ಆಸ್ ಎ ಕ್ರಿಯೇಟರ್ ಅದು ಒಂಥರ ಡಿಸ್ಟರ್ಬ್ ಮಾಡ್ಬಿಡತ್ತೆ ನಿಮ್ಮನ್ನ. ಏನಿದು ಹಿಂಗಾಗೋಯ್ತಲ್ಲ ಗುರು ಪಿಕ್ಚರ್, ಮೋಸ್ಟ್ಲಿ ಇದು ವರ್ಕ್ ಆಗ್ತಾ ಇಲ್ವಾ, ಇದು ನನ್ನ ಥಾಟ್ ಪ್ರೊಸೆಸ್ ವರ್ಕ್ ಆಗ್ತಾ ಇಲ್ವಾ ಟುವರ್ಡ್ಸ್ ಸೊಸೈಟಿ, ಬೇರೆ ಏನಾದ್ರು ಥಾಟ್ ಪ್ರೊಸೆಸ್ ಮಾಡ್ಕೊಬೇಕಾ ಅಂತ. ಬಟ್ ನನಗೆ ಬರಲ್ಲ ಅದು, ಅಂದ್ರೆ ಏನಂತಾರೆ, ಕ್ರಿಯೇಟ್ ಮಾಡ್ಕೊಳಕ್ ಬರಲ್ಲ. ಇವತ್ತು ಏನ್ ಅನ್ಸತ್ತೆ ಅದು ಅಷ್ಟೇ. ನನಗ್ ನಾಳೆ ಬೇರೆ ಅನ್ಸತ್ತೆ, ನಂಗೆ ನಾಳೆ ಅಷ್ಟೇ. ಅದನ್ನ ನಾನೊಂದು ಬೌಂಡ್ರಿ ಹಾಕೊಂಡು, ಅಂದ್ರೆ ಈ ಸಿದ್ಧಾಂತಗಳನ್ನೆಲ್ಲ ತಲೆಯಲ್ಲಿ ಹಾಕೊಂಡು ನನಗ್ ಗೊತ್ತಾಗಲ್ಲ ಅದ್ ಮಾಡಕ್ಕೆ. ಬಿಕಾಸ್ ಮೋಸ್ಟ್ಲಿ ನಾನು ಓದಿರೋ ಆ ರೀತಿ ಇದೆಯಲ್ಲ, ಅಂದ್ರೆ ಆ ಒಂದು ವರ್ಷದಲ್ಲಿ ನಿಮಗೆ ನಾನು ಅದೇ ಹೇಳಂಗೆ ತರಂಗ, ಸುಧಾ, ತುಷಾರ, ಮಯೂರ ಇಂದ ಹಿಡಿದು ಇರೋದ್ ಬರೋ ಭೈರಪ್ಪನವ್ರ ಕಾದಂಬರಿ ತನಕ ಎಲ್ಲ ಓದಿ, ಮಂಕುತಿಮ್ಮನ, ಕಗ್ಗಯಿಂದ ನಾನು ಏನೇನು ಇದೆ ಎಲ್ಲ ಓದಿರೋದು ಆ ಟೈಮಲ್ಲೇ. ಸೊ ನಾನು ಯಾವ್ದಕ್ಕೂ ಫಿಕ್ಸೇ ಆಗಿಲ್ಲ ಅವಾಗ್ಲೂ, ಓದೋದಷ್ಟೇ, ಏನ್ ಸಿಗತ್ತೋ ಅದು ಓದೋದು. ಸೊ ನಾನು ಮೋಸ್ಟ್ಲಿ ನನ್ನ ಥಾಟ್ ಪ್ರೊಸೆಸ್ ಹಂಗೆ ತಿರುಗ್ಬಿಟ್ಟಿರ್ಬೇಕು ಮೋಸ್ಟ್ಲಿ. Sure. So out of the 3 films, Man of the Match ಎಕ್ಸ್ಪೆರಿಮೆಂಟಲ್ ಅಂತ ನೋಡೋಕೆ ಮ್ಯಾನ್ ಆಫ್ ದಿ ಮ್ಯಾಚ್ ತುಂಬಾ ಎಕ್ಸ್ಪೆರಿಮೆಂಟಲ್ ಚಿತ್ರ. ಆಗ ನಿಮ್ಮ ಐಡಿಯಾ ಏನಿತ್ತು? ವಾಟ್ ವಾಸ್ ದಿ ಐಡಿಯಾ ಆಫ್ ಮ್ಯಾನ್ ಆಫ್ ದಿ ಮ್ಯಾಚ್? ಆಕ್ಚುಲಿ ಮ್ಯಾನ್ ಆಫ್ ದ ಮ್ಯಾಚ್ ನಾನು ಫಸ್ಟ್ ಪಿಕ್ಚರ್ ಮಾಡ್ಬೇಕು ಅಂತಿದ್ದು. ಈ ತರದ್ ಏನೋ ಒಂದು ಫಸ್ಟ್ ಪಿಕ್ಚರ್ ಮಾಡಿದ್ರೆ ಚೆನ್ನಾಗಿ, ಯಾಕಂದ್ರೆ ಸ್ವಲ್ಪ ಅಲ್ಲಿ ಒಂದು ಉಪೇಂದ್ರ ಇನ್ಫ್ಲೂಯೆನ್ಸ್ ಇದೆ. ಇನ್ ದ ಸೆನ್ಸ್ ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿ ಆಡಿಯನ್ಸ್ ಕನ್ಫ್ಯೂಸ್ ಮಾಡೋ ಒಂದು ಎಲಿಮೆಂಟ್. ಮ್ಯಾನ್ ಆಫ್ ದಿ ಮ್ಯಾಚ್ ನಾನು ಫಸ್ಟ್ ಪಿಕ್ಚರ್ ಏನಕ್ಕೆ ಮಾಡ್ಬೇಕು ಅಂತಿದ್ದೆ ಅಂದ್ರೆ, ವೆರಿ ಫಸ್ಟ್ ಪಿಕ್ಚರ್ ಅಲ್ಲಿ ಮಾತ್ರ ಚಾನ್ಸ್ ಇರುತ್ತೆ ನಮ್ಗೆ ಏನಾದ್ರೂ ಮಾಡಕ್ಕೆ. ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ಮಾಡಿದ್ರೆ ಇದು ಮೋಸ್ಟ್ಲಿ ಇದು ಬೈತಾರೋ ಹೊಗಳುತ್ತಾರೋ, ಇಗ್ನೋರ್ ಮಾಡಲ್ಲ ಇದನ್ನ ಅಂತ, ಏನೋ ಟ್ರೈ ಮಾಡಿದ್ದಾರೆ ಅಂತ. ಬಟ್ ಫಸ್ಟ್ ಪಿಕ್ಚರ್ ಮಾಡಕ್ ಆಗ್ಲಿಲ್ಲ ನನ್ಗೆ ಮ್ಯಾನ್ ಆಫ್ ದ ಮ್ಯಾಚ್, ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ರಾಮರೇ ಸ್ಟಾರ್ಟ್ ಮಾಡಿದ್ದು. ರಾಮರೇ ತುಂಬಾ ಜನ ಹೀರೋಗಳಿಗೆ ಕತೆ ಹೇಳಿ, ತುಂಬಾ ಜನ ಪ್ರೊಡ್ಯೂಸರ್ಸ್ ಕತೆ ಹೇಳಿ, ಅದು ಯಾರು ಆಗಲ್ಲ ಅಂದಾಗ ನಾವು ಮಾಡಕ್ ಸ್ಟಾರ್ಟ್ ಮಾಡಿ ಅದನ್ನ ಬೇರೆ ತರ ಮಾಡೋಣ ಅಂತ ಅದನ್ನ ಮಾಡಿದ್ದು. ಮ್ಯಾನ್ ಆಫ್ ದ ಮ್ಯಾಚ್ ಅಪ್ಪು ಸರ್ ಹೇಳಿದ್ರು, ನೀವ್ ಯಾವ್ದೋ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ಬಿಡಿ ಸತ್ಯ ಅಂತ. ಯಾವ ತರ ಸಿನಿಮಾ ಮಾಡ್ಬೇಕು ಸರ್ ನಾನು ಅಂತ ಅವ್ರನ್ನೇ ಕೇಳಿ, ಅಮೆಝಾನಿಗೆ ಮಾಡಿ, ಏನಾದ್ರು ವಿಯರ್ಡ್ ಆಗಿ ಮಾಡಿ ಸತ್ಯ ಚೆನ್ನಾಗಿ. ನಾನು ಅವಾಗ ಸರ್ ಒಂದು ಐಡಿಯಾ ಇದೆ, ಕ್ರೇಜಿ ಇದೆ, ಬೈತಾರೆ ಸರ್ ಇಲ್ಲ ಹೊಗಳ್ತಾರೆ ಅಂದಾಗ ಮಾಡಿ ಸತ್ಯ, ತಲೆ ಕೆಡ್ಸ್ಕೋಬಾರ್ದು, ಈ ತರ ಅಟೆಂಪ್ಟ್ಗಳು ಟ್ರೈ ಮಾಡಿ, ಫಸ್ಟ್ ಅಟೆಂಪ್ಟ್ ಮಾಡೋಣ, ಚೆನ್ನಾಗಿದೆ ಚೆನ್ನಾಗಿಲ್ಲ ಆಮೇಲೆ ನೋಡೋಣ ಅಂತ ಅವ್ರ ಧೈರ್ಯ ಕೊಟ್ಮೇಲೆ ಅದು ಆ ಕತೆ ಶುರು ಆಯ್ತು. ಬಟ್ ನನಗೆ ತುಂಬಾ ತಲೆ ಕೆಡ್ಸ್ಕೊಂಡ್ ಬರ್ದಿದ್ ಸ್ಕ್ರಿಪ್ಟ್ ಮ್ಯಾನ್ ಆಫ್ ದ ಮ್ಯಾಚ್. ಅಂದ್ರೆ ಆಡಿಷನ್ ಮಾಡ್ತಾ ಇದ್ದಾನೆ ಅಂತಾನೂ ಆಡಿಯನ್ಸಿಗೆ ಗೊತ್ತಾಗಬೇಕು, ಅದ್ರಲ್ಲಿ ಸಿನಿಮಾ ಆಗ್ತಾ ಇದೆ ಅಂತಾನೂ ಆಡಿಯನ್ಸಿಗೆ ಗೊತ್ತಾಗಬೇಕು, ಅದು ಸಿನಿಮಾ ಆಗಿದೆ ಅಂತಾನೂ ಆಡಿಯನ್ಸಿಗೆ ಗೊತ್ತಾಗಬೇಕು, ಮತ್ತೆ ಅದಕ್ಕೊಂದು ಕನ್ಕ್ಲೂಷನ್ ಬರೀಬೇಕು. ಸಿಕ್ಕಾಬಟ್ಟೆ ವರ್ಕ್ ಮಾಡಿದ್ದು ಸ್ಕ್ರೀನ್ ಪ್ಲೇ ಮ್ಯಾನ್ ಆಫ್ ದ ಮ್ಯಾಚ್. ಯಾವ ಸ್ಕ್ರೀನ್ ಪ್ಲೇಗೂ ಟೆಕ್ನಿಕಲಿ ಕರೆಕ್ಟ್, ಬೇರೆ ಎಲ್ಲವೂ ಒಂದು ಈಸಿ ಫ್ಲೋ ಇದ್ದ. ಆಮೇಲೆ ನಿಮ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಅಥವಾ ರಾಮರೇ ಒಂದಲ್ಲ ಎರಡಲ್ಲ ಸಿನಿಮಾ ಇದೆಯಲ್ಲ, ಅದು ಎಮೋಷನಲಿ ಕನೆಕ್ಟೆಡ್ ಸ್ಕ್ರೀನ್ ಪ್ಲೇ. ಇದು ಬುದ್ಧಿವಂತಿಕೆಯಿಂದ ಸ್ವಲ್ಪ ಮೆಚ್ಚಿಸಬೇಕು. ಎಮೋಷನಲಿ ಬರಿಬೇಕಾದ್ರೆ
ನಮಗೆ ಅದೊಂದು ಗೊತ್ತಾಗತ್ತೆ ಇದು ಚೆನ್ನಾಗ್ ಆಗ್ತಾ ಇದೆ ಅಂತ ಅಥವಾ ಇಲ್ಲ ಅಂತ. ಇದು ವೆರಿ ಟೆಕ್ನಿಕಲಿ ಬರಿಬೇಕಲ್ಲ, ಇದು ನಮಗೆ ಐಡಿಯಾ ಸಿಗಲ್ಲ ಇಲ್ಲಿ ಎಲ್ಲಿ ಕನೆಕ್ಟ್ ಆಗ್ತಾರೆ ಜನ. ಸೊ ಸ್ಕ್ರೀನ್ ಪ್ಲೇ ಯಾವತ್ತು ತುಂಬಾ ಇಂಟೆಲಿಜೆಂಟ್ ಆಗಿ ಬರೋದ್ರೆ ಅದು ಎಮೋಷನಲಿ ಕನೆಕ್ಟ್ ಆಗಲ್ಲ ಜನಕ್ಕೆ. ಅಲ್ಲಿ ಆ ತರ ಆಗಿದ್ದು ಪಿಕ್ಚರ್ ಮ್ಯಾನ್ ಆಫ್ ದ ಮ್ಯಾಚ್. ಯಾಕಂದ್ರೆ ಅದು ಹಂಗೆ ಬರಿಬೇಕಾಯ್ತು ನಾನು. ಅಂದ್ರೆ ಜನಕ್ಕೆ ಅರ್ಥ ಮಾಡ್ಸಕ್ಕೋಸ್ಕರ ಸಿನಿಮಾ ಬರಿಬೇಕಾಯ್ತು, ಜನನ ಎಂಟರ್ಟೈನ್ ಮಾಡೋದಕ್ಕಿಂತ ಹಿಂಗಾಗತ್ತೆ ಅಂತ ಅರ್ಥ ಮಾಡ್ಸಕ್ಕೋಸ್ಕರ. ಬಟ್ ಅದನ್ನ ಮಾಡೋಕೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನೇ ಮಾಡೋಕೆ ಇನ್ನೂ ಒಂದು ಬೆಟರ್ ವಿಧಾನ ಐ ಅಸ್ಯೂಮಿಂಗ್ ಸತ್ಯ ಅವ್ರು ಕಂಡ್ಕೊಂಡಿರ್ಬೋದು ಅಂತ, ಇಲ್ವಾ? ಅಥವಾ ಅದೇ ಅದಕ್ಕೆ ಸರಿಯಾದ ವಿಧಾನವಾ? ಇಲ್ಲ ಇಲ್ಲ ಇಲ್ಲ, ಅದೇ ಅದಕ್ಕೆ ಸರಿಯಾದ ವಿಧಾನ ಇಲ್ಲ. ಅದ್ ಏನಾಗೋಯ್ತು ಅಂದ್ರೆ ಅದೇ ನಾನು ಹೇಳ್ದಂಗೆ ಕನ್ಕ್ಲೂಷನ್ ಬರ್ದು ಆ ಸಿನಿಮಾ ಈ ತರ ಕನ್ಕ್ಲೂಡ್ ಆಗತ್ತೆ ಅನ್ನೋ ಅಷ್ಟೊತ್ತಿಗೆನೆ ನನಗೆ ಡೌಟ್ ಇತ್ತು, ಅಂದ್ರೆ ಇದು ಹೆಂಗೆ ಜನ ರಿಸೀವ್ ಮಾಡ್ತಾರೆ, ಇದು ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು ಅಂತ. ಅದನ್ನೇ ಶೂಟ್ ಮಾಡಿದೆ ನಾನು. ನೋಡೋಣ, ಶೂಟ್ ಮಾಡ್ತಾ ಮಾಡ್ತಾ ಟ್ರೈ ಮಾಡೋಣ ಅಂತ. ಯಾಕಂದ್ರೆ ಅಲ್ಲಿ ಮಲ್ಟಿಪಲ್ ಕ್ಯಾಮ್ರಾ, ಮಲ್ಟಿಪಲ್ ಆಂಗಲ್ಸ್, ಆಂಗಲ್ಗಳಿಂದ ಕತೆ ಹೇಳ್ಬೇಕು. ಸೊ ನನಗೆ ಅದೆಲ್ಲ ತುಂಬಾ ತಲೆಯಲ್ಲಿತ್ತು ಅನ್ನೋದ್ ಬಿಟ್ರೆ, ಯಾವಾಗ ಎಡಿಟಿಂಗ್ ಟೇಬಲ್ ಮೇಲೆ ಬಂತು ಅವಾಗ ಗೊತ್ತಾಯ್ತು, ಓ ಇದು ಈ ತರ ಹೇಳಿದಿರಿ ಇನ್ನೂ ಬೆಟರ್ ಆಗೋದು ಈ ಕತೆ. ಅಷ್ಟೇ ಎಕ್ಸ್ಪೆರಿಮೆಂಟ್ ಆಗೋಯ್ತು ಆ ಪಿಕ್ಚರ್. ಅಂದ್ರೆ ನಾನು ಯಾವ ಕ್ಯಾಮ್ರಾ ಇಂದ ಯಾವ ಕತೆ ಹೇಳ್ತಾ ಇದೀನಿ ಅಂತ ಶೂಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ನನಗೆ. ಈ ಎಲ್ಲಾ ಸಿನಿಮಾದಲ್ಲೂ ಒಂದ್ ಪಾಯಿಂಟ್ ಆಫ್ ವ್ಯೂ ಇಂದ ಕತೆ ಹೇಳ್ತಾ ಇದೀವಿ, ಅದು ಮಲ್ಟಿಪಲ್ ಪಾಯಿಂಟ್ ಆಫ್ ವ್ಯೂ ಆಗಿರೋದ್ರಿಂದ ಶೂಟ್ ಮಾಡಿದ್ಮೇಲೆ ಅಯ್ಯಯ್ಯೋ ಇದು ಈ ತರ ಬದ್ದು ಈ ತರ ಹೇಳ್ಬೋದಾಗಿತ್ತೇನೋ ಅಂತ. ಮೋಸ್ಟ್ಲಿ ಅವಾಗ ಇನ್ನೂ ಅಷ್ಟು ಯೋಚನೆ ಮಾಡೋ ಶಕ್ತಿ ಇರ್ಲಿಲ್ವಾ ಅಥವಾ ಅಷ್ಟು ಟೈಮ್ ಗೊತ್ತಿಲ್ಲ. ಎಡಿಟಿಂಗ್ ಟೇಬಲ್ ಮೇಲೆ ನಂಗೆ ಗೊತ್ತಾಯ್ತು ಅದು ಹಿಂಗೆ ಹೇಳ್ಬೋದಾಗಿತ್ತು ಕತೆ, ಇನ್ನೂ ಇಂಟ್ರೆಸ್ಟ್ ಆಗೋದು ಅನ್ಸತ್ತೆ. ನಾನು ನಿನ್ನೆ ಯೋಚನೆ ಮಾಡ್ಬೇಕಾದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಬಗ್ಗೆ ನನಗೆ ಇನ್ನೊಂದು ಅನ್ಸಿದ್ದು ಏನು ಅಂದ್ರೆ ಇದನ್ನ ಮಾಡಿದ್ರೆ ಬೆಟರ್ ಆಗೋದು ಅಂತ ಅಲ್ಲ, ಬಟ್ ಜಸ್ಟ್ ಕಂಪೇರ್ ಮಾಡ್ಬೇಕಾದ್ರೆ ಮೂರು ಚಿತ್ರಗಳಲ್ಲಿ ರಾಮರೇ ಆಗ್ಲಿ ಒಂದಲ್ಲ ಎರಡಲ್ಲ ಆಗ್ಲಿ ಅಲ್ಲೊಂದು ಸ್ವಲ್ಪ ಟ್ರಾವೆಲ್ ಇದೆ. ಇದು ಒಂದೇ ಒಂದು ಲೊಕೇಶನ್ಗೆ ಸೀಮಿತವಾದ ಕಥೆ. ಸೊ ಅಫ್ಕೋರ್ಸ್ ಸತ್ಯ ಅಂದ್ರೆ ಟ್ರಾವೆಲ್ ಇರ್ಬೇಕು ಅಂತ ಏನಿಲ್ಲ, ಇದೆ ಅಂತ ಖುಷಿ ಆಯ್ತು ನನಗೆ. ಬಟ್ ಅದು ಸ್ವಲ್ಪ ಎಲ್ಲೋ ಇದಾಯ್ತೇನೋ ಅಂತ, ಬಿಕಾಸ್ ನಾವು ಮೇ ಬಿ ಸಬ್ ಕಾನ್ಶಿಯಸ್ಲಿ ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಆ ಸತ್ಯ ಅಂದ್ರೆ ಸ್ವಲ್ಪ ಒಂದು ಜರ್ನಿ ಇರತ್ತೆ. ಇಲ್ಲಿ ಜರ್ನಿ ಜಾಗ್ರಫಿಕ್ ಆಗೂ ಇರ್ಲಿಲ್ಲ, ಒಂದು ಎಮೋಷನಲ್ ಜರ್ನಿನೂ ಇರ್ಲಿಲ್ಲ. ಅದು ಎಮೋಷನಲ್ ಜರ್ನಿ ಇರ್ಲಿಲ್ಲ. ಇಲ್ಲಿ ಅದೇ ಹೇಳಿದ್ದು, ಇಲ್ಲಿ ಟೆಕ್ನಿಕಲ್ ಎಕ್ಸಿಕ್ಯೂಷನ್ನೇ ಆಗಿದ್ದು ಮ್ಯಾನ್ ಆಫ್ ದ ಮ್ಯಾಚ್. ನೀವ್ ಹೇಳ್ದಂಗೆ ಅಲ್ಲಿ ಜರ್ನಿ ಮಾಡೋ ಕತೆ ಅಲ್ಲ, ಅದು ಒಂದೇ ಜಾಗದಲ್ಲಿ ನಡೆಯೋದ್ರಿಂದ ನನಗ್ ಇದ್ದಿದ್ದು ಯೋಚನೆ, ಆ ಒಂದು ಜಾಗದಲ್ಲಿ ಎಷ್ಟು ಕತೆ ಹೇಳ್ತೀನಿ, ಮ್ಯಾಕ್ಸಿಮಮ್ ಎಷ್ಟು ಕತೆ ಹೇಳಕ್ಕಾಗತ್ತೆ, ಎಷ್ಟು ಜನದ ಎಮೋಷನ್ಸ್ ಹೇಳಕ್ಕಾಗತ್ತೆ, ಆ ಎಮೋಷನ್ಸ್ ನ ಹೆಂಗ್ ಇಂಟರ್ಲಿಂಕ್ ಮಾಡಕ್ಕಾಗತ್ತೆ, ಆ ಎಮೋಷನ್ಸ್ಗೆ ಒಂದು ಕನ್ಕ್ಲೂಷನ್ ಹೆಂಗ್ ಕೊಡಕ್ಕಾಗತ್ತೆ, ಇದೇ ಇದ್ದಿದ್ದು ತಲೆಯಲ್ಲಿ. ಈಗೇನು ಅದನ್ನ ಯಾವ್ಯಾವ ಕ್ಯಾಮ್ರಾಗಳಿಂದ ಹೇಳ್ತೀನಿ, ಯಾವ ಆಂಗಲ್ಗಳಿಂದ ಹೇಳ್ತೀನಿ. ಸೊ ಇದು ಅಂದ್ರೆ ಪ್ರತಿದಿನ 3 ಕ್ಯಾಮ್ರಾ ರೋಲ್ ಆಗೋದು. ಸೊ ನನಗೆ ಯಾವ ಕ್ಯಾಮ್ರಾದಲ್ಲಿ ಏನ್ ಕತೆ ಹೇಳ್ತೀನಿ. ಸೊ ಆ ಟೆಕ್ನಿಕಲ್ ಎಕ್ಸಿಕ್ಯೂಷನ್ ಆ ಸಿನಿಮಾ ಸ್ವಲ್ಪ ಅಂದ್ರೆ ನಾನು ಅದೇ ನನಗ್ ಗೊತ್ತಿತ್ತು, ಅಂದ್ರೆ ಇದು ಶೂಟಿಂಗ್ ಹೋಗಕ್ಕಿಂತ ಮುಂಚೆನೆ ಒಂದ್ ಕ್ಲಾರಿಟಿ ಇತ್ತು. ಅಂದ್ರೆ ಇದು ಹೊಗಳಿದ್ರೆ ತುಂಬಾ ಹೊಗಳ್ತಾರೆ, ಬೈದ್ರೆ ತುಂಬಾ, ಅಂದ್ರೆ ಎರಡೂ ಬಂತು. ಅಂದ್ರೆ ಇಷ್ಟಪಟ್ಟವರು ಖುಷಿ ಪಟ್ರು, ತುಂಬಾ ಜನ ಬೇಕಿತ್ತ ಗುರು ನಿಮ್ಗೆ ಯಾಕೆ ಈ ಪಿಕ್ಚರ್ ಮಾಡಿದೆ ಅಂತ ಹೇಳಿದವರು ಇದಾರೆ. ಬಟ್ ಎರಡೂ ಇದೆ. ಬಟ್ ಒಂದ್ ಖುಷಿ ಏನಿದೆ ಅಂದ್ರೆ ಈ ತರದೇನೋ ಒಂದ್ ಟ್ರೈ ಮಾಡಿದ್ನಲ್ಲ ಅನ್ನೋದು ಒಂದ್ ಖುಷಿ. ಹೌದು. ನನಗೆ ಲಿರಿಸಿಸ್ಟ್ ಸತ್ಯ ತುಂಬಾ ಇಷ್ಟ. ಅಂಡ್ ಐ ಆಲ್ಸೋ ಫೀಲ್ ನೀವು ಬಟ್ ಅದೇ ಇಲ್ಲಿ ಹೇಗೆ ಅಂದ್ರೆ ಒಂದು ಇಂಡಸ್ಟ್ರಿಯಲ್ಲಿ ಹಾಡುಗಳು ಬರೆಯಕ್ ಸ್ಟಾರ್ಟ್ ಮಾಡಿದ್ರೆ ಇವನ್ಗೆ ಫಿಲಮ್ ಮಾಡಕ್ ಚಾನ್ಸ್ ಇಲ್ಲ ಅಂತ ಅನ್ಕೊಂಡ್ಬಿಡ್ಬೋದೇನೋ. ಬಟ್ ಬಿಕಾಸ್ ಐ ವಾಸ್ ಅಬೌಟ್ ಟು ಸೇ ಯು ಶುಡ್ ರೈಟ್ ಮೋರ್ ಅಂತ. ಅದ್ರಲ್ಲೂ ಅಗೇನ್ ನನಗೆ ಒಂದಲ್ಲ ಎರಡಲ್ಲಿ ಇಟ್ಸ್ ಎ ವೆರಿ ಸ್ಪೆಷಲ್ ಫಿಲ್ಮ್ ಫಾರ್ ಮೀ. ಅದ್ರಲ್ಲಿ ನನಗೆ ತುಂಬಾ ಇಷ್ಟವಾಗಿದ್ದು ಫಸ್ಟ್ ಆಫ್ ಆಲ್ ಆ ಹಾಡಿನ ಗೂಗಲ್ ಮ್ಯಾಪ್ಸ್ ಒಂದು ಇದು ಅಪ್ರೋಚ್ ಚೆನ್ನಾಗಿದೆ. ಲೈನ್ಸ್ ದೇ ಆರ್ ವೆರಿ ಸಿಂಪಲ್, ಬಟ್ ಒಂದ್ 2-3 ಲೈನಲ್ಲಿ ಒಂದು ಒಳ್ಳೆ ವರ್ಡ್ ಪ್ಲೇನೂ ಇದೆ. ಫಾರ್ ಎಕ್ಸಾಂಪಲ್ ಏನಾದ್ರು ಓ ಪುಟ್ಟ ಮಗು ಅಳಬೇಡ ನಗು, ಹುಡುಕಿದ್ರೆ ದೇವರೇ ಸಿಗ್ತಾನಂತೆ, ಸೋಲನ್ನು ಮರಿ ಗೆಲುವಂದೇ ಗುರಿ, ಹುಡ್ಕೊಂಡು ದೇವರೇ ಬರ್ತಾನಂತೆ. ನೆಕ್ಸ್ಟ್ ಲೈನ್ ಭೂಮಿ ತುಂಬಾ ದೊಡ್ಡದಿದೆ, ಬಾನು ಭೂಮಿ ಸುತ್ತುತ್ತಿದೆ, ಯಾಕೆ ಯೋಚನೆ ಹಾರಯ್ಯ ಸುಯ್ಯನ್ನೇ ಬಾನುಪೇಟೆ ಸುತ್ತುತ್ತಿದೆ. ವೆರಿ ನೈಸ್ ಲೈನ್ಸ್. ನಂಗೆ ಅಂದ್ರೆ ಬಾನುವುದು ಒಂದು 2 ಅರ್ಥಗಳು ಬರುವಂತದ್ದು. ಅಂಡ್ ಹೌ ಇನ್ನಸೆಂಟ್ ದೋಸ್ ಲೈನ್ಸ್ ಆರ್ ಅಂಡ್ ಹೌ ಹೋಪ್ಫುಲ್ ದೋಸ್ ಲೈನ್ಸ್ ಆರ್. ಅಲ್ಲ ಈಗ ನಾನು ಹೇಳಿದ್ನಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ಗೂ, ಅವನು ಡೈರೆಕ್ಟರ್ ಆದ್ರೂ ಆಗಿರ್ಲಿ, ರೈಟರ್ ಆಗಿರ್ಲಿ, ಪೇಂಟರ್ ಆಗಿರ್ಲಿ, ಸಿಂಗರ್ ಆಗಿರ್ಲಿ, ಡ್ಯಾನ್ಸರ್ ಆಗಿರ್ಲಿ, ಸ್ಪೀಕರ್ ಆಗಿರ್ಲಿ, ಯಾರೇ ಆಗಿರ್ಲಿ, ಅವನು ಬೆಳೆದಿರೋ ವಾತಾವರಣ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅವನಿಗೆ. ಅಂದ್ರೆ ರಿಯಲ್ ಆರ್ಟಿಸ್ಟಿಗೆ
ನಾನು ಬೆಳೆದಿರೋ ವಾತಾವರಣ ವೆರಿ ಬ್ಯೂಟಿಫುಲ್ ವಾತಾವರಣ. ಅಂದ್ರೆ ಡಾರ್ಕ್ ಸೈಡ್ ಇರ್ಲಿಲ್ಲ ಅಂತ. ಚಿಕ್ಕಮಗಳೂರು, ಚಿಕ್ಕಮಂಗ್ಳೂರು, ಕಡೂರು. ನಾನು ಬೆಳೆದಿರೋ ವಾತಾವರಣ ಡಾರ್ಕ್ ಸೈಡ್ ಇರ್ಲಿಲ್ಲ, ಕ್ರೂಯಾಲಿಟಿ ಇರ್ಲಿಲ್ಲ ಅಂತಲ್ಲ, ಇತ್ತು. ಅದ್ರಲ್ಲೂ ಕೈ ಹಿಡಿಯೋರು ಯಾರೋ ಒಬ್ರು ಇದ್ರು. ಲವ್ಲಿ, ನನ್ನ ಕಣ್ಣಿಗೆ ಕಂಡಿದ್ದದು, ಲವ್ಲಿ, ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಸೊ ಮೋಸ್ಟ್ ಪ್ರಾಬಲಿ ಯಾಕೆ ನನ್ನ ಎಲ್ಲ ಎಕ್ಸ್ಪ್ರೆಷನ್ ಪಾಸಿಟಿವ್ ಆಗಿರುತ್ತೆ ಅಂದ್ರೆ ಓನ್ಲಿ ಬಿಕಾಸ್ ನಾನು ಹಂಗ್ ಬೆಳೆದಿದ್ದೀನಿ ಈ ಭೂಮಿ ಮೇಲೆ. ಇದೊಂದು ಹೇಳ್ಬಿಡ್ತೀನಿ, ಒಂದೆಲ್ಲ ಎರಡೆಲ್ಲ ನೋಡಿದ್ಮೇಲೆ ಕೂಡ ನನ್ನಲ್ಲೇ ಬಂದ ಪ್ರಶ್ನೆ, ಇದನ್ನ ರಿವ್ಯೂ ಹೇಳ್ಬಿಟ್ಟು ಮೇಲೆ ಗೊತ್ತಿಲ್ಲ, ಬಟ್ ನನ್ನಲ್ಲೇ ಬಂದ ಪ್ರಶ್ನೆ ಏನು ಅಂದ್ರೆ ಹೇಗೆ ಎಲ್ರು ಒಳ್ಳೆಯವರಾಗೇ ಇದ್ದಾರೆ ಅಂತ. ಬಟ್ ಇಮಿಡಿಯೇಟ್ಲಿ ನಾನೇ ನನ್ಗೆ ಹೇಳ್ಕೊಂಡಿದ್ದು ಹಾಗಿದ್ರೆ ಚಂದ ಅಲ್ವಾ ಅಂತ. ಹೌದೌದು, ಅದೇ ನಾನು ಅಂದ್ರೆ ನಾನು ಬೆಳೆದಿದ್ದ ವಾತಾವರಣ ಹಂಗಿದೆ, ಹಂಗಿತ್ತು, ಇವತ್ತಿಗೂ ಹಂಗೆ ಇದೆ. ಅಂದ್ರೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ಖುಷಿಯಾಗಿರೋದು ನ್ಯಾಚುರಲ್. ಕೋಪ ಮಾಡ್ಕೊಳ್ಳೋದು ಇರಿಟೇಷನ್ ಆಗೋದು, ಖುಷಿಯಾಗಿ ಇರೋದು. ಇವತ್ತು ಎಷ್ಟೊಂದ್ ಜನ ಹೇಳ್ತಾರೆ, ನೀನೇನ್ ಗುರು ಯಾವಾಗ ಇಷ್ಟು ಆರಾಮಾಗಿರ್ತೀಯ, ನಗ್ತಾ ಸೂಪರ್ ಗುರು ಅಂತ. ನಂಗೆ ಆಶ್ಚರ್ಯ ಆಯ್ತು, ಇದೇ ಅಲ್ವಾ, ಹಿಂಗೆ ಇರೋದಲ್ವಾ, ಬೇರೆ ತರ ಹಿಂಗಿರಕ್ಕಾಗತ್ತೆ ಅಂತ. ಯಾಕಂದ್ರೆ ನಮ್ದು ಟೌನ್ ಲಿಮಿಟ್ ಕಡೂರು, ಅಲ್ಲಿ ರಾಜಕೀಯ ಇರುತ್ತೆ, ವ್ಯಾಪಾರ ಇರುತ್ತೆ, ವಹಿವಾಟು ಇರುತ್ತೆ, ಜಾತಿ ಇರುತ್ತೆ, ಏನೇನೋ ಇರುತ್ತೆ. ಇದೆಲ್ಲಾದ್ರ ಮಧ್ಯನೂ ಜನ ಒಬ್ರಿಗೊಬ್ರಿಗೆ ಜೊತೆಲಿ ಇರ್ತಾರೆ, ಮಾತಾಡ್ತಾರೆ, ಯಾರ್ದೋ ಮನೆಗೆ ಯಾರೋ ಹೆಲ್ಪ್ ಮಾಡ್ತಾ ಇರ್ತಾರೆ, ಯಾರ ಜೊತೆನೋ ಯಾರೋ ಓಡಾಡ್ತಾ ಇರ್ತಾರೆ, ಯಾರಿಗೋ ದುಡ್ಡು ಕೊಟ್ಟಿರ್ತಾರೆ, ಏನೇನೋ ನಡೀತಾ ಇರತ್ತೆ. ಸೊ ನಾನು ಅವೆಲ್ಲ ಹೇಳ್ದಂಗೆ ಪ್ರತಿಯೊಬ್ಬ ಆರ್ಟಿಸ್ಟು ಅವ್ನು ಎಲ್ಲಿ ಬೆಳೆದಿದ್ದಾನೆ ಅನ್ನೋದ್ರ ಮೇಲೆ ಅವ್ನ ಆರ್ಟ್ ಕಾಣಿಸತ್ತೆ, ಅವ್ನು ಹೆಂಗ್ ಬೆಳೆದಿದ್ದಾನೆ ಅನ್ನೋದ್ರ ಮೇಲೆ ಆರ್ಟ್ ಕಾಣಿಸತ್ತೆ ಅಷ್ಟೇ. ಸೊ ನಾನು ಬೆಳೆದಿರೋ ರೀತಿ ಈ ತರ ಇರೋದ್ರಿಂದ ನನ್ ಎಲ್ಲ ಆರ್ಟ್ ಕೂಡ ನಾನು ಚಿಕ್ಕ ವಯಸ್ಸಿಂದಾನು ನಂಗೆ ಮೋಸ್ಟ್ಲಿ ಎಲ್ಲಾರ್ದು ಒಳ್ಳೆ ತರದ್ದೇ ಕಾಣಿಸ್ಕೊಂಡ್ ಬಂದಿದ್ಯೋ ಅಥವಾ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಅನ್ಸೋದಿಕ್ಕೋ ಏನೋ, ನನ್ನ ಆರ್ಟ್ ಎಲ್ಲ ಆ ತರ ಇರುತ್ತೆ ಆಕ್ಚುಲಿ. ಅದನ್ನ ಹೇಳ್ತೀನಿ, ಅದು ಈ ತರ ಇದ್ರೆ ಚಂದ ಅಲ್ವಾ ಅಂತ ಹೇಳಕ್ಕೆ ಟ್ರೈ ಮಾಡಿ. ಅದ್ರಲ್ಲೂ ನಾನು ಕೇಳಿದಾಗ್ಲೆಲ್ಲ ಅಂತ ಅನ್ಸೋದು ಕೊನೆಯ ಸಾಲು, ಕಾಡು ನುಂಗಿದ ಕಳ್ಳ ಊರಿದು ಕೈಯ ಮುಗಿತೀನಿ ನಮ್ಮ ಬಾನು ಕೊಡ್ಬಾರಪ್ಪ. ಅಂದ್ರೆ ಇಟ್ಸ್ ಅ ವೆರಿ ಸ್ಪೆಷಲ್ ಲೈನ್, ನಮ್ಮ ಬಾನುನ ಕೊಟ್ಬಿಟ್ರಪ್ಪ ಅಂತ. ಇಟ್ ಇಸ್ ಲೈಕ್ ಸೇಯಿಂಗ್, ಕಾಡು ನುಂಗಿದ ಕಳ್ಳ ಊರಿದು ಒಂದು ಇನ್ನೋಸೆಂಟ್ ಜೀವವನ್ನ ಈ ಜಗತ್ತೇ ವಾಪಸ್ ಕೊಡ್ಬೇಕು ಅಂತ ಬೇಡ್ಕೊಳ್ಳೋದು. ಇಟ್ಸ್ ಹಾಗೇನೆ ಇದು ನಮ್ಮೂರು ತಮ್ಮೂರಲ್ಲೂ ಕೂಡ ಹೂವು ಕಲ್ಲು ಸೇರಿ ದೇವರಾದ ಹಾಗೆ, ಹೂವು ಕಲ್ಲು ಸೇರಿ ಏನದ ಹುಲಿ ಹಸು ಸೇರಿ, ಹೂವು ಕಲ್ಲು ಸೇರಿದರೆ ಭಗವಂತ ಮುಡಿದ ಹಾಗೆ, ಹುಲಿ ಕರು ಜೋಡಿ ನೋಡಿ ದೇವರನ್ನೇ ಮರಿಬೋದ ಹೇಗೆ ಅಂತ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಅದೇ ಯು ಶುಡ್ ರೈಟ್ ಮೋರ್. ಅಂಡ್ ಪ್ಲೀಸ್, ನನ್ನಲ್ಲಿ ವಿನಂತಿ ಅದೇನೆ, ಒಳ್ಳೆತನವನ್ನ ಹೇಳೋ ಚಿತ್ರಗಳು ಕಡಿಮೆ, ಒಳ್ಳೆ ಸಾಲುಗಳನ್ನ ಬರೆಯೋರು ಈ ನಡುವೆ ಸ್ವಲ್ಪ ಕಡಿಮೆ. ಆಮೇಲೆ ನಾನು ಎಲ್ಲರಿಗೂ ಅಂದ್ರೆ ಇತ್ತೀಚೆಗೆ ನನ್ನ ಎಷ್ಟು ಫ್ರೆಂಡ್ಸ್ ತುಂಬಾ ಜನ ಮದುವೆಗಳಾಗಿ ಮಕ್ಕಳುಗಳಾಗಿರ್ತಾರೆ, ಅವ್ರಿಗೆಲ್ಲರಿಗೂ ಹೇಳೋದೇನಂದ್ರೆ ಮಕ್ಕಳ ಮುಂದೆ ನೆಗೆಟಿವ್ ಮಾತಾಡ್ಬೇಡಿ ಅಂತ. ನಿನ್ಗೆ ನಿನ್ನ ಪೊಲಿಟಿಕಲ್ ವ್ಯೂಸು, ನಿನ್ನ ಸೋಷಿಯಲ್ ವ್ಯೂಸು ಮಕ್ಕಳ ಮುಂದೆ ಮಾತಾಡ್ಬೇಡ. ಮಕ್ಕಳ ಮುಂದೆ ಆದಷ್ಟು ಪಾಸಿಟಿವ್ ಮಾತಾಡಿ. ಮಕ್ಳಿಗೆ ನಾವ್ ಚೆನ್ನಾಗಿರೋ ಜಾಗದಲ್ಲಿ ಇದೀವಿ ಅನ್ನೋ ಫೀಲ್ ಕೊಡಿ, ಅವಾಗ ಎಲ್ಲ ಚೆನ್ನಾಗಿರ್ತಾರೆ. ಮಕ್ಳಿಗೆ ನೀನ್ ಮನೆ ಒಳಗಡೆ ಭಯ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ, ಮಕ್ಳಿಗೆ ಒಂದು ರೋಷ ಬರಕ್ ಸ್ಟಾರ್ಟ್ ಆಗ್ಬಿಟ್ರೆ, ಇಟ್ ಈಸ್ ವೆರಿ ಡೇಂಜರಸ್. ಯಾಕೆಂದ್ರೆ ನನಗೆ ಎಷ್ಟೋ ವರ್ಷ ಜಾತಿ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಯಾಕೆ ನಮ್ದು ವ್ಯಾಪಾರ, ಎಲ್ಲಾರು ಬರೋರು ಎಲ್ಲಾರು ಹೋಗೋರು. ನಮ್ ತಂದೆ ಅದೇ ಹೇಳ್ತಿದ್ರು, ಎಲ್ಲಾರು ನಮಗೆ ಅನ್ನ ಹಾಕ್ತಾರೆ, ಎಲ್ಲಾರ್ಗು ನಾವೇನೋ ಕೊಡ್ತೀವಿ. ಸೊ ನಮ್ದು ವ್ಯಾಪಾರ ಮಾಡ್ತಾ ಇದ್ದಿದ್ರಿಂದ ಆ ವ್ಯಾಪಾರದ ನೀವು ಜಾತಿ ಹೆಂಗ್ ನೋಡಕ್ಕಾಗತ್ತೆ, ಸಾಧ್ಯನೇ ಇಲ್ಲ. ಸೊ ಆಮೇಲೆ ನಮ್ಮನೆಯಲ್ಲಿ ನೆಗೆಟಿವ್ ಅಥವಾ ಅವರ ಪೊಲಿಟಿಕಲ್ ವ್ಯೂಸ್ ಆಗ್ಲಿ, ಅವರ ಸೋಷಿಯಲ್ ವ್ಯೂಸ್ ಆಗ್ಲಿ ನೆಗೆಟಿವ್ ಆಗಿ ನಮ್ಮ ಮುಂದೆ ಏನ್ ಮಾತಾಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮನೆಗಳಲ್ಲಿ ದೊಡ್ಡವ್ರು ಮಾತಾಡ್ಬೇಕಾದ್ರೆ ಚಿಕ್ಕವರು ನೀವ್ ಆಟ ಆಡ್ಕೊಳ್ರಪ್ಪ, ದೊಡ್ಡವ್ರು ಮಾತಾಡ್ಬೇಕಾದ್ರೆ ಕೇಳಿಸ್ಕೊಬೇಡಿ ಅನ್ನೋರು. ಅಷ್ಟೇ ಬಿಟ್ರೆ ನಮಗೆಲ್ಲ ಪಾಸಿಟಿವ್ ಆಗಿರೋದನ್ನೇ ಹೇಳೋರು. ನಮ್ಮಪ್ಪ ಯಾವಾಗ್ಲೂ ಹೇಳೋರು, ಯಾರಿಗೂ ಬೈಬಾರ್ದು ಕಣೋ, ಯಾರು ಮಾತಾಡ್ಸದೆ ಚೆನ್ನಾಗ್ ಮಾತಾಡ್ಸ್ಬೇಕು ಕಣೋ, ಅದೇ ಹೇಳೋರು. ನಮ್ಮಮ್ಮ ಅದೇ ಹೇಳೋರು. ಸೊ ನಾನು ಇವತ್ತು ಎಲ್ಲ ನಮ್ಮ ಫ್ರೆಂಡ್ಸ್ ಕೇಳೋದು, ಮಕ್ಳ ಮುಂದೆ ನಿಮ್ಮ ವ್ಯೂಸ್ಗಳು, ನಿಮ್ಮ ಥಾಟ್ಗಳು ಅದು ನಿಮ್ದಷ್ಟೇ. ಅದನ್ನ ಮಕ್ಳಿಗೊಂದು ಸ್ವಂತ ಥಾಟ್ ಬರುತ್ತೆ, ಸ್ವಂತ ವ್ಯೂ ಬರುತ್ತೆ, ಅದನ್ನ ಬರಕ್ ಬಿಡಿ, ನೀವೇನು ಮಾಡಕ್ ಹೋಗ್ಬೇಡಿ ಅಂತ. ಮೋಸ್ಟ್ಲಿ ನಾನು ಹಂಗ್ ಬೆಳೆದಿರೋದ್ರಿಂದ ನನಗೆಲ್ಲ ಹಾಗೆ ಇರ್ಲಿ, ಅದು ಅದನ್ನೇ ನೀವು ಸಾರ್ದ ಹೋಗಿ, ಅದು ಬೇಕಾಗಿದೆ ಈಗ ಸದ್ಯಕ್ಕೆ. ಹೌದು, ಐ ಆಮ್ ಸೋ ಲಕ್ಕಿ ಆ ತರ ಬೆಳೆದಿರೋದಕ್ಕೆ. ಐ ಆಮ್ ಸೋ ಲಕ್ಕಿ. ಎಕ್ಸ್ ವೈ ಬರೋಕ್ ಮುಂಚೆ ಕೊನೆ ಪ್ರಶ್ನೆ ಇದು. ನಂಗೆ ತುಂಬಾ ಖುಷಿ ಆಗಿದ್ದು, ಕಾಲಪತ್ರದಲ್ಲಿ ನಿಮ್ ಹೆಸರಿತ್ತು ಕತೆ.
ಅಕೇರ ಫ್ಯಾಂಟಾಸ್ಟಿಕ್ ಸ್ಟೋರಿ. ಹೌದು. ನಂಗೆ ತುಂಬಾ ಇಷ್ಟವಾದ, ಎಷ್ಟು ಚೆನ್ನಾಗಿದೆ. ಒಬ್ಬ ತನ್ನ ಪ್ರತಿಮೆಯನ್ನೇ ಕೂತು ಕಾಯೋದಂತೆ, ಅದು ತನ್ನ ಈಗೋ ಬೆಳೆಯೋದು, ಅಲ್ಲಿಂದ ಅವನ ಇನ್ಸೆಕ್ಯೂರಿಟಿ ಬೆಳೆಯೋದು. ವಾಟ್ ವಾಸ್ ದ ಥಾಟ್ ಆಫ್ ಅದು? ಪ್ಯೂರ್ ಹೋಲ್ ಅಂಡ್ ಸೋಲ್ ಐಡಿಯಾ ನಿಮ್ದೇನೆ? ಹೌದೌದು, ಐಡಿಯಾ ನಂದೆ. ಏನ್ ಐಡಿಯಾ ಇತ್ತು ಕಾಲಪತ್ರದ್ದು? ಸೇಮ್ ಐಡಿಯಾ. ಅಂದ್ರೆ ಅಲ್ಲ, ನಿಮ್ಮ ಥಾಟ್ ಏನಿತ್ತು? ಮನುಷ್ಯನೇ ದೇವ್ರಾಗ್ಬಿಟ್ರೆ ಹೆಂಗೆ ಅಂತ, ಅವನೇ ದೇವ್ರ ಅನ್ಕೊಂಡ್ಬಿಟ್ರೆ. ಇವಾಗ ನಾವ್ ಎಲ್ಲಾ ಕಡೆ ನೋಡ್ತೀವಿ. ಅಂದ್ರೆ ಇವತ್ತಿಗೆ ಮನೇಲಿ ಮಗು ಬರ್ತಡೇನೆ ಒಂಥರ ಮದ್ವೆ ತರ ಮಾಡ್ತಾರೆ. ಅಲ್ಲಿಂದಾನೆ ತುಂಬಾ ಮಿಸ್ ಇದೆ ಆಕ್ಚುಲಿ. ಅಂದ್ರೆ ಥಾಟ್ ಪ್ರೊಸೆಸ್ ಅಷ್ಟು ಆಡಂಬರ ಬೇಡ ಆಕ್ಚುಲಿ. ಅಂದ್ರೆ ನಿಮ್ಗೆ ಎಲ್ಲಾ ಕಡೆ ಫ್ಲೆಕ್ಸ್ಗಳು, ಎಲ್ಲಾ ಕಡೆ ಇದು ಏನಕ್ಕೆ ಅಷ್ಟು ಇದು? ಅಂದ್ರೆ ಮನುಷ್ಯ ಸಿಂಪಲ್ ಲಿವಿಂಗ್ ಇರ್ಬೇಕಂದ್ರೆ ನಾವ್ ಇನ್ನು ಮನುಷ್ಯ ಅಷ್ಟೇ ಆಗಿ ದೇವ್ರ ಆಗಿಲ್ಲ. ಮನುಷ್ಯನ ಜನ ಯಾವಾಗ ದೇವ್ರ ಮಾಡಿ ಕೂರಿಸ್ತಾರೆ, ದೇವ್ರು ಮನುಷ್ಯ ಆಗೋದು ಸುಲಭ. ಅಂದ್ರೆ ದೇವ್ರ ಮನುಷ್ಯ ಆದ್ರೆ ಅವನಷ್ಟು ಮನುಷ್ಯ ಅಂತಾರ ಯಾರು ಇರಕ್ ಸಾಧ್ಯ ಇಲ್ಲ. ಎಲ್ಲಾ ದೇವ್ರುಗಳು ಮನುಷ್ಯರಾಗೆ ದೇವ್ರಾಗಿರೋದು. ನಮ್ ಪ್ರಾಬ್ಲಮ್ ಏನಂದ್ರೆ ನಾವು ದೇವ್ರಾಗಿ ಟ್ರೈ ಮಾಡ್ತೀವಿ. ಸೊ ಈ ತರ ಥಾಟ್ ಇಟ್ಕೊಂಡು ಈ ಪ್ರತಿಮೆಗಳನ್ನ ಹೊಡಿಬೇಕು ಅಂತ. ಪ್ರತಿಮೆ ಇರ್ಬಾರ್ದು ಮನುಷ್ಯನ ಒಳಗಡೆ, ಒಳಗೂ ಇರ್ಬಾರ್ದು ಹೊರಗೂ ಇರ್ಬಾರ್ದು. ಅಂದ್ರೆ ನನ್ನೊಂದ್ ಇಮೇಜ್ ಇದೆ ಗುರು, ಪ್ಲೀಸ್ ನೀನ್ ಅದನ್ನ ಹರ್ಟ್ ಮಾಡ್ಬೇಡ ಅಂತ. ಏನ್ ಇಮೇಜು? ನೀನೇ ಒಂದ್ ಇಮೇಜ್ ಇಟ್ಕೊಂಡ್ಬಿಟ್ರೆ ಅದ್ ಹರ್ಟ್ ಆಗೇ ಆಗತ್ತೆ. ಇಮೇಜೇ ಇಲ್ಲ ಅಂದ್ರೆ ಹಿಂಗ್ ಹರ್ಟ್ ಆಗತ್ತೆ. ಎಲ್ಲಾರು ಮಾತಾಡ್ತಾರೆ ಗೊತ್ತಾ, ನನ್ನ ಹತ್ರ ನನ್ ಮಾತಾಡ್ಬೇಡ ಗುರು, ನನ್ ಬಗ್ಗೆ ನನಗ್ ಗೊತ್ತು. ಏನ್ ಗೊತ್ತು ನಿನ್ ಬಗ್ಗೆ ನಿನ್ಗೆ? ಸೊ ನನ್ ಬಗ್ಗೆ ನನ್ಗೆ ಗೊತ್ತು ಅಂತ ನಾವೇನೋ ಎಲ್ಲ ಪಾಸಿಟಿವ್ ಅಥವಾ ದೊಡ್ಡ ದೊಡ್ಡ ವಿಷಯಗಳನ್ನ ನಮ್ ಬಗ್ಗೆ ನಾವ್ ಅನ್ಕೊಂಡಿರ್ತೀವಿ. ಬಿಟ್ರೆ ನಾವ್ ಯಾರೋ ಕೇಳೋದೇ ಇಲ್ಲ. ನಾನು ಹೆಂಗೆ ಪರವಾಗಿಲ್ವ ಗುರು, ನಾನು ಹಿಂಗ್ ಮಾತಾಡ್ತೀನಿ ಪರವಾಗಿಲ್ವ ಗುರು, ನಿಂಗೆ ಯಾವ್ದು ಬೇಜಾರಾಗೋ ತರ ಮಾತಾಡಿದೀನಿ ಗುರು, ನಾವ್ ಯಾರತ್ರ ಮಾತಾಡ್ತೀವಿ? ನಾವ್ ಹೇಳ್ತೀವಿ ಅಷ್ಟೇ, ನನ್ಗೆ ಉರ್ಸ್ಬೇಡ ಗುರು ನೀನು, ನಾವ್ ಉರ್ದೋಗ್ಬಿಡತ್ ನೋಡೋದ್ ನಾವ್ ಹೇಳ್ತೀವಿ. ಬಿಟ್ರೆ ನಾವ್ ಯಾರ ಹತ್ರನು ಕೇಳಲ್ಲ. ನಾನ್ ಹಿಂಗ್ ಉರ್ಸೋ ತರ ಮಾತಾಡ್ತೀನಿ ಗುರು, ಹರ್ಟ್ ಆಗತ್ತ, ಅದ್ ಯಾರು ಮಾತಾಡಲ್ಲ. ಈ ಪ್ರತಿಮೆನ ಹೊಡಿಬೇಕು ಅಂದ್ರೆ ಅವತ್ತಿಗೆ ಅನ್ಸಿದ್ದು ಅದನ್ನ. ಮೋಸ್ಟ್ಲಿ ಆ ಟೈಮ್ ಇದೆಯಲ್ಲ, ಆ ಕತೆ ಹುಟ್ಟಿ ಟೈಮ್ ಇದೆಯಲ್ಲ, ಅವಾಗ ಫ್ಲೆಕ್ಸ್ ಗಳ ಕಾಲ. ಅಂದ್ರೆ ಅವಾಗ ಗೌರ್ಮೆಂಟ್ ಅವರು ಫ್ಲೆಕ್ಸ್ ಬ್ಯಾನ್ ಮಾಡಬೇಕು ಅನ್ನೋದು ಅವರ ತಲೆಯಲ್ಲಿ. ಆ ಟೈಮ್ ಅಲ್ಲಿ ನನಗೆ ಈ ಜನಕ್ಕೆ ಯಾಕೆ ಇಷ್ಟು ಅವ್ರನ್ನವರು ಮೆರ್ಸ್ಕೊಳ್ತಾ ಇದಾರಲ್ಲ, ಯಾಕೆ ಇಷ್ಟು ಸೆಂಟರ್ ಆಫ್ ಅಟ್ರಾಕ್ಷನ್ ಬೇಕು ಅಂತ ಒದ್ದಾಡ್ತಾ ಇದಾರಲ್ಲ ಅಂದಾಗ ಆ ಕತೆ ಹುಟ್ಟಿದೆ. ಅದು ಕತೆ ಒಂದ್ ಲೈನ್ ಆದಾಗ ವಿಕ್ಕಿಗೆ ಹೇಳಿದ್ದೆ ಸುಮ್ಮನೆ ಈ ತರದ. ಅವ್ನ್ ಬಿಡ್ಲೇ ಇಲ್ಲ ವಿಕ್ಕಿ, ನಾನೇ ಮಾಡ್ತೀನಿ ನಾನು ಹೇಳಿದ್ ವಿಕ್ಕಿ ಇದು ಸಿಕ್ಕಾಪಟ್ಟೆ ಹೆವಿ ಸಬ್ಜೆಕ್ಟ್, ಇದು ಕಷ್ಟ ಆಗ್ಬೋದ ನಿಮ್ಗೆ ಅಂತ. ಇಲ್ಲ ನಾನೇ ಡೈರೆಕ್ಷನ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಸೊ ಅದು ವಿಕ್ಕಿ. ಬಟ್ ನೀವ್ ಹೇಳಿದ ಕತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಇದು ಇತ್ತ? ನನ್ಗೆ ಅವಾಗ ಗಾಂಧೀಜಿ ಇತ್ತು, ಮಹಾತ್ಮ ಗಾಂಧೀಜಿ ಇತ್ತು. ಆಮೇಲೆ ಯಾವಾಗ ಇವರು ವಿಕ್ಕಿ ಅವ್ರು ತಗೊಂಡು ಮಾಡಿದ್ರು, ನನಗೆ ಅವರು ಗಾಂಧೀಜಿ ಕನೆಕ್ಟ್ ಆಗಲ್ಲ ಸತ್ಯ ಇಲ್ಲಿವರೆಗೂ, ಅದಕ್ಕೇನಾದ್ರು ಬೇರೆ ಮಾಡೋಣ ಅಂತ ಆ ಡಿಸ್ಕಷನ್ ಕೂತಾಗ ಸೇಮ್ ವಿಷಯ ಅಣ್ಣವ್ರ ಕೆಲವು ಹೇಳಿಸ್ಬೋದ, ಸೇಮ್ ಅಣ್ಣವ್ರದ್ದು ಗಾಂಧೀಜಿದು ಸೇಮ್ ಆಲ್ಮೋಸ್ಟ್ ಥಾಟ್ ಪ್ರೊಸೆಸ್ ಸೇಮ್ ಇರೋದ್ರಿಂದ ಅಣ್ಣವ್ರನ್ನ ಕನೆಕ್ಟ್ ಮಾಡ್ಬೋದಲ್ಲ, ಎಮೋಷನಲಿ ಕನೆಕ್ಟ್ ಆಗ್ತಾರೆ ಜನ ಅಂತ ಮಾಡಿದ್ದು ಸಿನಿಮಾ. ವೆರಿ ನೈಸ್. ಅಲ್ಲ ಅದು ಅಗೇನ್ ಅಲ್ಲಿ ಅದು ನೋಡಿದ ಕೂಡಲೇ ನನ್ಗೆ ಓಕೆ ಇದು ಸತ್ಯ ಅವರ ಒಂದು ಐಡಿಯಾನೇ ಅಂತ. ತುಂಬಾ ಚೆನ್ನಾಗಿತ್ತು ಐಡಿಯಾ. ಈಗ ಎಕ್ಸೆಂಟ್ ಬೈ ಕಡೆಗೆ ಬರೋಣ. ಫಸ್ಟ್ ಆಫ್ ಆಲ್ ನನಗೆ ಹಾಡು ಇಷ್ಟ ಆಯ್ತು, ಟೀಸರ್ ಇಷ್ಟ ಆಯ್ತು, ಟ್ರೇಲರ್ ಇಷ್ಟ ಆಯ್ತು, ಹೆಸರು ಇಷ್ಟ ಆಯ್ತು. ಬಿಕಾಸ್ ಅಲ್ಲೇನೆ ಹೆಸರು ಪ್ಲಸ್ ಪೋಸ್ಟರ್ ಅಲ್ಲಿ ನೋಡಿದ್ರೆ ಯಾವ್ದ್ರ ಬಗ್ಗೆ ಕಥೆ ಇರ್ಬೋದು ಅಂತ ಹೇಳಿದ್ವಿ. ಅಂಡ್ ಟ್ರೇಲರ್ ಅಲ್ಲಿ ನೋಡಿದಾಗ, ಟೀಸರ್ ಅಲ್ಲಿ ನೋಡಿದಾಗ ಒಂದು ಇಂಟ್ರೀಗ್ ಇತ್ತು, ಏನೋ ಬರ್ತಾ ಇದೆಯಲ್ಲ ಕಿಟಕಿಯಿಂದ ಅಂತಲ್ಲ. ಬಟ್ ಟ್ರೇಲರ್ ಬಂದ್ಮೇಲೆ ಸ್ವಲ್ಪ ತಕ್ಕ ಮಟ್ಟಿಗೆ ಅರ್ಥ ಆಯ್ತು. ಇನ್ನೂ ಹುಟ್ಟದ ಅಥವಾ ಇನ್ನೂ ಭೂಮಿಗೆ ಬರದ ಒಂದು ಆತ್ಮ ಪ್ರಾಯಶಃ ಒಬ್ಬನ ದೇಹದಲ್ಲಿ ಬಂದು ಆ ಒಂದು ಮಗುವಿನ ಆತ್ಮ ತಂದೆ ತಾಯಿಯನ್ನ ಕೂಡಿಸೋ ಒಂದು ಐಡಿಯಾ ಇದ್ದ ಹಾಗಿದೆ. ಬಟ್ ನಿಮ್ಮ ಎಲ್ಲಾ ಚಿತ್ರಗಳಲ್ಲೂ ಅಂಡ್ ನನಗನ್ಸೋದು ಒಂದು ಚಿತ್ರದ ಉದ್ದೇಶವೂ ಅದೇ ಇರಬೇಕು. ಏನು ಅಂದ್ರೆ ಚಿತ್ರ ಯಾರು ಚಿತ್ರವನ್ನ ಮಾಡ್ತಾ ಇದ್ದಾನೋ ತಾನೇ ಒಂದು ಪ್ರಶ್ನೆಯನ್ನ ಎಕ್ಸ್ಪ್ಲೋರ್ ಮಾಡೋ ಒಂದು ದಾರಿಯಲ್ಲಿ ಒಂದು ಚಿತ್ರ ಕಟ್ಕೋಬೇಕು ಅಂತ. ಆ ರೀತಿಯಲ್ಲಿ ನನಗನ್ಸತ್ತೆ ಇದ್ರಲ್ಲೂ ಏನೋ ಒಂದು ಪ್ರಶ್ನೆ ಇದೆ. ಆ ಹುಡುಕಾಟದಲ್ಲಿ ಈ ಚಿತ್ರವನ್ನ ಮಾಡ್ಕೊಂಡಿರ್ಬೋದು ಅಂತ. ಅದು ಏನು ಪ್ರಶ್ನೆ ಅಂತ ಹೇಳ್ಬೋದಾ? ಈಗ ಅಥವಾ ಪ್ರಶ್ನೆಗಳು ಯಾವ ತರ ಅಂದ್ರೆ, ಇವಾಗ ನಾನು ರಾಮರೇ ಮಾಡ್ಬೇಕಾದ್ರೆ ನನಗೆ ಈ ಸರಿ ತಪ್ಪುಗಳ ಬಗ್ಗೆ ಪ್ರಶ್ನೆ ಇತ್ತು. ಯಾವ್ದು ಸರಿ ಯಾವ್ದು ತಪ್ಪು? ಕೆಲವು ಟೈಮ್ ಅಲ್ಲಿ ನಾವೇನೋ ಮಾಡಿರ್ತೀವಿ, ಅದು ಅಲ್ಲಿಗೆ ಸರಿ ಇರತ್ತೆ, ಬಟ್ ಕೆಲವ್ರಿಗೆ ತಪ್ಪು ಅನ್ಸಿರತ್ತೆ. ಸೊ ಸರಿ ತಪ್ಪು ಅನ್ನೋದೇನಿಲ್ಲ ಪ್ರಪಂಚದಲ್ಲಿ. ಆ ಟೈಮು ಆ ಜಾಗದ ಮೇಲೆ ಇರಬಹುದೇನೋ. ಒಬ್ಬನ ಬದುಕಿಸ್ಕೊಳ್ಳೋದಕ್ಕೆ ಜೀವನ ಮಾಡ್ಬೇಕು ಮೇನ್ ಇಲ್ಲಿ.
ಅಷ್ಟೇ, ಒಬ್ರನ್ನ ಬದುಕ್ಸ್ಕೊಳಕ್ ಜೀವನ ಮಾಡ್ಬೇಕು ಅನ್ನೋ ಥಾಟ್ ಪ್ರೊಸೆಸ್ ಓಡ್ತಾ ಇತ್ತು. ಅದಕ್ಕೆ ರಾಮಾರಾಮರೇ ಐಡಿಯಾ ಹುಟ್ಟಿತ್ತು. ಒಂದಲ್ಲ ಎರಡಲ್ಲ ಮಾಡಬೇಕಾದ್ರೆ ಒಬ್ಬನೊಬ್ಬನ್ ಬದುಕ್ಸ್ಕೊಳ್ಳೋದು ಸೆಕೆಂಡರಿ, ಒಬ್ರನ್ನೊಬ್ರನ್ನ ಫಸ್ಟ್ ಪ್ರೀತಿಸ್ಬೇಕು. ಇಲ್ಲಿ ಫಸ್ಟು ಇಷ್ಟಪಡೋಣ, ಅಪ್ಕೊಳ್ಳೋಣ, ಪ್ರೀತಿಸೋಣ, ಬದುಕ್ಸ್ಕೊಳ್ಳೋದು ಎಂಡು, ಸಾಯೋ ಮೂಮೆಂಟ್ ಅಲ್ಲಿ ಬದುಕ್ಸ್ಕೊಳ್ಳೋದು. ಇದ್ದಾಗ್ಲ ಪ್ರೀತಿಸೋಣ ಅನ್ನೋದು ಒಂದು ಐಡಿಯಾ ಸ್ಟಾರ್ಟ್ ಆಯ್ತು. ಅದಕ್ಕೆ ಒಂದಲ್ಲ ಎರಡಲ್ಲ ಮಾಡಿದ್ದು. ಮ್ಯಾನ್ ಆಫ್ ದ ಮ್ಯಾಚ್ ಬರೋ ಅಷ್ಟೊತ್ತಿಗೆ ಒಬ್ಬನೊಬ್ಬನ್ ಬದುಕ್ಸ್ಕೊಳ್ಳೋದು ಬಿಡೋಣ, ಒಬ್ಬನೊಬ್ಬನ್ ಪ್ರೀತಿಸೋದು ಬಿಡೋಣ. ಅವ್ರವ್ರ ಪಾಡಿ ಅವ್ರಿಗೆ ಇರಕ್ ಬಿಟ್ರೆ ಸಾಕು. ಇವತ್ತಿನ ಕಾಲದಲ್ಲಿ ನಮ್ಮ ಪಾಡಿ ನಾವ್ ಇರಕ್ ಬಿಡ್ರಪ್ಪ ಅಂತ ಅಂದ್ರೆ ಯಾರ ಲೈಫಲ್ಲಿ ಪ್ರೈವೇಟ್ ಇಲ್ಲ. ನನ್ನನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು, ನಾನ್ ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅವ್ರವ್ರ ಪಾಡಿಗೆ ಅವ್ರನ್ನ ಬಿಡ್ರಪ್ಪ ಅನ್ನೋ ತರ ಒಂದ್ ಫೀಲ್ ಇತ್ತು. ಅಂದ್ರೆ ಆ ಕಾಲದ ಸೋಷಿಯಲ್ ಅಟ್ಮಾಸ್ಫಿಯರ್ ಇಂದ ಅನ್ನಿಸ್ತಾ ಇದ್ದಿದ್ದು ಎಕ್ಸ್ಪ್ರೆಷನ್ಸ್ ಅವೆಲ್ಲ. ಈ ಪಿಕ್ಚರ್ ಮಾಡಬೇಕಾದ್ರೆ ನನಗೆ ಅಂದ್ರೆ ನಾನು ಬಂದಿರೋ ಜಾಗ, ನಾನು ಬದುಕ್ತಾ ಇರೋ ಜಾಗ ನಿಜವಾಗ್ಲೂ ನನಗೆ ಇಷ್ಟ ಇದೆಯಾ? ಯಾಕೆ ಎಲ್ಲಾರು ನಮ್ ಚಿಕ್ಕ ವಯಸ್ಸಿದ್ದಿದ್ರೇನೆ ಚೆನ್ನಾಗಿರೋದು, ಬೆಳಿಲೇಬಾರ್ದಾಗಿತ್ತು? ಯಾಕೆ ಎಲ್ಲರಿಗೂ ಆ ಥಾಟ್ ಪ್ರೊಸೆಸ್ ಬರುತ್ತೆ? ಅಂದ್ರೆ ಯಾರಿಗೂ ಇಷ್ಟ ಇಲ್ವಾ ಇಲ್ಲಿರೋದು? ಏನ್ ಕಷ್ಟಪಡ್ತಾ ಇದಾರೆ ಎಲ್ಲಾರು? ಏನು ಅವ್ರಿಗವ್ರೆ ಬೇಲಿ ಹಾಕೊಂತ ಇದಾರೆ? ಯಾಕೆ ಎಲ್ಲಾರ್ಗೂ ಚೈಲ್ಡ್ಹುಡ್ಡೇ ಇಷ್ಟ? ಅಲ್ಲಿ ನಿಮಗೆ ಏನು ಗೊತ್ತಿರಲ್ಲ, ನಾನು ಏನು ಯಾರು ಅಂತ ಗೊತ್ತಿರಲ್ಲ, ದುಡ್ಡಿನ ಬಗ್ಗೆ ಗೊತ್ತಿರಲ್ಲ, ಜಾತಿ ಬಗ್ಗೆ ಏನು ಗೊತ್ತಿರಲ್ಲ. ಎಲ್ಲಾರು ಹಂಗಿರಕ್ ಇಷ್ಟ, ಬಟ್ ಯಾರು ಹಂಗಿಲ್ಲ. ಹಂಗಿಲ್ದಲೆ ಹಂಗಿರ್ಬೇಕು ಅಂತ ಆಸೆ ಪಡ್ತಾ ಇದಾರೆ. ಈ ತರದ್ ಏನೇನೋ ಒಂದ್ 108 ಯೋಚನೆ ಬಂದು ಎಕ್ಷನ್ ಬೈ ಅಂತ ಕತೆ ಆಗಿದ್ದು. ಅಂದ್ರೆ ಈ ಸಿನಿಮಾ, ಈಗ ದೆವ್ವಗಳ ಸಿನಿಮಾ ನೋಡಿರ್ತೀರ, ಹುಟ್ಟಿ ಸತ್ತು ದೆವ್ವಗಳಾಗ್ಬಿಡೋದು, ಅಥವಾ ಮತ್ತೆ ಮತ್ತೆ ಹುಟ್ಟೋದು, ರೀಇನ್ಕಾರ್ನೇಷನ್, ಪುನರ್ಜನ್ಮದ ಕಥೆಗಳು ನೋಡಿರ್ತೀರ. ಹುಟ್ಟೇ ಇಲ್ಲ ಅದ್ರದ್ದು ಒಂದು ಆಸೆ ಇದೆ. ನಾನು ಇನ್ನೂ ಹುಟ್ಟಿಲ್ಲ ಅವರು, ನಾನು ಇನ್ನೂ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇನ್ನೂ ಹೋಗಿಲ್ಲ, ಆ ಏರಿಯಾಗ ಹೋಗಿಲ್ಲ, ಬಟ್ ನಂಗೊಂದು ಆಸೆ ಇದೆ, ಆ ಏರಿಯಾಗ ಹೋದ್ರೆ ಹಂಗಿರ್ಬೇಕು ಗುರು ಅಂತ. ಬಟ್ ಅಲ್ಲಿ ಹೋದಾಗ ಡಿಸಪಾಯಿಂಟ್ ಆಗ್ಬಿಟ್ರೆ, ಇವಾಗ ನಾನು ಒಂದು ಒಳ್ಳೆ ಸಿನಿಮಾ ನೋಡ್ಬೇಕು ಅಂತ ಹೋಗಿ ಡಿಸಪಾಯಿಂಟ್ ಆಗ್ಬಿಟ್ರೆ, ಹೋದಾಗ ಅದು ಒಳ್ಳೆ ಸಿನಿಮಾ ಇದ್ರೆ ಖುಷಿ ಆಗ್ತೀನಲ್ವ. ಸೊ ಈ ಥಾಟ್ ಇಟ್ಕೊಂಡು ನಾನು ಇನ್ನೂ ಹುಟ್ಟಿಲ್ಲ ಗುರು, ಬಟ್ ಬರ್ತೀನಿ, ಚೆನ್ನಾಗಿರ್ಬೇಕು, ನನಗೆ ಹಿಂಸೆ ಮಾಡಬಾರ್ದು, ನಿಮ್ದೆಲ್ಲ ನನಗೆ ತೊಂದರೆಗಳು ಕೊಡಬಾರ್ದು, ಈ ತರದ್ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಮನುಷ್ಯನ ಮತ್ತೆ ರೀಇನ್ವೆಂಟ್ ಮಾಡೋದು. ಅಂದ್ರೆ ನಾವೆಲ್ಲ ಹುಟ್ಬಿಟ್ಟಿದೀವಿ, ನಾವೆಲ್ಲ ಒಂದು ಸಿಸ್ಟಮು, ಸೊಸೈಟಿ, ಅದರದ್ದು ಚೌಕಟ್ಟಲ್ಲಿ ಬದುಕ್ತಾ ಇದೀವಿ. ಆ ಚೌಕಟ್ಟಿಗೆ ತಕ್ಕಂಗೆ ರೀಯೂಸ್ಡ್ ಅಂದ್ರೆ ರೆಗ್ಯುಲರ್ ಯೂಸ್ಡ್ ಮಾತುಗಳು ಆಡ್ತಾ ಇದೀವಿ. ಅಂದ್ರೆ ಅದಿರ್ಬಾರ್ದು, ಇದಿರ್ಬಾರ್ದು, ನಾವು ಹಂಗಿರ್ಬೇಕು, ಮಗು ತರ ಇರ್ಬೇಕು, ಎಲ್ಲ ನಮ್ಮ ಮಾತುಗಳಲ್ಲ, ಎಗೇನ್ ಅದು ಸೊಸೈಟಿಯಿಂದ ಕರ್ಕೊಂಡಿರೋ ಮಾತುಗಳು, ಅದನ್ನೇ ಆಡ್ತಾ ಇದೀವಿ. ಬಟ್ ಯಾರೋ ಹಂಗಿಲ್ಲ, ಎಲ್ಲರೂ. ಅಂದ್ರೆ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಏನಾರು ಸೋತೋಗಿದೆ ಅಂದ್ರೆ ಅದು ಫಿಲಾಸಫಿ ಅನ್ನೋದು ಪ್ರೀಚಿಂಗ್ ಆಗ್ಬಿಟ್ಟಿದೆ, ಪ್ರಾಕ್ಟೀಸ್ ಆಗಿಲ್ಲ. ಫಿಲಾಸಫಿ ಪ್ರಾಕ್ಟೀಸ್ ಆಗ್ಬೇಕಾಗಿತ್ತು. ಅಂದ್ರೆ ಎಲ್ಲರೂ ತುಂಬಾ ಈಸಿಯಾಗಿ ಹೇಳ್ತಾರೆ, ಹೋಗ್ಬೇಕಾದ್ರೆ ಏನ್ ತಗೊಂಡ್ ಹೋಗ್ತೀವಿ ಗುರು ಅಂತ, ಬಟ್ ಎಲ್ಲರೂ ಏನೋ ದುಡ್ಡಿಗೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಒಬ್ನಿಗೆ ಪ್ರೀಚ್ ಮಾಡ್ತಾನೆ, ಬಟ್ ಪ್ರಾಕ್ಟೀಸ್ ಯಾರು ಮಾಡೇ ಇಲ್ಲ. ಅದು ಫಿಲಾಸಫಿ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಏನೇ ಇರ್ಬೋದು, ಪ್ರೀಚಿಂಗಿಗೆ ಬಂದ್ಬಿಟ್ಟಿದೆ, ಎಲ್ಲದು ಪ್ರಾಕ್ಟೀಸ್ ಅಲ್ಲಿ ಇಲ್ಲ. ಸೊ ಈ ತರದೊಂದು ಅಷ್ಟು ಐಡಿಯಾಗಳು ಇಟ್ಕೊಂಡು ಮಾಡಿರುವಂತ ಸಿನಿಮಾ ಎಕ್ಸನ್ ಬೈ. ಸೊ ನಾವು ಬದುಕ್ತಾ ಇದೀವಿ, ನಾಳೆ ನಮಗೆ ಮಕ್ಕಳು ಆಗತ್ತೆ, ಅದು ಬದುಕತ್ತೆ. ನಾವು ಮಕ್ಳಿಗೋಸ್ಕರ ಏನ್ ಯೋಚನೆ ಮಾಡ್ತೀವಿ, ಎಲ್ಲಿ ತನಕ ಯೋಚನೆ ಮಾಡ್ತೀವಿ? ಅಂದ್ರೆ ಅವ್ನಿಗೆ ಒಂದ್ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು, ಅವನು ಒಳ್ಳೆ ಸಂಬಳ ಮಾಡ್ಬೇಕು, ಇಷ್ಟು ಯೋಚನೆ ಮಾಡ್ತಾ ಇದೀವಿ. ಬಿಟ್ರೆ ಯಾವಾಗ್ಲೂ ನಗ್ತಾ ಇರ್ಬೇಕು, ಯಾವಾಗ್ಲೂ ಧೈರ್ಯವಾಗಿರ್ಬೇಕು, ಯಾವಾಗ್ಲೂ ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ಅಂದ್ರೆ ಇವಾಗ ನಮ್ಮ ಮನೇಲೆಲ್ಲ ಈಗ ಓದಿದೀವಿ, ನಾವೆಲ್ಲ ಈ ಸ್ಟ್ಯಾಂಡರ್ಡ್ ಅಲ್ಲಿ ಇದೀವಿ, ನಮ್ಮ ಮಗನು ಅದೇ ಸ್ಟ್ಯಾಂಡರ್ಡ್ ಅಥವಾ ಅದಕ್ಕಿಂತ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅನ್ನೋದು ಲಿವಿಂಗ್ ಸ್ಟೈಲ್ ಆಗಿದೆ. ಬಿಟ್ರೆ ಸ್ಟ್ಯಾಂಡರ್ಡ್ ಅನ್ನೋದು ಥಿಂಕಿಂಗ್ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯೋಚನೆಯಲ್ಲಿ ಸ್ಟ್ಯಾಂಡರ್ಡ್ ಇರೋದು, ಆಕ್ಚುಲಿ ಬದುಕೋ ರೀತಿ ಇಲ್ಲಲ್ಲ. ಸೊ ಈ ತರದ ಒಂದಷ್ಟು ಐಡಿಯಾಗಳು ಇಟ್ಕೊಂಡು ಮಾಡಿರುವಂತ ಸಿನಿಮಾ. ಸರಿ, ಈಗ ನೀವು ರಾಮರೇ ಅದರ ಥೀಮ್ ಅಥವಾ ಥಾಟ್ ಏನಿತ್ತು ಅಂತ ಹೇಳಿದ್ರಿ, ಆಮೇಲೆ ಒಂದಲ್ಲ ಎರಡಲ್ಲ, ಆಮೇಲೆ ವಾರದ ಮ್ಯಾಚು, ಆಮೇಲೆ ಇದು. ಈಗ ಇದಕ್ ಬರೋಣ, ಬಟ್ ಅದಕ್ ಮುಂಚೆ ಈಗ ಥಿಮ್ಯಾಟಿಕಲಿ ರಾಮರೇಗೂ ಒಂದಲ್ಲ ಎರಡಲ್ಲಕ್ಕೂ ವಾರದ ಮ್ಯಾಚ್ಗೂ ಒಂದು ಕನೆಕ್ಷನ್ ಕೊಟ್ರಿ ನೀವು. ಒಳ್ಳೇದು ಕೆಟ್ಟದು, ನನ್ನ ಬದುಕು, ಅದನ್ನ ನಾನು ಹಿಡಿದಿಡ್ಕೋಬೇಕು, ಆಮೇಲೆ ಅದಕ್ಕಿಂತ ಮುಂಚೆ ಪ್ರೀತಿಸಿ
ಅದಕ್ಕೆ ಆಮೇಲೆ ನನ್ನ ಬದುಕು ಇರ್ಲಿ ಬಟ್ ಹೌ ಪ್ರೈವೇಟ್ ಇಸ್ ಮೈ ಪ್ರೈವೇಟ್ ಲೈಫ್, ಈ ರೀತಿಯದ್ದು. ಈ ಕನೆಕ್ಷನ್ ನೀವು ಈಗ ಹೇಳ್ತಾ ಇದ್ದೀರಾ ಅಥವಾ ಒಂದ್ ಚಿತ್ರ ಆದ್ಮೇಲೆ ಇನ್ನೊಂದು ಚಿತ್ರ ಮಾಡುವಾಗ್ಲೇನೆ ಆ ಥಾಟ್ ಇಟ್ಕೊಂಡು ಮಾಡಿದ್ದ? ಇಲ್ಲ ಆ ಥಾಟ್ ಇಟ್ಕೊಂಡು ಖಂಡಿತ ಮಾಡಿದ್ದಲ್ಲ. ಹಾ. ನಾನು ಸಿನಿಮಾ ಮಾಡದ್ಮೇಲೆ ಒಂದ್ ರಿವಿಸಿಟ್ ಮಾಡ್ತೀನಲ್ಲ, ಏನಕ್ಕೆ ಬಂತು ಈ ಥಾಟ್ ನನಗೆ ಅಂತ ರಿವಿಸಿಟ್ ಮಾಡಿದಾಗ ನನಗ್ ಅನ್ಸಿದ್ದು ಮೋಸ್ಟ್ಲಿ ಅವತ್ತಿಗೆ ನನ್ನ ಮೈಂಡ್ ಸೆಟ್, ನನ್ನ ಯೋಚನೆ ಅಷ್ಟಿತ್ತು. ಅದಾದ್ಮೇಲೆ ನನಗೆ ಸೋಷಿಯಲ್ ಇಶ್ಯೂಸ್ಗಳು ನೋಡಿ ಮೋಸ್ಟ್ಲಿ ನಂದು ಥಾಟ್ ಪ್ರೊಸೆಸ್ ಇದಾಗಿದೆ. ರಿವಿಸಿಟ್ ಮಾಡಿರೋದು ಹೇಗೇನ್ ಪ್ಲಾನ್ ಅಲ್ಲ ಅದು, ಅಂದ್ರೆ ನೆಕ್ಸ್ಟ್ ನಾನು ಇದು ಹೇಳ್ಬೇಕು ಅಲ್ಲ, ನನಗೆ ಅವತ್ತು ಬದುಕಲ್ಲಿ ನನಗೆ ಏನು ಸರಿ ಏನು ತಪ್ಪು ಅಥವಾ ಯಾಕೆ ಹಿಂಗಿದೆ ಅನ್ನೋ ಕ್ವಶನ್ಗಳಿಗೆ ಮಾಡಿರ್ತೀನಿ ಮೋಸ್ಟ್ಲಿ ಆರ್ಟ್ ಫಾರ್ಮ್. ಸರಿ, ಈಗ ಅದೇ ಕನೆಕ್ಷನ್ ಅಲ್ಲಿ ನೀವು ಮುಂಚೆ ಈ ಸೆಷನ್ ಹೇಳಿದ್ದನ್ನು ಮ್ಯಾಪ್ ಮಾಡೋದಿದ್ರೆ ನನಗನ್ಸತ್ತೆ ಈಗ ನೀವಾಗ್ಲೇ ಹೇಳಿದ ಹಾಗೆ ನಿಮ್ಮ ಫ್ರೆಂಡ್ಸು ಅವರ ಮಕ್ಕಳು ಆ ಒಂದು ಝೋನ್ ಅಲ್ಲಿ ಈಗ ಸತ್ಯ ಅವರಿದ್ದಾರೆ. ಸೊ ಹಾಗಾಗಿ ಇದು ಹುಟ್ಟಿರ್ಬೋದಾ? ಓಕೆ, ಅಲ್ಲಿ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ನಾವು ಏನ್ ಹೇಳ್ಕೊಡ್ತಾ ಇದೀವಿ? ನೀವಾಗ್ಲೇ ಹೇಳೋದಲ್ಲ, ನಮ್ಮ ಪಾಲಿಟಿಕ್ಸ್ ಆಗ್ಲಿ, ನಮ್ಮ ವ್ಯೂಸ್ ಆಗ್ಲಿ, ಸಾಮಾಜಿಕ ವ್ಯೂಸ್ ಆಗ್ಲಿ ಅಥವಾ ರಾಜಕೀಯ ವ್ಯೂಸ್, ಅದು ಮಕ್ಕಳಿಗೆ ಹೇಳ್ಬೇಕಾಗಿಲ್ಲ, ನಾವು ಹೇಳ್ಕೊಡಕ್ ಬೇಡ ಅಂತ. ಸೊ ಗಿವನ್ ದಟ್ ಸತ್ಯ ತಮ್ಮ ಪರ್ಸನಲ್ ಲೈಫ್ ಅಲ್ಲೇ ಆ ಝೋನ್ ಅಲ್ಲಿ ಇರೋದ್ರಿಂದ ಇದು ಹುಟ್ಟಿರ್ಬೋದು, ಅದಕ್ಕೆ ಹುಟ್ಟಿರತ್ತೆ ಮೋಸ್ಟ್ಲಿ. ಅದಕ್ಕೆ ಹುಟ್ಟಿರತ್ತೆ. ಅಂದ್ರೆ ನನಗೆ ಫಸ್ಟ್ ಶಾಕ್ ಆಗಿದ್ ಯಾವಾಗ ಅಂದ್ರೆ, ನಾನು ಒಂದಲ್ಲ ಎರಡಲ್ಲ ಆಡಿಷನ್ ಮಾಡ್ತಾ ಇದ್ದೆ. 1,500 ಮಕ್ಳಿಗೆ ಆಡಿಷನ್ ಮಾಡಿದ್ದೆ. 1,500 ಮಕ್ಕಳ ಮೇಲೆ ಆಡಿಷನ್ ಮಾಡಿದ್ದು. 90% ಮಕ್ಕಳು ಬಂದವರೆಲ್ಲ ಕೋಪದಲ್ಲಿ ಡೈಲಾಗ್ ಹೇಳ್ತಾ ಇದ್ದಿದ್ದು. ಅಂದ್ರೆ ಇವತ್ತು ಮಾಸ್ ಡೈಲಾಗ್ಗಳು ಏನಿದೆ, ನನಗೆ ಅವಾಗ್ಲೇ ಒಂದು ಶಾಕ್ ಆಯ್ತು. ಒಂದು ಮಗುನು ನಗ್ತಾ ಅಥವಾ ಖುಷಿಯಾಗಿ ನಾನಿದು ಅಂದ್ರೆ ಒಂದು ಮಾಸ್ ಹೀರೋ ಫೀಲ್ ಅಲ್ಲೇ ಮಕ್ಳುಗಳಿದ್ದು. ನನಗೆ ನಿಜವಾಗ್ಲೂ ಈ ಮಗು ಇದು ಹೇಳ್ಬೇಕು ಅಂತ ಆಸೆನಾ ಅಥವಾ ಇವ್ರ ಅಪ್ಪ ಅಮ್ಮ ಇದನ್ನ ಹೇಳ್ಕೊಡ್ತಾ ಇದಾರ? ನಂಗೆ ಅಲ್ಲಿಂದ ಕ್ವಶನ್ ಸ್ಟಾರ್ಟ್ ಆಗಿದ್ದು. ಆ ಸ್ಟಾರ್ಟ್ ಆಗಿದ್ದ ಕ್ವಶನ್ ಹಂಗೆ ನಿನ್ನ ರೆಗ್ಯುಲರ್ ಲೈಫ್ ಅಲ್ಲಿ ನೋಡ್ತಾ ಮಾಡ್ತಾ ನಂಗೆ ನಾಗಬಾಣ ಸರ್ ಒಂದು ಕತೆ ಹೇಳಿದ್ರು. ನಂಗೆ ಅವಾಗ ಶಾಕ್ ಆಗ್ಬಿಟ್ಟಿತ್ತು. ಅವ್ರು ಯಾವ್ದೋ ಸ್ಕೂಲ್ ವಿಸಿಟ್ ಹೋಗಿರಂತ, ಒಂದು ಮಗು ಗನ್ ಇಟ್ಕೊಂಡು, ಆಟದ ಗನ್ ಯಾಕೋ ಇಟ್ಕೊಂಡಿದ್ಯಾ ಅಂದ್ರೆ ಶೂಟ್ ಮಾಡಕ್ಕೆ ಅನ್ನಂತ. ನನಗೆ ಇದೇನು ಈ ತರ ಥಾಟ್ ಪ್ರೊಸೆಸ್ ಆಗ್ಬಿಟ್ರೆ, ಅಂದ್ರೆ ಶೂಟ್ ಮಾಡಕ್ಕೆ ಅಂದ್ರೆ ಅದೊಂಥರ ಏನೋ ಒಂಥರ ಹೆದರಿಕೆ ಫೀಲ್ ಬರುತ್ತಲ್ಲ, ಯಾಕೆ ಮಕ್ಳಿಗೆ ಈ ತರ ಯೋಚನೆಗಳು ಬರ್ತಾ ಇದೆ ಅಂತ. ಸೊ ಈ ತರದ್ದು ಕೇಳಿದ್ದು ನೋಡಿದ್ದು. ಆಮೇಲೆ ಇವತ್ತು ಇವಾಗ ನಾವೆಲ್ಲ ಹೆಂಗೆ ಅಂದ್ರೆ, ನನ್ನ ಪ್ರಕಾರ ಮಕ್ಕಳು ಅಪ್ಪ ಅಮ್ಮಂದ್ರ ಜೊತೆ ಜಾಸ್ತಿ ಬೆಳಿಬಾರ್ದು, ಸೊಸೈಟಿ ಜೊತೆ ಬೆಳಿಬೇಕು. ಅಂದ್ರೆ ಅಜ್ಜಿನೋ ಅಕ್ಕಪಕ್ಕದ ಇವಾಗ ನಾವೆಲ್ಲ ನಮ್ಮ ಮನೆಗಿಂತ ಜಾಸ್ತಿ ಬೆಳೆದಿದ್ದು ಪಕ್ಕದ ಮನೇಲಿ, ಅವ್ರ ಮನೇಲಿ, ಇವ್ರ ಮನೇಲಿ ಬೆಳೆದಿದ್ದು. ನೀವು ಮಕ್ಕಳು ಸೊಸೈಟಿಗೆ ಬೆಳಿಬೇಕು, ಮನೆಗ್ ಬೆಳಿಬಾರ್ದು. ಯಾಕಂದ್ರೆ ಮಕ್ಕಳಿಂದಾನೇ ಸೊಸೈಟಿ ನಾಳೆ. ಸೊ ಒಂದು ಮಗುಗೆ ಸೊಸೈಟಿ ನಾಲೆಡ್ಜ್ ತುಂಬಾ ಚೆನ್ನಾಗಿದೆ ಅಂದಾಗ ಒಂದು ಸೊಸೈಟಿ ಚೆನ್ನಾಗತ್ತೆ. ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಮಕ್ಳಿಗೆ ಬರೀ ಮನೆ ನಾಲೆಡ್ಜ್ ಇರೋದು. ನಮ್ಮ ಮನೆ ಹೆಂಗಿದೆ, ನಮ್ಮ ಅಪ್ಪ ಅಮ್ಮ, ನಾವು ಪ್ರತಿ ವೀಕೆಂಡ್ ಇಲ್ಲಿಗೆ ಹೋಗ್ತೀವಿ, ಅದ್ ಮಾಡ್ತೀವಿ, ಒಂದು ಚಿಕ್ಕ ಬಾರ್ಡರ್ ಆಗ್ಬಿಟ್ಟಿದೆ. ಸೊ ಮಕ್ಕಳು ಆದಷ್ಟು ಸೊಸೈಟಿಲಿ ಇರ್ಬೇಕು. ಸೊಸೈಟಿಲಿ ಇದ್ದಾಗ ಅವರಿಗೆ ಅನುಸರಿಸ್ಕೊಂಡು ಹೋಗೋದು ಈಸಿ. ಇಲ್ಲಾಂದ್ರೆ ಅನುಸರಣೆ ಬರಲ್ಲ, ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾನು ಹೇಳಿದ್ದೆ ಆಗ್ಬೇಕು, ನಾನು ಮಾಡಿದ್ದೆ ಮಾಡ್ಬೇಕು ಅಂತ. ಸೊ ಅವಾಗ ಹಬ್ಬ ಅಂದ್ರೆ ಆ ಮಗು ಅವ್ರ ಅಪ್ಪಂತರ ಆಗ್ಬೋದು, ಇಲ್ಲ ಅವ್ರ ಅಮ್ಮಂತರ ಆಗ್ಬೋದು. ಅದನ್ನ ಮೀರದ್ ಕಷ್ಟ ಆಗ್ಬೇಕು. ಸೊ ಅದನ್ನ ಮೀರ್ಬೇಕು. ಸೊ ಇದೆಲ್ಲ ನೋಡ್ತಾ ಈ ತರದ್ ಏನಾದ್ರು ಒಂದ್ ಹ್ಯೂಮರಸ್ ಆಗಿ, ಫನ್ನಿ ಆಗಿ, ಆಮೇಲೆ ಕೊನೆಗೆ ಒಂದ್ ಎಮೋಷನಲ್ ಆಗಿ ಏನ್ ಟ್ರೈ ಮಾಡೋಣ ಅಂದಾಗ ಈ ತರ. ಸರಿ, ಈಗ ಅದೊಂದು ಥಾಟ್ ಬಂತು, XNY-ಗೆ ಈ ರೀತಿಯ ಒಂದು ಥಾಟ್ ಬಂತು. ಪಾತ್ರಗಳನ್ನ ಸೃಷ್ಟಿಸಬೇಕಲ್ವಾ? ಆ ವಿಧಾನ ಏನು ನಿಮ್ಮದು? ಥಾಟ್ ಬಂತು ಫಸ್ಟ್ ನಿಮ್ಗೆ ಈ ಐಡಿಯಾನ ಬರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕಾಲಪತ್ರ ಹೇಳ್ತಾ ಇದ್ರಿ, ಬ್ಯಾನರ್ಗಳು ನೋಡ್ತಾ ಇದ್ದೆ, ಅಲ್ಲಿಂದ ಬಂತು ಅಂತ. ಸೊ ಇದೇನೋ ಥಾಟ್ ಬಂತು. ಈಗ ಮಕ್ಕಳು ಅಥವಾ ಅವ್ರಿಗೆ ನಾವೇನು ಹೇಳ್ಕೊಡ್ತಾ ಇದೀವಿ, ಖುಷಿಯಾಗಿರೋದನ್ನ ಹೇಳ್ಕೊಡ್ತಾ ಇಲ್ಲ, ಇದೆಲ್ಲ ಥಾಟ್ ಬಂತು. ವಾಟ್ ವಿಲ್ ಬಿ ವೆರಿ ನೆಕ್ಸ್ಟ್ ಥಿಂಗ್? ಪಾತ್ರಗಳನ್ನ ಸೃಷ್ಟಿಸೋದಾ? ಫಸ್ಟ್ ನನಗೆ ಕಥೆಯಲ್ಲಿ ಒಂದು ಡ್ರಾಮಾ ಅದು ಕ್ರಿಯೇಟ್ ಮಾಡ್ಕೊಂತೀನಿ ನಾನು. ಅಂದ್ರೆ ನಾನು ಏನು ಕಥೆಯಲ್ಲಿ ಹೇಳ್ತೀನಿ, ಆ ಕಥೆನ ಹೆಂಗ್ ಹೇಳ್ತೀನಿ ಅನ್ನೋದು ಯೋಚನೆ ಮಾಡ್ತೀನಿ. ಪಾತ್ರಗಳು ಅಂತ ಬಂದಾಗ ನನಗೆ ಯಾವ ಆರ್ಟಿಸ್ಟ್ಗಳು ತಲೆಗೆ ಬರಲ್ಲ. ನಾನು ಅಬ್ಸರ್ವ್ ಮಾಡಿರೋ ಪಾತ್ರಗಳು ಬರುತ್ತೆ ತಲೆಗೆ. ಅಂದ್ರೆ ಈಗ ಒಂದು ಅಜ್ಜಿ ಕ್ಯಾರೆಕ್ಟರು, ಅಜ್ಜನ್ ಕ್ಯಾರೆಕ್ಟರು, ಅಮ್ಮನ್ ಕ್ಯಾರೆಕ್ಟರು, ಮಗನ್ ಕ್ಯಾರೆಕ್ಟರ್ ಅಂತ ಬಂದಾಗ ನಾನು ಹೋಗಿರೋ ಫಂಕ್ಷನ್ಗಳು, ನಾನು ನೋಡಿರೋ ಜನಗಳು, ನಾನು ರೆಗ್ಯುಲರ್ ಆಗಿ ಅಬ್ಸರ್ವ್ ಮಾಡೋ ಇವ್ರು ಹಿಂಗಲ್ವಲ್ಲ
ನನಗೆ ಯಾರು ಹಿಂಗಿರ್ಬಾರ್ದಲ್ಲ ಅನ್ಸತ್ತೆ ಆ ಪಾತ್ರಗಳು ತುಂಬಾ ತಲೆಯಲ್ಲಿ ಉಳಿಯತ್ತೆ. ಹ್ಮ್. ಅಂತ ಪಾತ್ರದಿಂದ ಹಿಂಗಿರ್ಬೇಕು ಅಂತ ಹೇಳ್ಸಕ್ ಟ್ರೈ ಮಾಡ್ತೀನಿ. ಇವಾಗ ನನಗೆ ನಿಮ್ದು ಏನೋ ಒಂದು ಅಪ್ರೋಚು ಇದಲ್ಲೂ ಅಲ್ಲ, ಹಿಂಗಿರ್ಬಾರ್ದಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಮಗುಗೆ ಬಾರಿಸ್ತಾ ಇದ್ದೀರಾ 90 ಮಾರ್ಕ್ಸ್ ತೆಗ್ದಿಲ್ಲ ಅಂತ, ಆಕ್ಚುಲಿ ಅದು ಅಪ್ರೋಚ್ ಅಲ್ಲ, ಬಟ್ ನಿಮ್ಮ ಪಾತ್ರದಿಂದ ಹಂಗ್ ಮಾಡಬಾರ್ದು ಅಂತ ಹೇಳ್ಸಕ್ ಟ್ರೈ ಮಾಡ್ತೀನಿ. ಆ ಪಾತ್ರಕ್ಕೆ ತಕ್ಕಂಗೆ ನಾನು ಪಾತ್ರ ಯಾರು ಅದಕ್ಕೆ ಸೂಟ್ ಆಗ್ತಾರೆ ಅವ್ರಿಗೆ ಹಿಂಗೆ ಮೇಕ್ ಓವರ್ ಮಾಡ್ಬೋದು. ಸೊ ನನ್ನ ಎಲ್ಲ ಕ್ರಿಯೇಷನ್ ಸೊಸೈಟಿಯಿಂದ ತಗೊಳ್ಳೋದೆ ಅಷ್ಟೇ ನಾನು, ಅಂದ್ರೆ ನಾನು ಬೇರೆ ಎಲ್ಲಿಂದನೂ ಸರಿ. ನನ್ನ ಪ್ರಶ್ನೆ ಬರವಣಿಗೆ ಬಗ್ಗೆ ಅಂದ್ರೆ, ನನಗೊಂದು ಥಾಟ್ ಬಂತು ಇದ್ರ ಮೇಲೆ ಏನಾದ್ರೂ ಕಥೆ ಮಾಡ್ಬೇಕು ಅಂತ. ಥಾಟ್ ಬಂದ ಮೇಲೆ ನಡೆಯೋದೇನು? ಥಾಟ್ ಬಂದಿದ್ಮೇಲೆ ನಡೆಯೋದೇನು ಅಂದ್ರೆ ಅದು ಒಂದ್ ದಿವಸಕ್ಕೆ ನಡೆಯೋದಲ್ಲ. ಅದು ನಾನು ಅವಾಗ್ಲೂ ಹೇಳಿದಂಗೆ ಕತೆ ಮಾತಾಡ್ತೀನಿ ತುಂಬಾ, ಕತೆ ಹೇಳ್ತಾನೆ ಇರ್ತೀನಿ. ಅದು 4-5-6 ಡ್ರಾಫ್ಟ್ ಆಗೋ ತನಕ ನಾನು ಕತೆ ಹೇಳ್ತಾನೆ. ಕರೆಕ್ಟ್. ಆ ಕಥೆಯ ಆರಂಭ ಏನಾಗಿರುತ್ತೆ? ಈ ಥಾಟ್ ಬಂತು ಅಥವಾ ನಾನ್ ಅನ್ಕೊಳ್ತಾರ ನಿಮ್ಮ ಟೀಮ್ ಜೊತೆ ಮಾತಾಡ್ತಾರೆ, ಈ ತರ ಒಂದು ಥಾಟ್ ಇದೆ, ಇದರಲ್ಲಿ ಈ ರೀತಿಯ ಒಂದು ಐಡಿಯಾ ಮೇಲೆ ಕಥೆ ಮಾಡಿದ್ರೆ ಹೇಗೆ ಅಂತ, ಆ ರೀತಿಯ ಡಿಸ್ಕಷನ್ಸ್ ಆಗತ್ತೋ ಅಥವಾ ಆ ಥಾಟು ಬಂತು, ಒಂದ್ 2-3 ಪಾತ್ರ ಫಿಕ್ಸ್ ಆಯ್ತು, ಒಂದು ಪ್ರಿಮೈಸ್ ಸೆಟ್ ಆಯ್ತು, ಅದಾದ್ಮೇಲೆ ಕಥೆ ಹೇಳಕ್ ಶುರು ಮಾಡಿ? ಇಲ್ಲ, ನನಗೆ ಕತೆ ಹೇಳಕ್ಕೆ ಅಥವಾ ಏನಾದ್ರು ಐಡಿಯಾ ಬಂದಾಗ ನಂಗೆ ವಿತ್ ಕೆಲವು ಸೀನ್ಸ್ ಗಳೇ ಬಂದ್ಬಿಡುತ್ತೆ. ಸರಿ, ವಿತ್ ಸೀನ್ಸೇ ನನಗೆ ಬರತ್ತೆ. ಅಂದ್ರೆ ಅದಕ್ಕೇನು ಕನೆಕ್ಷನ್ ಇರ್ಬೇಕು ಅಂತಲ್ಲ, ಈ ಸೀನ್ಗೆ ಆ ಸೀನ್ಗೆ ಕನೆಕ್ಷನ್ ಇರ್ಬೇಕು ಅಂತಲ್ಲ, ಕಥೆಯ ಮೇಜರ್ ಸೀನ್ಸ್ ಗಳು ತನಗೆ ಬಂದ್ಬಿಡತ್ತೆ. ಫಾರ್ ಎಕ್ಸಾಂಪಲ್, ಒಂದು ಶವ ಇರತ್ತೆ, ಆ ಶವದಲ್ಲಿ ಒಂದು ಮಗುವಿನ ಆತ್ಮ ಅನ್ನೋದು ನಿಮ್ಗೆ ಫಸ್ಟೇ ಬಂದ್ಬಿಡತ್ತೆ. ಆ ಶವ ಇರತ್ತೆ, ಆ ಶವದಲ್ಲಿ ಮಗುವಿನ ಆತ್ಮ ಬರುತ್ತೆ, ಅಪ್ಪ ಸ್ಟಾರ್ಟ್ ಮಾಡುತ್ತೆ, ಇದ್ರ ಮೇಲೆ ಕತೆ ಸರಿ. ಸೊ ಈ ತರ ಒಂದು ಸೀನ್ಗಳು ಬರಕ್ ಸ್ಟಾರ್ಟ್ ಆಗತ್ತೆ. ಆಮೇಲೆ ಬರತ್ತಾ ಓಕೆ ಆ ಅಪ್ಪ ಯಾರು, ಅವನೊಬ್ಬ ಆಟೋ, ಅದೆಲ್ಲ ಆಮೇಲೆ. ಅಂದ್ರೆ ಸೆಂಟರ್ ಕಥೆಯ ಸುತ್ತ ನಾವು ಕತೆ ಬರ್ಕೊಂಡು ಹೋಗೋದು. ಸರಿ, ಸೆಂಟರ್ ಏನು ಅದ್ರ ಸುತ್ತ ಇವನ್ಗೆ ಏನ್ ಇರುತ್ತಾನೆ, ಅದು ತುಂಬಾ ಚೇಂಜಸ್ ಆಗುತ್ತೆ, ಅದೇನ್ ಫಿಕ್ಸ್ಡ್ ಇರಲ್ಲ. ಇವಾಗ ಅಪ್ಪನ್ ಕ್ಯಾರೆಕ್ಟರು ನಾನು ಹೇಳಿದಾಗೆ ಸಿನಿಮಾ ಉದ್ದೇಶ ಫಿಕ್ಸ್ ಅಷ್ಟೇ. ಈ ಕಥೆಯಲ್ಲಿ ಏನ್ ಹೇಳಕ್ ಹೋಗ್ತೀನಿ ಅದು ಸೆಂಟರ್ ಅದು ಫಿಕ್ಸ್, ಅದು ಅಲ್ಲಾಡೋದೇ ಇಲ್ಲ. ಅದೊಂಥರ ಗರ್ಭಗುಡಿ ಒಳಗಿರೋ ಇದ್ರ ತರ ದೇವ್ರ ತರ ಫಿಕ್ಸ್. ಸುತ್ತಮುತ್ತ ಗೋಡೆ ಕಟ್ಟೋದು, ಗಿಡ ಕಟ್ಟೋದು, ಕೆಡೋದು ಕಟ್ಟೋದು ಹಾಗೆ ಆಗತ್ತೆ. ಈಗ ಈ ಕಥೆಯಲ್ಲೇನೆ ಅಪ್ಪನ್ ಕ್ಯಾರೆಕ್ಟರ್ ಫಸ್ಟ್ ಪೊಲೀಸ್ ಇತ್ತು, ಆಮೇಲೆ ಆಟೋ ಡ್ರೈವರ್ ಆಯ್ತು. ಹಿಂಗೆ ಆ ಪಾತ್ರಗಳದ್ದು ಅದ್ರದ್ದು ಸುತ್ತಮುತ್ತದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದು ಎಷ್ಟು ಗಟ್ಟಿ ಕನೆಕ್ಷನ್ ಸಿಗತ್ತೆ ಸೆಂಟರ್ ಕತೆಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ ಸರಿ. ಸೊ ಯಾವ ಪಾತ್ರ ಕಥೆಯ ಉದ್ದೇಶಕ್ಕೆ ತುಂಬಾ ಹತ್ರ ಆಗತ್ತೆ, ಯಾವ ಅಪ್ರೋಚ್ ಕಥೆಯ ಉದ್ದೇಶಕ್ಕೆ ತುಂಬಾ ಹತ್ರ ಆಗತ್ತೆ, ಅಲ್ಲಿವರೆಗೂ ಟ್ರೈ ಮಾಡ್ತಾ ಇರ್ತೀನಿ ನಾನು. ವೆರಿ ನೈಸ್. ಇಲ್ಲ, ನೀವ್ ಹೇಳಿದ್ ನಂಗೆ ಇಷ್ಟ ಆಯ್ತು. ಅಲ್ಲಿ ಆತ ಪೊಲೀಸ್ ಆಗಿರೋದಕ್ಕೂ ಸಾಧ್ಯ ಇದೆ, ಯಾಕಂದ್ರೆ ಒಂದು ಡೆಡ್ ಬಾಡಿ ಇದೆ, ಸೊ ಪೊಲೀಸ್ ಅಲ್ಲಿ ಬಂದಿರಬಹುದು ಒಂದು. ಈಗ ಆತ ಆಟೋ ಆಂಬ್ಯುಲೆನ್ಸ್ ಓಡಿಸೋನು ಅನ್ನೋದಕ್ಕೂ ಸಾಧ್ಯತೆ ಇದೆ, ಬಿಕಾಸ್ ಸೇಮ್ ಡೆಡ್ ಬಾಡಿ. ಫ್ಯಾಂಟಾಸ್ಟಿಕ್. ಯಾಕೆಂದ್ರೆ ಇವಾಗ ಇದ್ರಲ್ಲೇ ಒಂದು ಆಟೋ ಡ್ರೈವರ್ ಅವನ ಉದ್ದೇಶನೇ ಅಂದ್ರೆ ನೀವು ಸ್ವಲ್ಪ ಇನ್ ಡೆಪ್ತ್ ಯೋಚನೆ ಮಾಡ್ತಾ ಹೋದ್ರೆ ಆಟೋನೇ ಆಂಬುಲೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರುವಂತ ಒಂದು ವ್ಯಕ್ತಿ. ಕರೆಕ್ಟ್. ಅವನಿಗಿರೋದೇ ಒಳ್ಳೆ ಉದ್ದೇಶ, ಯಾರ್ಯಾರು ರಸ್ತೆಯಲ್ಲಿದೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ. ಅವನು ಎಲ್ಲಾರನ್ನೂ ಬದುಕಿಸ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಆತರ ಬದುಕಿಸ್ಕೊಳಕ್ಕೆ ಅಂತ ಟ್ರೈ ಮಾಡೋನು ಯಾರನ್ನ ಬೇಕಾದ್ರೂ ಎಕ್ಸೆಪ್ಟ್ ಮಾಡ್ಕೊಂತಾನೆ. ಇವನು ಯಾರೋ ನನಗೆ ಗೊತ್ತಿಲ್ಲ ಗುರು, ಇದಕ್ಕಿದ್ದಾಗೆ ಅಪ್ಪ ಅಂತಾನೆ ಅಂತ ಅವನೇನ್ ಬಿಟ್ಟು ಹೋಗಲ್ಲ. ಬಟ್ ನಿಮಗೆ ಪೊಲೀಸ್ ಕ್ಯಾರೆಕ್ಟರ್ ಅದು ಅಷ್ಟು ಲಾಜಿಕಲಿ ಮತ್ತೆ ಅಂದ್ರೆ ರಿಯಾಲಿಟಿಯಾಗಿ ಅನ್ಸಲ್ಲ. ಇವ್ನು ಯಾಕೆ ಅನ್ನಿಸ್ಬೇಕಾಯ್ತು ಗುರು, 2 ಬಿಟ್ ಕಳಿಸ್ಬೋದಲ್ಲ, ಆ ತರ ಫೀಲ್ ಬರುತ್ತೆ. ಅಂದ್ರೆ ನಾನು ಅದೇ ಹೇಳಿದ್ಯಾ, ಕಥೆಯ ಉದ್ದೇಶಕ್ಕೆ ಯಾವ ಪಾತ್ರ ಹತ್ರ ಆಗತ್ತೆ ಆ ಪಾತ್ರನೇ ಬರೆಯಕ್ಕೆ ಟ್ರೈ ಮಾಡ್ತಾರೆ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಈಗ ಇನ್ಫ್ಯಾಕ್ಟ್ ಈ ಪೋಸ್ಟ್ ನೋಡ್ಬೇಕಾದ್ರೆ ಇನ್ನೊಂದು ಅನಿಸ್ತು, ಅಲ್ಲಿ ಆಟೋ ಮೇಲೆ ತಂದೆ ತಾಯಿ ಆಶೀರ್ವಾದ ಅಂತಿದೆ. ಅಂಡ್ ಈ ಚಿತ್ರ ಇರೋದು ತಂದೆ ತಾಯಿಯ ಬಗ್ಗೆನೆ, ರೈಟ್? ಅಂಡ್ ಆ ಮಗುವಿನ ನಾನು ಭೂಮಿಗೆ ಬರ್ಬೇಕು ಅನ್ನೋದು ಕೂಡ ತಂದೆ ತಾಯಿ ಆಶೀರ್ವಾದನೇ ಆಗ್ಬೇಕು. ಅಂಡ್ ಅದನ್ನೇ ಮಗು ಕೂಡ ಪ್ರೊಫೈಲ್ ಮಾಡ್ತಾ ಇದ್ದಾರೆ. ಖಂಡಿತ ಖಂಡಿತ ಚೆನ್ನಾಗಿ ಅಬ್ಸರ್ವ್ ಮಾಡಿರ್ತ ನೀವು. ಅದ್ರ ಮೇಲ್ಗಡೆ ಇನ್ನೊಂದಿದೆ, ಲವ್ ಅಂತ. ಇಡೀ ಸಿನಿಮಾದು ಇದದು ಪ್ರೇಮ ಪ್ರೀತಿ ಅಷ್ಟೇ, ಇನ್ನೇನು ಅದ್ರ ಮೇಲ್ಗಡೆ ಇನ್ನೇನಿಲ್ಲ ಅಂತ. ಎಲ್ಲ ಇವಾಗ ಕ್ರೋಮೋಸೋಮ್ಗಳಾಗಿದ್ದ ಮನುಷ್ಯ ಅವಾಗಿಂದನೂ ಮೋಸ್ಟ್ಲಿ ಅವನ ತಲೆಯಲ್ಲಿ ಲವ್ ಒಂದೇ ಇರೋದು. ಅದು ಬೆಳೀತಾ 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 ಅದು ಎಲ್ಲೆಲ್ಲೋ ತಿರುಗತ್ತದು ವಿಷಯಗಳು. ಸೊ ಇಡೀ ಸಿನಿಮಾ ಅದ್ರ ಮೇಲ್ಗಡೆ ಇದೆ. ಪ್ರೀತಿಯಿಂದ ಇರ್ಬೋದಲ್ಲ ಎಲ್ಲಾರು, ನಗ್ತಾ ನಗ್ತಾ ಇರ್ಬೋದಲ್ಲ ಎಲ್ಲಾರು ಅನ್ನೋದ್ರ ಮೇಲ್ಗಡೆ ಸಿನಿಮಾ. ಎಕ್ಸ್ ಅಂಡ್ ವೈ ಅಲ್ಲದೆ ಬೇರೆ ಟೈಟಲ್ ಯೋಚನೆ ಮಾಡಿದ್ರ? ಇತ್ತು. ಅಂಡರ್ಟೇಕರ್ ಅಂತ ಹೆಸರಿಟ್ಟಿದ್ವಿ. ಅವ್ರು ಎದ್ಬಿಡ್ತಾನೆ ಅಂತ ಆ ತರದಂತೂ ಒಂದ್ 5-6 ಹೆಸರು ಅನ್ಕೊಂಡಿದ್ವಿ.
ಆಮೇಲೆ ನನಗೆ ಡೈರೆಕ್ಟ್ ಅಪ್ರೋಚ್ ಹೋಗೋಣ ಅಂತ ಅನ್ನಿಸ್ತು. ಯಾಕಂದ್ರೆ ಸಿನಿಮಾ ಟೈಟ್ಲ್ಗಳು ತುಂಬಾ ತಲೆ ಕೆಡ್ಸೋತಾರೆ ಇರಬಾರ್ದು. ಡೈರೆಕ್ಟ್ ಅಪ್ರೋಚ್ ಹೋಗೋಣ. ಎಕ್ಸ್ ಅಂಡ್ ವೈ ಅಂದ್ರೆ ಎಜುಕೇಟೆಡ್ಸ್ಗೆಲ್ಲ ಗೊತ್ತಿರತ್ತೆ, ಅದೇ ಈ ತರದೆಲ್ಲ ಹಾಕ್ಬಿಟ್ರೆ ಮೋಸ್ಟ್ಲಿ ಕ್ರೋಮೋಸೋಮ್ ಮೇಲೆ ಪಿಕ್ಚರ್ ಇರ್ಬೇಕು ಗುರು ಅಂತ ಗೊತ್ತಿರತ್ತೆ. ಆಮೇಲೆ ತುಂಬಾ ತಲೆ ಕೆಡ್ಸ್ಕೊಳಂಗಿರಲ್ಲ, ಆ ತರದ್ದೇನೋ ಕಥೆನ ಒಂದು ಫಿಕ್ಸ್ ಆಗ್ತಾರೆ. ಡೈರೆಕ್ಟ್ ಅಪ್ರೋಚ್ ಹೋಗೋಣ. ಯಾಕಂದ್ರೆ ನನಗೆ ಇವಾಗ ರಾಮರೆಲ್ಲ ಡೈರೆಕ್ಟ್ ಅಪ್ರೋಚ್ ಅಲ್ಲ, ಒಂದಲ್ಲ ಎರಡನೂ ಡೈರೆಕ್ಟ್ ಅಪ್ರೋಚ್ ಅಲ್ಲ. ನಮ್ಗೆ ಎಗೇನ್ ಅದೇ ಎಕ್ಸ್ಪೀರಿಯನ್ಸ್ ಇಂದ ಆಗಿರೋದು. ಸೊ ಸ್ವಲ್ಪ ಡೈರೆಕ್ಟ್ ಅಪ್ರೋಚ್ ಹೋಗೋಣ, ಇದೇನ್ ಕತೆ, ಈ ತರ ಸಿನಿಮಾ, ಸೊ ಜನಕ್ಕೆ ಒಂದು ಈಸಿ ಆಗ್ಲಿ ಥಿಯೇಟರ್ ಬರಕ್ಕೆ ಅನ್ನೋದಕ್ಕೆ ನಾನು. ಕರೆಕ್ಟ್. ಅಂಡ್ ನಿಮ್ಮ ಪಾತ್ರದ ಹೆಸರು ಕ್ರೀಡೆನಾ? ಕ್ರೀಡಾಪಟು ಅಂತ. ಅದಕ್ಕೆ ಸಿನಿಮಾದಲ್ಲೇ ಅದಕ್ಕೊಂದು ಕನ್ಫ್ಯೂಷನ್ ಅಂದ್ರೆ ಆನ್ಸರ್ ಏನಕ್ಕೆ ಕ್ರೀಡಾಪಟು ಅಂತ ಹೆಸರಿದೆ ಅನ್ನೋದು. ಎಲ್ಲರೂ ಕ್ರೀಡೆ ಸಿಡಿ ಅಂತ ಕರೀತಾ ಇರ್ತಾರೆ. ಸರಿ. ನನಗೆ ನಿಮ್ಗೆ ಎಷ್ಟಾಗತ್ತೋ ಅಷ್ಟು ಬೇರೆ ಪಾತ್ರಗಳ ಬಗ್ಗೆ ಹೇಳಿ. ಅಂದ್ರೆ ಈಗ ಬೃಂದಾಚಾರ್ಯ ಅವರು ಇದ್ದಾರೆ, ಅಥರ್ವ ಅವರಿದ್ದಾರೆ, ಅಯಾನ ಅವರು ಇದಾರಲ್ಲ. ಅಂಡ್ ಈ 4 ಜನರ ಒಂದು ಟ್ರಾವೆಲ್ ಆಗತ್ತೆ ಅಂತ ಆ ಹಾಡಲ್ಲಿ ನಮ್ಗೆ ಗೊತ್ತಾಗಿದೆ. ಇಲ್ಲಿ ತಾಯಿ ಬೇಕೇ ಬೇಕು, ಹಾಗಾಗಿ ಬೃಂದಾಚಾರ್ಯ ಅಂತ ಅನ್ಕೊಂಡ್ರೆ ಅಯಾನ ಅವರ ಪಾತ್ರಕ್ಕೆ ನೀಡೇನು? ಅಯ್ಯನ ಅವ್ರ ಹಾಗೆ ಇವರು ಬೃಂದಾಚಾರ್ಯ ಅವ್ರ ಪಾತ್ರದ್ದು ನೀಡ್ ಹೇಳಿ. ಬೃಂದಾಚಾರ್ಯ ಅದು ನೀವ್ ಹೇಳ್ದಂಗೆ ಇವ್ ನನ್ನನ್ನ ಅಪ್ಪ ಅಂತಾನೆ ಅಂದ್ರೆ ಅಮ್ಮ ಅನ್ನಕ್ ಒಂದ್ ಕ್ಯಾರೆಕ್ಟರ್ ಬೇಕೇ ಬೇಕು. ಬಟ್ ಬೃಂದಾಚಾರ್ಯ ಅವ್ರ ಹೆಂಗೆ ಅಂದ್ರೆ ಅವರ ಪಾತ್ರ ತುಂಬಾ ಏನಂತಾರ ಅದಕ್ಕೆ, ತುಂಬಾ ದೊಡ್ಡ ದೊಡ್ಡ ಉದ್ದೇಶಗಳು ಇಟ್ಕೊಂಡಿರುವಂತಹ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಪಾತ್ರ. ಅಂದ್ರೆ ಆ ತರ ಇರೋ ಹೆಣ್ಮಕ್ಳುಗಳು ಇರಿಟೇಟ್ ಆಗೋದ್ ಜಾಸ್ತಿ. ಬೇರೆ ಅಂದ್ರೆ ಎಲ್ಲಾರು ಬೆಳೀತದ ನಮ್ಕೆಲ್ಲ ಯಾಕೆ ಬೆಳೆಯಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿಲಿ ಇರ್ತಾರೆ. ಅವಳು ಅದಕ್ಕೆ ಬೇಡ ಅಂತ ಕಿತ್ತು ಬಿಸಾಕಿ ಆಚೆ ಬಂದಿರುವಂತ ಒಂದು ಪಾತ್ರ. ಅಯಾನ ಅವ್ರದ್ದು ಹೇಗೆ ಅಂದ್ರೆ ಸಾವು ಬದುಕಿನ ನಡುವೆ ಇರುವಂತ ಪಾತ್ರ. ಅಂದ್ರೆ ಈ ಮೇಲ್ಗಡೆಯಿಂದ ಬರೋ ಆತ್ಮ ಇನ್ನು ಹುಟ್ಟಿಲ್ದೇ ಇರೋ ಆತ್ಮ ಹಚ್ಚಿದೆ, ಬಟ್ ಇವಳು ಆಲ್ರೆಡಿ ಸಾಯಕ್ ರೆಡಿ ಆಗಿರೋ ಪಾತ್ರ. ಸೊ ಹೀಗೆ ಒಂದೊಂದು ದಿಕ್ಕೆಟ್ಟೋಗಿರೋ ಪಾತ್ರಗಳೆಲ್ಲವನು, ಅಂದ್ರೆ ದಿಕ್ಕೆಟ್ಟಿರೋ ಪಾತ್ರಗಳು ಯಾವ್ದೋ ಒಂದು ಹುಡುಕ ಬಂದಿದೆ, ಇನ್ಯಾವುದೋ ಬಿಟ್ಟೋಗೋಕ್ ರೆಡಿ ಆಗಿದೆ, ಇನ್ನೇನೋ ಮಾಡಕ್ಕೆ ಕಷ್ಟಪಡ್ತಾ ಇದೆ. ಸೊ ಈ ತರದ್ದು ಎಮೋಷನ್ಸ್ ಗಳನ್ನ ಜೊತೆಗೆ ಹಾಕಿ ಅದನ್ನೆಲ್ಲದನ್ನು ಮರ್ತು ಜರ್ನಿ ಆಗುವಂತ ಕಥೆ. ಎಲ್ಲಿ ಹೋಗ್ತಾ ಇದೆಯೋ ಗೊತ್ತಿಲ್ಲ, ಏನ್ ಮಾಡ್ತಾ, ಯಾಕಂದ್ರೆ ಒಬ್ಳು ಫಿಕ್ಸ್ ನಾನು ವಾಪಸ್ ಹೋಗಲ್ಲ ಗುರು ಅಲ್ಲಿಗೆ ಅಂತ, ಇನ್ನೊಬ್ಳು ನಾನು ಹೋದ್ರು ಒಂದೇ ಹೋಗದೆ ಇದ್ರು ಒಂದೇ ಯಾವತ್ತೋ ಸಾಯ್ತೀನಿ ಅಂತ, ಇನ್ನೊಂದು ಏನು ಗೊತ್ತೇ ಇಲ್ಲ ಅದಕ್ಕೆ ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ. ನನ್ನ ಪಾತ್ರ ಬಂದು ನಾನು ಬೃಂದಾ ಅವ್ರನ್ನ ಎಷ್ಟೋ ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ, ಬಟ್ ಅವ್ರಿಗೆ ಗೊತ್ತಿಲ್ಲ, ಸಿಕ್ಬಿಟ್ಟಿದಾರ ನನ್ನ ಕೈಗೆ, ಆ ಖುಷಿಲಿ ಇರುವಂತ ಪಾತ್ರ. ಸೊ ಈ ತರ ದಿಕ್ಕೆಟ್ಟ ಪಾತ್ರಗಳು ತುಂಬಾ ಖುಷಿಯಾಗಿ ತುಂಬಾ ಮಜವಾಗಿ ಟ್ರಾವೆಲ್ ಮಾಡುವಂತ ಕಥೆ. ನೀವೇ ನಟನಾದ ಕಾರಣ? ಇದು ತುಂಬಾ ಜನ ಕಥೆ ಹೇಳಿದೆ. ಇಲ್ಲಿ ಸೆಂಟರ್ ಕಥೆಯ ಸೆಂಟರು ಅಥರ್ವ ಅವ್ರದ್ದು. ಸಿನಿಮಾ ಮುಗಿದ್ಮೇಲೆ ತಲೆಯಲ್ಲಿ ಏನಾದ್ರು ಉಳಿದ್ರೆ ಅಥರ್ವನೇ ಉಳಿಯೋದು, ನಾನು ಉಳಿಯಲ್ಲ. ಸೊ ಇದನ್ನ ಯಾವ ರೆಗ್ಯುಲರ್ ಹೀರೋಗೂ ನಾನು ಈ ಕತೆ ಮಾಡಕ್ ಆಗಲ್ಲ, ಅಂದ್ರೆ ಕತೆ ಬೇರೆಯವ್ರ ಮೇಲೆ ಇದೆ. ಈ ಪಾತ್ರ ಯಾರು ಕೇಳು ಮಾಡ್ಸಕ್ ಆಗಲ್ಲ. ಆಮೇಲೆ ಬೇರೆ ಯಾರು ಹೊಸಬ್ರನ್ನ ಹಾಕೊಂಡು ನಾನು ಸಿನಿಮಾ ಟ್ರೈ ಮಾಡ್ತೀನಿ ಅಂದ್ರೆ ಇನ್ವೆಸ್ಟರ್ಸ್ಗಳು ಸಿಕ್ಲಿಲ್ಲ ನನಗೆ. ನಾನು ಮಾಡ್ಬೇಕು ಅಂತ ಏನ್ ಖಂಡಿತ ಇರ್ಲಿಲ್ಲ. ನಾನು ಯಾರು ಇದಕ್ಕೆ ಏನಾರು ಹೊಸಬ್ರನ್ನ ಹಾಕಿ ಟ್ರೈ ಮಾಡೋಣ ಅಂತಿತ್ತು, ಬಟ್ ಯಾರು ಇನ್ವೆಸ್ಟರ್ಗಳು ಸಿಕ್ಲಿಲ್ಲ, ವೆಯ್ಟ್ ಮಾಡ್ತಾ ಇದ್ವು. ಈ ಟೈಮಲ್ಲಿ ಏನಾಯ್ತು ಅಂದ್ರೆ ಟೀಮ್ ಡಿಸ್ಕಷನ್ ಆದಾಗ ನೀನೇ ಮಾಡಿದ್ರು, ಅದೇ ನಿನ್ ತರನೇ ಇದೆ, ಏನು ತುಂಬಾ ತಲೆ ಕೆಡ್ಸ್ಕೊಳ್ಳೋಂಥದ್ದಿಲ್ಲ. ಆಮೇಲೆ ನಾನು ಆಕ್ಟರ್ ತರ ಫೀಲ್ ಅಲ್ಲ, ನಾನು ಆರ್ಟಿಸ್ಟ್ಗಳಿಗೆ ಆಕ್ಟಿಂಗ್ ಹೇಳ್ಕೊಡ್ಬೋದು ಅನ್ನೋದು ಬಿಟ್ರೆ ನಾನೇನು ಆಕ್ಟಿಂಗ್ ಅನ್ನ ಜೀವಿಸಿಲ್ಲ. ತುಂಬಾ ಹಿಂಗ್ ನೋಡೋದಂಗ್ ಕಾಣ್ತೀವಿ, ಅದೇನೋ ಜೀವಿಸಿಲ್ಲ. ಬಟ್ ಸಿಂಪಲ್ ಪಾತ್ರ, ಅದೇನೂ ಇಲ್ದೇ ಇರೋ ಪಾತ್ರ ಇದು. ನೀವು ಆಕ್ಟಿಂಗೇ ಇಲ್ಲ ಅಂದ್ರು ಸುಮ್ಮನಿದ್ರು ಇದೊಂದು ಪಾತ್ರ ಗುರು ಅನ್ನೋ ಫೀಲ್ ಕೊಡುವಂತ ಪಾತ್ರ. ಅದಕ್ಕೆ ನಾನು ಧೈರ್ಯವಾಗಿ ಇದನ್ನ ಮಾಡಕ್ಕೆ ಇದಾಗಿದ್ದು. ಅದಕ್ಕೋಸ್ಕರ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಹೆಂಗೆ ಅಂದ್ರೆ ಈ ದಾರದ ತರ ಒಂದು ತೀರಾ ಇಂಟೆಲಿಜೆಂಟ್ ದಾರ ಸುತ್ತ ಒಳ್ಳೊಳ್ಳೆ ಹೂನ ದಾರ ಕಾಣಲ್ಲ, ಬರೀ ಹೂಗಳು ಕಾಣತ್ತಲ್ಲ, ಬಟ್ ದಾರ ಇರತ್ತಲ್ಲ, ಆ ತರ ನನ್ ಪಾತ್ರ. ಬಟ್ ಆಫ್ ಕ್ಯಾಮರಾ ನಾವು ಮಾತಾಡ್ತಾ ಇದ್ವಿ, ಅದಕ್ಕೆ ರಿಲೇಟ್ ಮಾಡಿ ಹೇಳೋದಾದ್ರೆ ತುಂಬಾ ಎಂಡಿಯರಿಂಗ್ ಫೇಸ್ ನಿಮ್ದು ಸ್ಕ್ರೀನ್ ಮೇಲೂ ಕೂಡ. ಸೊ ಅದು ಯಾರು ಹೊಸದ ಕಾಣಿಸ್ತಾ ಇದಾರಲ್ಲ ಅಂತ ಅನ್ಸಲ್ಲ? ಅದ್ ಅನ್ಸಿಲ್ಲ. ಅದೇ ನನ್ಗೂ ಆಸೆ. ಈಗ ಸುಂದರ್ ಸರ್ ಎಲ್ಲ ಸೆಟ್ಟಲ್ ತುಂಬಾ ಬೈಯೋರು ನನ್ಗೆ,
ಅಂದ್ರೆ ನನಗೆ ಕ್ಯಾಮ್ರಾ ಮುಂದೆ ಆಕ್ಟಿಂಗ್ ಮಾಡಿ ಅಭ್ಯಾಸನೇ ಇಲ್ವಲ್ಲ. ಇವಾಗ ಶಾರ್ಟ್ ತೆಗಿತಾ ಇದೀವಿ, ನಮ್ಮಿಬ್ರು ಮಾತುಕತೆ ನಡೀತಾ ಇದೆ ಅಂದ್ರೆ ನಾನು ಆಸ್ ಎ ಡೈರೆಕ್ಟರ್ ಆಗೇ ನೋಡ್ತಾ ಇದ್ದೆ, ಎಕ್ಸ್ಪ್ರೆಷನ್ ಕರೆಕ್ಟ್ ಬರ್ತದೆ ಏನ್ ಕತೆ ಅಂತ. ಬಟ್ ಫ್ರೇಮ್ ಅಲ್ಲಿ ನಾನು ಇರ್ತಾ ಇದ್ದೆ. ಸುಂದರ್ ಸರ್ ತುಂಬಾ ಸರಿ ಬರ್ರಿ, ನೀವು ಡೈರೆಕ್ಟ್ ಅಲ್ಲ ರೀ, ನೀವು ರಿಯಾಕ್ಟ್ ಮಾಡಿದ್ರೆ ನಾನು ಆಕ್ಟ್ ಮಾಡಕ್ಕಾಗದು, ನೀವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತೀರಾ ಆಕ್ಟಿಂಗ್ ನ ಅಂತ ತುಂಬಾ ಬೈದಿರು. ನೀವು ಆಕ್ಟಿಂಗ್ ಬರ್ಬಾರ್ದಾಗಿತ್ತು ಸದ್ಯ, ಸುಮ್ಮನೆ ಸಿನಿಮಾ ಗಬ್ಬ ಮಾಡ್ತೀರಾ ನೀವು ಅಂತ ತುಂಬಾ ಸರಿ ಬೈದಿರು. ನನಗೆ ಹೌದಾ ಅಂತ ನನಗೆ ತಲೆಗೆ ಬರ್ತಾ ಇರ್ಲಿಲ್ಲ. ನಾನು ಹಿಂಗ್ ನೋಡೋದು ಹಿಂಗ್ ಮಾಡ್ತಾ ಇದ್ರು ಆಕ್ಟಿಂಗು ಅಂತ ತುಂಬಾ ಕನ್ಫ್ಯೂಸ್ ಆಗೋದು ನನ್ಗೆ. ಅಂದ್ರೆ ನಾನು ಆಕ್ಟಿಂಗ್ ಮಾಡ್ತಾ ಇದೀನ ಡೈರೆಕ್ಷನ್ ಮಾಡ್ತಾ ಇದೀನಿ ಅಂತ ಕನ್ಫ್ಯೂಸ್ ಆಗೋದು. ಬಟ್ ನನ್ನ ಅದೃಷ್ಟನೋ ಏನೋ ಸ್ಕ್ರೀನ್ ಮೇಲೆ ತುಂಬಾ ಆ ಫ್ಲಾಸ್ಗಳೇನು ಇಲ್ಲ, ಕಾಣಿಸಿಲ್ಲ. ಆ ಮೊಮೆಂಟಿಗೆ ಎಷ್ಟು ನೀಟಾಗಿ ಮಾಡ್ಬೇಕು ಅಷ್ಟು ನೀಟಾಗಿ ಮಾಡಕ್ ಟ್ರೈ ಮಾಡಿದೀನಿ. ಅದು ಓಕೆ ವರ್ಕ್ ಆಗಿರೋದ. ಸುಂದರ್ ಸರ್ ಹೇಳಿದ್ರು ಇಲ್ಲ ರೀ, ಮೊನ್ನೆ ಟೆಕ್ನಿಕಲ್ ಶೋ ಸಿನಿಮಾ ಸುಂದರ್ ಸರ್ ಹೇಳಿದ್ರು ಇಲ್ಲ ನೀವೇನು ಅಷ್ಟು ನಾನ್ ಬೈದಷ್ಟೆಲ್ಲ ನೀವೇನು ಇದಾಗಿ, ಅದು ತುಂಬಾ ಇರಿಟೇಟ್ ಆಗತ್ತ ಆಕ್ಚುಲಿ. ಆಪೋಸಿಟ್ ಆರ್ಟಿಸ್ಟ್ಗೆ ನಾವೇನೋ ರಿಯಾಕ್ಟೇ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಆಕ್ಟ್ ಮಾಡಕ್ಕೆ ಕೊಟ್ಟು ತಗೊಳ್ತಾನೆ ಅದು. ನಾನು ಅಲ್ಲೇ ಕಟ್ ಅಂದ್ಬಿಡ್ತಾ ಇದ್ದೆ, ಕಟ್ ಅಂತ. ರೀ ನೀವು ಡೈರೆಕ್ಟರ್ ಅಲ್ಲ, ನೀವು ಸುಮ್ನೆ ಆಕ್ಟ್ ಮಾಡಿ ಅಲ್ಲ, ಯಾರೋ ಕಟ್ ಹೇಳ್ತಾರೆ ಅಂತ. ಯಾಕಂದ್ರೆ ನಮ್ಗೆ ತಲೆಯಲ್ಲಿ ಯಾವಾಗ್ಲೂ ಎಡಿಟಿಂಗ್ ಪ್ಯಾಟ್ರನ್ ನೋಡ್ತಾ ಇರತ್ತೆ, ಇಲ್ಲೇ ಇದು ಇಷ್ಟೇ ಇರೋದು, ಇಲ್ಲೇ ಗಟ್ ಆಗೋದು ಅಂತ. ಸೊ ಅಷ್ಟು ಯಾಕಂದ್ರೆ ಒಂದು 15 ವರ್ಷದಿಂದ ತುಂಬಾ ಸೀರಿಯಸ್ ಆಗಿ ಕತೆಗಳೇ ಯೋಚನೆ ಮಾಡ್ಕೊಂಡು ಸಿನಿಮಾಗಳೇ ಯೋಚನೆ ಮಾಡ್ಕೊಂಡ್ ಆಗಿರೋದ್ರಿಂದ. ಆಮೇಲೆ ಎಗೇನು ಹೆಂಗೆ ನಾನು ಎಷ್ಟೋ ವರ್ಷ ಅಂದ್ರೆ ನಂದು PUC ಹೋಗಿ 1 ವರ್ಷ ಓದಿ ಆಮೇಲೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅನ್ಕೊಂಡವನು. ಸೇಮ್ ಆಕ್ಟಿಂಗು ನಾನು ಯಾವತ್ತೂ ಅನ್ಕೊಂಡಿಲ್ಲ ನಾನು ಆಕ್ಟಿಂಗ್ ಮಾಡ್ತೀನಿ, ಆಕ್ಟರ್ ಆಗಬೇಕು, ನಾನು ಖಂಡಿತ ಇಲ್ಲ. ನಾನು ಸಿನಿಮಾ ಎಂಜಾಯ್ ಮಾಡ್ತೀನಿ ಅಷ್ಟೇ. ಇವತ್ತಿಗೂ ನೀವು ಸಿನಿಮಾ ಮಾಡ್ತೀರಾ ಬನ್ನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿ ಅಂದ್ರೆ ನಾನು ಅಷ್ಟೇ ಖುಷಿಯಾಗಿ ವರ್ಕ್ ಮಾಡ್ತೀನಿ. ನನಗೆ ಅದೇನು ಅಲ್ಲ, ನನ್ಗೆ ಸಿನಿಮಾ ಅಷ್ಟೇ, ಏನಾದ್ರು ಕೆಲಸ ಮಾಡೋಣಪ್ಪ, ಸಿನಿಮಾ ಮಾಡ್ತಾ ಇರೋಣ ಅಷ್ಟೇ ಖುಷಿಲಿ ಆಕ್ಟಿಂಗ್ ಮಾಡಿದ್ದಷ್ಟೇ. ಆಕ್ಟಿಂಗ್ ಮಾಡುವಂತಂದ್ರೆ ಆಕ್ಟಿಂಗ್ ಮಾಡೋಣ, ಟ್ರೈ ಮಾಡೋಣ ಅಂತ ಅಷ್ಟೇ ಖುಷಿಲಿ ಮಾಡಿರೋದಷ್ಟೇ. ಅದು ನೀಟಾಗಿ ಬಂದಿದೆ ಸಿನಿಮಾ. ಇದು 1 hour 45 minutes ಅಲ್ವಾ ಫಿಲ್ಮ್? ನಿಮಗೆ ಹೇಳಬೇಕಾಗಿದ್ದ ಕಥೆನೇ ಅಷ್ಟೇನಾ, ಅಥವಾ ಬೇಡ ಇವಾಗ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇದೆ ಜನರದ್ದು, ಹಾಗಾಗಿ 2 hour ಕೆಳಗಡೆನೆ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ? ಇಲ್ಲ, ಸಿನಿಮಾ 2 hour ಮಾಡೋಣ ಅಂತಾನೆ ಇದ್ದಿದ್ದು, 2 hour ಮಾಡಿದ್ದು. ಬಟ್ ಕೆಲವು ಸೀನ್ಗಳು ಇವತ್ತಿರೋ ಅಟೆನ್ಷನ್ ಸ್ಪ್ಯಾನ್ಗೆ ಹೆಂಗ್ ರಿಸೀವ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಸ್ವಲ್ಪ ಜಾಸ್ತಿ ಮೆಲೋಡ್ರಾಮಾ ಆಗ್ಬಿಟ್ರೆ ಜನ ಅಷ್ಟು ಫೋಕಸ್ಡ್ ಆಗಿ ನೋಡಲ್ಲ ನನ್ನ ಪ್ರಕಾರ. ಯಾಕಂದ್ರೆ ತುಂಬಾ ಕಮ್ಮಿ ಇದೆ ಇವತ್ತು ಅವ್ರನ್ನ ಹಿಡಿದಿಟ್ಕೊಳ್ಳೋದು. ಆ ಕಾರಣದಿಂದ ಒಂದ್ ಸ್ವಲ್ಪ ಫಾಸ್ಟ್ ಕಟ್ ಮಾಡಿದೀನಿ. ಅಂದ್ರೆ ಜನ ಸೀರಿಯಸ್ ಆಗಿ ನೋಡ್ಬೇಕು ಈ ಪಿಕ್ಚರ್ನ ಅಂತ, ಮಿಸ್ ಮಾಡ್ಕೋಬಾರ್ದು ಯಾರನ್ನು. ಒಂಚೂರು ಮಿಸ್ ಆದ್ರೂ, ಎಕ್ಸ್ಪೆಷಲಿ ಸಿನಿಮಾ ಓಪನಿಂಗ್ ಮಿಸ್ ಆಗೋಯ್ತು ಅಂದ್ರೆ ಸಿನಿಮಾದ್ದು ನಿಮ್ಗೆ ಎಂಥದ್ದು ಗೊತ್ತಾಗಲ್ಲ, ಸಿನಿಮಾದಲ್ಲಿ ಏನ್ ಕತೆ ಇದು ಅನ್ನೋದೇ ಗೊತ್ತಾಗಲ್ಲ. ಸೊ ಹಂಗೆ ಎಲ್ಲಾ ವಿಷಯಗಳನ್ನು ಸ್ವಲ್ಪ ಶಾರ್ಟ್ ಕಟ್ ತರನೇ ಮಾಡಿ ಅಟೆನ್ಷನ್ ಸ್ಪ್ಯಾನ್ಗೋಸ್ಕರನೇ ಕಮ್ಮಿ ಮಾಡಿರೋದು. ಸರಿ, ಬಿಟ್ಟಿದ್ರೆ ಇನ್ನೊಂದು 10 ನಿಮಿಷ ಹೇಳ್ಬೋದಾಗಿತ್ತು ಈ ಕತೆ ಆರಾಮಾಗಿ. ಸರಿ, ಈಗ ಹಾಡಿನ ಬಗ್ಗೆ ಮಾತಾಡುವಾಗ ಫಸ್ಟ್ ಆಫ್ ಆಲ್ ಹಾಡು ಚೆನ್ನಾಗಿದೆ. ಹರ್ಷನ ಸಂಗೀತ ಕೌಶಿಕ್ ಹರ್ಷ ಅವ್ರದ್ದು ಮೊದಲನೇ ಚಿತ್ರ ಮುಂಚೆ ಜೈನಾರ 4th ಬ್ಲಾಕ್ ಮಾಡಿದ್ರು. ಓ ಸರಿ 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 ಸರಿ. ಜೈನಾರ 4th ಬ್ಲಾಕ್ ಕೌಶಿಕ್ ಹರ್ಷನ್ ಫಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದು. ನನಗೆ ಅವಾಗಿಂದ ಪರಿಚಯ ಹರ್ಷ. ಮಧ್ಯ ನಂದು ಮತ್ತೆ ವೈಭವ್, ಆಕ್ಚುಲಿ ನಂದು 2ನೇ ಸಿನಿಮಾಗೂ ಕೌಶಿಕ್ ಹರ್ಷ ಇದ್ದಿದ್ದು. ಯಾವ ಸಿನಿಮಾ ಮಾಡ್ಬೇಕು ಅನ್ಕೊಂಡಿದ್ದೆ ಅದು ಮಾಡಕ್ಕಾಗ್ಲಿಲ್ಲ. ಆಮೇಲೆ ನಾನು ರಾಮರೇ ಸ್ಟಾರ್ಟ್ ಮಾಡಿದ್ದು. ಸೊ ಅಲ್ಲಿ ವೈಭವ್ ಮಾಡೋಣ ಅಂತ ಇದ್ದು. ಹೆಂಗ್ ವೈಭವ್ ಜೊತೆ ಟ್ರಾವೆಲ್ ಸ್ಟಾರ್ಟ್ ಆಯ್ತಲ್ಲ, ಇನ್ 2 ಪಿಕ್ಚರು ವೈಭವ್ ಜೊತೆನೆ ಆಯ್ತು. ಬಟ್ ಈ ಸಿನಿಮಾ ಏನಾಗೋಯ್ತು ಅಂದ್ರೆ ನನಗಿದ್ದಿದ್ದು ಅರ್ಜೆಂಟ್ಗೆ ಅಥವಾ ನಮಗಿದ್ದಿದ್ದ ಟೈಮ್ ಲಿಮಿಟ್ಗೆ ವೈಭವ್ ತುಂಬಾ ಬ್ಯುಸಿ ಆಗಿದೆ ಸರ್. ಅಂದ್ರೆ ನಾವು ಫೋರ್ಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಸ್ಟೇಜಸ್ ಆಫ್ ಲೈಫ್, ದೊಡ್ಡ ದೊಡ್ಡ ಕೆಲಸಗಳಿರತ್ತೆ, ಅವ್ರದ್ದು ಪ್ರೆಷರ್ಗಳಿರತ್ತೆ. ಸರಿ, ನಾನು ವೈಭವ್ ಹೇಳಿದೆ ಈ ಸರಿ ಹರ್ಷನ್ ಜೊತೆ ಟ್ರಾವೆಲ್ ಮಾಡ್ತೀನಿ ವೈಭವ್, ನನಗೆ ಒಂಚೂರು ಕೆಲಸ ಫಾಸ್ಟ್ ಆಗ್ಬೇಕು ಅಂತ. ಸೊ ಅದರಿಂದ ಮತ್ತೆ ಹರ್ಷ ನನ್ಗೇನು ಹೊಸ ಪರಿಚಯ ಅಲ್ಲ ಹರ್ಷ. ಸೊ ನನ್ ಪಲ್ಸು ಅಥವಾ ನಾನು ಯೋಚನೆ ಮಾಡೋ ರೀತಿ ಎಲ್ಲ ಹರ್ಷಂಗೆ ಗೊತ್ತಿರೋದ್ರಿಂದ ಚೆನ್ನಾಗಾಯ್ತು, ಕೆಲಸ ಈಸಿ ಆಯ್ತು. ಅಂಡ್ ಇನ್ನು ನಂಗೆ ಖುಷಿ ಆಗಿದ್ದು ಅಂದ್ರೆ ಕೆ ಕಲ್ಯಾಣ್ ಅವರು ಸಾಹಿತ್ಯ ಬರೆದಿದ್ದಾರಲ್ವಾ. ಅಗೇನ್ ಅವರು ಕೂಡ ಪ್ರೊಲಿಫಿಕ್ ಆಗಿ ಬರೆಯಲ್ಲ, ಅದ್ ನನಗೆ ಬೇಜಾರು. ಅಂದ್ರೆ ತುಂಬಾ ಕಡಿಮೆ ಮಾಡ್ಕೊಂಡಿದ್ದಾರೆ ಅವರು ಕೂಡ ಬರೆಯೋದು. ಇಲ್ಲ, ಕಡಿಮೆ ಇವಾಗ ಏನಂದ್ರೆ ನಾನ್ ಕಲ್ಯಾಣ್ ಸರ್ ಹತ್ರನೇ ಕೇಳಿದೀನಿ ಏನಕ್ಕೆ ಕಡಿಮೆ. ಅವ್ರ ಆನ್ಸರ್ ಏನಿರುತ್ತೆ ಅಂದ್ರೆ ತುಂಬಾ ಜನ ಡೈರೆಕ್ಟರ್ಸ್ ಅವರೇ ಹಾಡ್ ಬರ್ಕೊಂತಾರೆ ಇವತ್ತಿಗೆ. ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಬರ್ಕೊಂತಾರೆ ಎಲ್ಲಾರು. ನೀವು ಅಷ್ಟೇ, ನಾನು ಅಷ್ಟೇ, ನಾನೇ ಬರ್ಕೊಂತೀನಿ ಮೋಸ್ಟ್ಲಿ. ಅದರಿಂದ ನಿಜವಾದ ಲಿರಿಕ್ಸ್ ರೈಟರ್ಗಳು, ಸಾಹಿತಿಗಳು
ಈ ಸರಿ ನಾನು ಕಾನ್ಶಿಯಸ್ ಆಗಿ ನಾನು ಬರೀಬಾರ್ದು ಅಂತ ಫಿಕ್ಸ್ ಆಗಿದ್ದು. ಬೇಡ ಗುರು ಬತ್ಮನ್ ನಂದಿ ತಾಟ್ನೆ ಹಾಕದ್ ಬೇಡ. ಈ ಮನೋಹರ್ ಸರ್ ಬರ್ದಿದ್ದಾರೆ 2 ಹಾಡು, ಕಲ್ಯಾಣ್ ಸರ್ ಬರ್ದಿದ್ದಾರೆ. ಸೊ ಅವ್ರ ಕೇಳಿ ಬರ್ಸೋಣ, ಏನೋ ಹೊಸ ಫ್ಲೇವರ್ ಸಿಗ್ಬೋದು ಅಂತಾನೆ ತುಂಬಾ ಕಾನ್ಶಿಯಸ್ ಆಗಿ ಅವ್ರ ಕೇಳಿ ಬರ್ಸಿದ್ದು ಹಾಡು. ಇಲ್ಲಾಂದ್ರೆ ಅಲ್ಲ, ಅದಕ್ಕೆ ಇನ್ನೊಂದ್ ಸಮಸ್ಯೆ ಏನಾಗ್ಬಿಡತ್ತೆ ಅಂದ್ರೆ, ನಮಗ್ ಅನ್ಸಿದ್ ಕೆಲವು ಸರಿ ಸಿಕ್ಕಿರಲ್ಲ. ಅವ್ರು ಕೆಡ್ದಾಗ್ ಬರ್ದಿರ್ತಾರೆ ಅಂತಲ್ಲ, ಬಟ್ ನಮ್ದೇನೋ ಒಂದು ಥಾಟ್ ಇರತ್ತೆ, ಅದು ಸಿಕ್ತಲ್ಲ. ಅದು ಸಿಗದೆ ಇದ್ರೆ ನಾವೇ ಏನಾದ್ರು ಟ್ರೈ ಮಾಡೋಣ ಅಂತ ಅನ್ಸೆ ಸ್ಟಾರ್ಟ್ ಆಗ್ಬಿಡತ್ತೆ. ಒಂಚೂರು ಬರವಣಿಗೆ ಬಂದ್ಬಿಟ್ಟಿದ್ರೆ ಅದು ಜಂಬ ಇರ್ಬೋದೇನೋ, ಅದು ನಾನೇ ಬರ್ಕೊಂತೀನಿ ಅನ್ನೋದು, ಅದನ್ನ ಎತ್ತು ಪಕ್ಕಕ್ಕೆ ಇಟ್ಟು ಒಂಚೂರು ಅವ್ರ ಜೊತೆ ಟ್ರಾವೆಲ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಆಕ್ಚುಲಿ ಸಿಗತ್ತೆ. ಶೋರ್. ಸೊ ನಾನು ಆಕ್ಚುಲಿ ರಾಮರಾಮರೇನೋ ಟ್ರೈ ಮಾಡಿದೆ ಬೇರೆಯವ್ರ ಕೇಳಿ ಬರ್ಸೋಣ ಅಂತ. ಬಟ್ ಅಗೇನ್ ಅವಾಗ್ಲೂ ಅಷ್ಟೇ, ಅವಾಗ ಇದ್ದಿದ್ದ ಟೈಮಿಗೆ ರಾಮರಾಮರ ಟೈಮಲ್ಲಿ ನಾವ್ ಯಾರಿಗೂ ಗೊತ್ತಿಲ್ಲ, ಹೊಸೊಬ್ರು. ಅಪ್ರೋಚ್ ಇಂದಾನೇ ಒಂದ್ ಕಷ್ಟ, ಯಾವ ಪಿಕ್ಚರು, ಯಾರ ಹೀರೋ, ಅಲ್ಲಿಂದಾನೇ ಕಷ್ಟ ಇರುತ್ತೆ. ಸೊ ಅವಾಗ ನಾನ್ ಬರ್ಕೊಂಡೆ, ಯಾವ ರಾಮರಾಮರೇ ಹಾಡು ಒಂಚೂರು ವರ್ಕ್ ಆಯ್ತು, ಮೋಸ್ಟ್ಲಿ ಚೆನ್ನಾಗ್ ಬರೀಬೋದೇನೋ ಅಂತ ನೆಕ್ಸ್ಟ್ ಪಿಕ್ಚರ್ ಗಳಿಗೆ ನಾನ್ ಮ್ಯಾನ್ ಆಫ್ ದ ಮ್ಯಾಚ್ಗೂ ಮನೋಹರ್ ಸರ್ ಬರ್ಕೊಟ್ರು. ಬಟ್ ಈ ಸರಿ ಕಲ್ಯಾಣ್ ಅವರು ಬರ್ದ್ರು. ಅವ್ರು ಅದೇ ಹೇಳೋದು, ಎಲ್ಲ ಡೈರೆಕ್ಟರ್ಗಳು ಬರೀತಾರೆ ಸತ್ಯ ಇವಾಗ ಸಾಂಗ್ಗಳು, ಅದಕ್ಕೆ ನಮ್ದೆಲ್ಲ ಕಮ್ಮಿ ಇವಾಗ ಸ್ವಲ್ಪ. ಜಸ್ಟ್ ಮನೋಹರ್ ಅವರಾಗ್ಲಿ ಕಲ್ಯಾಣ್ ಅವರಾಗ್ಲಿ, ಅವ್ರಿಗೆಲ್ಲ ತಮ್ಮ ಕಲೆ ಇನ್ನು ತಮ್ಮ ಕೈ ಹಿಡಿತದಲ್ಲೇ ಇದೆ. ಹೇಳಿದ ಕೂಡ್ಲೆ ಆಗ್ಬಿಡ್ತಾರೆ. ಅಂದ್ರೆ ಕವಿಗಳು ಸರ್, ಕವಿ ಬೇರೆ, ನಾವು ಬೇರೆ, ನಾವು ಸಾಹಿತ್ಯ ಬೇರೆ. ಕವಿಗಳು ಅಂದ್ರೆ ಅವ್ರದ್ದು ಪಾಯಿಂಟ್ ಆಫ್ ವ್ಯೂನೇ ತುಂಬಾ ಚೆನ್ನಾಗಿರುತ್ತೆ ಕವಿಗಳದ್ದು ಎಸ್ಪೆಷಲಿ. ಅಂದ್ರೆ ನನಗೆ ಇವತ್ತಿಗೂ ನಾನು ಮಿಸ್ ಮಾಡ್ಕೊಳ್ಳೋದು, ಕವಿ ಇರ್ಬೇಕು ಸೊಸೈಟಿಲಿ ಅಂತ. ಕವಿ ಇದ್ದಾಗ ಸೊಸೈಟಿ ಚೆನ್ನಾಗಿರುತ್ತೆ ಅಂತ. ಜಾಸ್ತಿ ಜನ ಕವಿಗಳಿರ್ಬೇಕು. ಅಂದ್ರೆ ರವಿ ಕಾಣದ್ದನ್ನು ಕವಿ ಕಣ್ಣ ಅಂತ ಯಾಕೆ ಬರೀತಾರೆ ಅಂದ್ರೆ, ಕವಿಗಳಿಗೆ ತುಂಬಾ ಚೆನ್ನಾಗಿರೋ ವಿಷಯಗಳು ಕಾಣತ್ತೆ, ಚಿಕ್ಕ ಚಿಕ್ಕ ಇದು ನ್ಯೂಯಾನ್ಸಸ್ ಎಲ್ಲ ಗೊತ್ತಾಗತ್ತೆ. ಕವಿಗಳು ಜಾಸ್ತಿ ಜನ ಇರ್ಬೇಕು ಆಕ್ಚುಲಿ, ಕವಿಗಳು ಜಾಸ್ತಿ ಬರ್ಬೇಕು ಸೊಸೈಟಿ. ಯಾಕಂದ್ರೆ ನಾವೆಲ್ಲ ಬೆಳೆದಿದ್ದು ಕವಿಗಳನ್ನ, ಅವ್ರದ್ದು ಹಾಡುಗಳು, ಅವ್ರದ್ದು ಎಕ್ಸ್ಪ್ರೆಷನ್, ಅವ್ರ ಭಾವಗೀತೆಗಳು ಕೇಳ್ಕೊಂಡೇ ಬೆಳೆದಿರೋದ್ರಿಂದ ನಮ್ಮ ಟೇಸ್ಟೇ ಅಥವಾ ನಾವು ಯೋಚನೆ ಮಾಡೋ ರೀತಿನೇ ಬೇರೆ. ಕವಿಗಳಿಲ್ದಿರೋ ಸೊಸೈಟಿ ತುಂಬಾ ಡ್ರೈ ಆಗ್ಬಿಡುತ್ತೆ, ಡ್ರೈ ಸೊಸೈಟಿ ಅದು. ಸೊ ಇನ್ನೂ ಜಾಸ್ತಿ ಕವಿಗಳು ಬೇಕು ನಮ್ ಕನ್ನಡಕ್ಕೆ. ಅದು ಅವ್ರದ್ದು ಕವಿತೆಗಳು ಸಾಂಗ್ಗಳಾಗ್ಬೇಕು ಆಕ್ಚುಲಿ. ಅವಾಗ ಒಂಥರ ಅಗೇನ್ ಒಂಥರ ಅರಳತ್ತೆ, ಎಲ್ಲ ಪಾಸಿಟಿವಿಟಿ ಬರುತ್ತೆ, ಎಲ್ಲ ಮತ್ತೆ ಚೆನ್ನಾಗ್ ಅನ್ಸುತ್ತೆ. ಕರೆಕ್ಟ್. ಯಾಕೆಂದ್ರೆ ಈಗ ನಾನು ಬಡವ ಆಕೆ ಬಡವಿ ಒಲವೇ ನಮ್ಮ ಬದುಕು ಅಂತ ಹಿಂದೆ ಪ್ರತಿಯೊಬ್ರು ಸಂತೋಷವಾಗಿ ಹಾಡ್ಕೊಳ್ಳೋರು. ಇವತ್ ನಾನ್ ಬಡವ ಅಂತ ಹೇಳ್ಕೊಳಕ್ ಯಾರು ರೆಡಿನೇ ಇಲ್ಲ. ನಿಮ್ಗೆ ಹಂಗ ಆಗ್ಬಿಟ್ರೆ ಪ್ರಪಂಚ, ಮತ್ ಏನ್ ಹೇಳ್ಕೊಂತೀರಾ ನೀವು? ಬಡವ ಅಂದ್ರೆ ನಾಟ್ ಓನ್ಲಿ ಫೈನಾನ್ಸ್, ಯೋಚನೆ ಮಾಡೋ ರೀತಿಲಿ ಇರ್ಬೋದು, ಅಪ್ರೋಚ್ ಮಾಡೋ ರೀತಿಲಿ ಇರ್ಬೋದು, ಪ್ರೇಮದಲ್ಲಿ ಇರ್ಬೋದು, ಅಥವಾ ಕೋಪದಲ್ಲಿ ಇರ್ಬೋದು. ಯಾವ್ದೋ ಅಂದ್ರಲ್ಲಪ್ಪ ನಾನ್ ಬಡವ ಗುರು, ಅವ್ಳು ಬಡವಿ, ಬಟ್ ಒಲವೇ ನಮ್ಮ ಬದುಕು. ಎಷ್ಟ್ ಚೆನ್ನಾಗಿದೆ ಲೈನ್ಗಳನ್ನ. ಸೊ ಈ ತರ ಕವಿಗಳು ಬೇಕು ಸರ್. ನಂಗೆ ನೀವು ಕಲ್ಯಾಣ್ ಸರ್ ಜೊತೆ ಎಲ್ಲ ಮಾತಾಡಿ. ಒಂದೇ ಒಂದ್ಸಲ ಮೀಟ್ ಮಾಡಿದೀನಿ. ಅದೇ ತುಂಬಾ ಕ್ಯಾಶುಯಲ್ ಆಗಿ ಮಾತಾಡಿದ್ರು. ರಸ್ತೆ ಅಂದ್ರೆ ಯಾವ್ದೋ ಒಂದು ಇವೆಂಟ್ ಇತ್ತು, ಇನ್ಫ್ಯಾಕ್ಟ್ ಕೋಇನ್ಸಿಡೆನ್ಸ್ ಮಾಡಿ ಸರ್ಕಾರಿ ಆಡಿಯೋ ಲಾಂಚ್ ಏನೋ ಆಗಿತ್ತು. ಅದಾದ್ಮೇಲೆ ಹೊರಗೆ ಬರ್ತಾ ಇದ್ವಿ, ಅವ್ರು ಹೋಗ್ತಾ ಇದ್ರು, ಅವ್ರಿಗೆ ನಾನು ಯಾರೋ ಒಂದು ಗೊತ್ತಿರ್ಲಿಲ್ಲ, ನಾನೇ ಓಡೋಗಿ ಮಾತಾಡಿಸ್ದೆ. ತುಂಬಾ ಕ್ಯಾಶುಯಲ್ ಆಗಿ ಮಾತಾಡಿದ್ರು. ಆಮೇಲೆ ಆಟೋ ಹತ್ಕೊಂಡು ಹೋದ್ರು. ಆಮೇಲೆ ನೀವು ಅವ್ರ ಜೊತೆ ಮಾತಾಡಿ, ಅವರು ಮಾತಾಡೋ ರೀತಿನೇ ತುಂಬಾ ಬೇರೆ. ಅಂದ್ರೆ ಅವರು ಆ ಪ್ರಾಸ ಯೂಸ್ ಮಾಡೋದು, ಅದಕ್ಕೆ ಕನೆಕ್ಟ್ ಮಾಡೋದು, ಅದ್ರಲ್ಲಿ ಒಂದು ವಿಷಯ ಹೇಳೋದು, ಇವು ಏನ್ ಇಷ್ಟ ಚೆನ್ನಾಗಿ ಓಡತ್ತಲ್ಲ ತಲೆ. ಇನ್ನೆಷ್ಟಿರ್ಬೋದು ಅಕ್ಷರಗಳು ಅಥವಾ ಪದಗಳು ತಲೆಯಲ್ಲಿ. ತುಂಬಾ ಆಶ್ಚರ್ಯ ಆಗತ್ತೆ ಅವ್ರ ಜೊತೆ ಎಲ್ಲ ಮಾತಾಡಿದ್ರೆ. ಇವಾಗ ನಮಗೆ ತುಂಬಾ ಹತ್ರವಾಗಿ ಸಿಕ್ಕಿದ್ದು, ನಮಗೆ ಕುವೆಂಪು ಅವರಾಗ್ಲಿ, ನಮ್ಮ ಯಾರೋ ಯಾವ ಕವಿ ದ ರಾ ಬೇಂದ್ರೆಗಳಾಗ್ಲಿ, ಶಿವರುದ್ರಪ್ಪನವರಾಗ್ಲಿ, ನಮ್ಗೆ ಇವ್ರು ಯಾರು ನಮ್ಗೆ ಸಿಕ್ಕಿಲ್ಲ, ಅಂದ್ರೆ ನಾವು ನೋಡಕ್ಕಾಗಿಲ್ಲ. ಅದನ್ನ ಮೀರಿ ನಾವು ಸಿನಿಮಾ ಅಂತ ಬಂದ್ರೆ ನಾವು ಹಂಸಲೇಖ ಅವರು, ಚಿ ಉದಯಶಂಕರ್ ನಮ್ಗೆ ನೋಡಕ್ ಹಂಸಲೇಖ ಅವ್ರದ್ದು. ಅವ್ರು ಒಂದೊಂದು ಹಾಡು ಕೇಳಿದಾಗ ಏನ್ ಇಷ್ಟು ಲೀಲಾಜಾಲ್ವಾ ಬರಿಬೋದಾ ಅಂತ ಅನ್ಸತ್ತೆ. ಹೆಂಗಿದೆ, ಹೆಂಗ್ ಯೋಚನೆ ಮಾಡಕ್ಕಾಗತ್ತೆ ಅಂತ ಸಿಕ್ಕಾಪಟ್ಟೆ ಶಾಕ್ ಆಕ್ಚುಲಿ. ನಾನು ಹಂಸಲೇಖ ಅವ್ರು ಯಾವಾಗಲೂ ಶಾಕ್. ಹೌದು, ಹೆಂಗಿದ್ ಯಾವ ತರ ಬರೀತಾರ ಅವರು. ಇಂಥದ್ರ ಮೇಲೆ ಹಾಡು ಬರ್ದಿಲ್ಲ ಅಂತಿಲ್ಲ ಸರ್. ಬಳೆ ಮೇಲ್ ಬರ್ದಿದ್ದಾರೆ, ಸೀರೆ ಮೇಲ್ ಬರ್ದಿದ್ದಾರೆ, ಚುಕ್ಕಿ ಮೇಲ್ ಬರ್ದಿದ್ದಾರೆ, ರಂಗೋಲಿ ಮೇಲ್ ಬರ್ದಿದ್ದಾರೆ, ಹೂವಿನ ಮೇಲ್ ಬರ್ದಿದ್ದಾರೆ, ಹಣ್ಣಿನ ಮೇಲ್ ಬರ್ದಿದ್ದಾರೆ, ಹೆಣ್ಣಿನ ಮೇಲ್ ಬರ್ದಿದ್ದಾರೆ, ಬೆಳಕಿನ ಮೇಲೆ, ಗಾಳಿ ಮೇಲೆ, ನೀರಿನ ಮೇಲೆ. ನೀವ್ ಏನೇ ಕೊಡಿ ಸರ್,
ಡಿಕ್ಷನರಿಲಿ ಒಂದ್ ಪದ ಕೊಡಿ, ಆ ಪದದ ಮೇಲೆ ಒಂದ್ ಹಾಡಿರುತ್ತವು. ಇನ್ ಎಷ್ಟು ಗೊತ್ತಿರ್ಬೇಕು ಒಬ್ಬ ಮನುಷ್ಯನ್ಗೆ ಅಂತ. ಸೊ ಅದಾದ್ಮೇಲೆ ನನಗೆ ಆತರ ಆಶ್ಚರ್ಯ ಅನಿಸಿದ್ದು, ಒಂದು ಭಟ್ರು, ಒಂದು ಕಲ್ಯಾಣ್ ಸರ್, ಆತರ. ಅಂದ್ರೆ ನಾನು ತುಂಬಾ ಇನ್ನು ಇದಾರೆ, ಕವಿರಾಜ್ ಅವ್ರು ಇದಾರೆ, ನಾಗೇಂದ್ರ ಪ್ರಸಾದ್ ಅವರು, ಇವರೆಲ್ಲ ಇದಾರೆ. ನಂಗೆ ಒಡನಾಟ ಇಲ್ಲದೆ ಇರೋದ್ರಿಂದ ಇವ್ರುಗಳೆಲ್ಲ ಆಶ್ಚರ್ಯ ಅನಿಸ್ತಾರೆ, ಹೆಂಗ್ ಇವ್ರದ್ದು ತಲೆ ಇಷ್ಟ ಚೆನ್ನಾಗಿ ಓಡತ್ತಲ್ಲ ಅಂತ. ನೀವು ಕಾಯ್ಕಿಣಿಯವ್ರನ್ನ ರೀಚ್ ಮಾಡಿಲ್ವಾ? ಟ್ರೈ ಮಾಡ್ದೆ, ಬಟ್ ಇವತ್ತಿರೋ ಬಿಸ್ನೆಸ್ ಸೆಟಪ್ಗೆ ಕಾಯ್ಕಿಣಿಯವ್ರು ಒಂಥರ ಡಿಸ್ಟರ್ಬ್ ಆಗಿದ್ದಾರೆ. ಅಂದ್ರೆ ಏನೇನೋ ಕತೆಗಳು, ಅದೇನೇನೋ ಸೈನ್ಗಳು, ಅದಕ್ಕೇನೇನೋ ಫಾರ್ಮ್ಯಾಟ್ಗಳು. ಅಂದ್ರೆ ಕವಿಗಳು ನಿಜವಾಗ್ಲೂ ಒಂಥರ ಹೂತರ ಸರ್. ಅವ್ರು ತುಂಬಾ ನೀರೊಳಗೆಲ್ಲ ಹಾಕಿ ಅಂದ್ಬಿಟ್ರೆ ಬಾಡ ಹೋಗ್ಬಿಡ್ತಾರ. ಫ್ರೆಶ್ ಪಾಡಿ ಹೊರ್ಬಿಟ್ಟು ತುಂಬಾ ಫ್ರೆಶ್ ಆಗಿರ್ತಾರೆ ಆಕ್ಚುಲಿ. ಅದನ್ನ ತುಂಬಾ ಬಿಸ್ನೆಸ್ ಸೈನು ಅಗ್ರಿಮೆಂಟ್ ಅದೆಲ್ಲ ಹಾಕ್ಬಿಟ್ರೆ ಅವ್ರು ನಾನ್ ಬರಲ್ಲ ಅಂತಾರೆ. ಸೊ ಅವ್ರು ತುಂಬಾ ಹತ್ರ, ತುಂಬಾ ಕ್ಲೋಸ್, ಅವ್ರಿಗೆ ಯಾರು ಕಂಫರ್ಟ್ ಅವ್ರ ಜೊತೆ ಇರ್ತಾರೆ. ಕವಿ ಮನಸ್ಥಿತಿ ಗೊತ್ತಿರೋದ್ರೆ ನಾನು ಅವ್ರನ್ನೆಲ್ಲ ಜಾಸ್ತಿ ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ. ಅಂದ್ರೆ ನನಗೆ ಯಾವ್ದೋ ಒಂದು ಟೈಮ್ ಸಿಕ್ಕಿ ಅವ್ರ ಜೊತೆ ಮಾತಾಡಕ್ಕೆ ಜಾಗ ಸಿಕ್ಕಿದಾಗ, ಅವ್ರ ಜೊತೆ ಮಾತಾಡಿದಾಗ, ನನ್ ಬಗ್ಗೆ ಅವ್ರಿಗೆ ಗೊತ್ತಾದಾಗ, ಆಮೇಲೆ ಏನಾರು ಅಪ್ರೋಚ್ ಮಾಡೋದು ಈಸಿ. ನಾನ್ ಸುಮ್ಮನೆ ಫೋನ್ ಮಾಡ್ತಾರೆ ಒಂದು ಹಾಡು ಬರೀರಿ ಅಂದ್ರೆ ಅವ್ರು ಬರೆಯಲ್ಲ, 100% ಬರೆಯಲ್ಲ. ಅದ್ ನನಗೂ ಗೊತ್ತು. ನನಗೆ ಇನ್ನೂ ಆತರ ಅವಕಾಶ ಸಿಕ್ಕಿಲ್ಲ, ಅವ್ರ ಜೊತೆ ಜಾಸ್ತಿ ಒಡನಾಡುವಂತ ಅವಕಾಶ ಸಿಕ್ಕಿದೆ. ಶೋರ್. ನೀವು ಜಯನಗರ 4th ಬ್ಲಾಕ್ ಇಂದ ಎಷ್ಟೋ ಜನ ನಿಮ್ಮ ಟೀಮ್ ಅಲ್ಲಿ ಕಂಟಿನ್ಯೂ ಆಗ್ತಾರೆ ಬಂದಿದ್ದಾರೆ. ಹಾಗೆ ಒಬ್ಬರ ಬಗ್ಗೆ ಕೇಳೋಣ ಅಂತ. ಧರ್ಮಣ್ಣ ನಿಮ್ಮೂರವರಾ? ನಮ್ಮೂರು, ಹೌದು. ನಾವೆಲ್ಲ ಕ್ಲಾಸ್ಮೇಟ್, ನಾನು ಧರ್ಮಣ್ಣ ಎಲ್ಲ. ಹೌದಾ? ಸರಿ 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 ಸರಿ. ಆಮೇಲೆ ನಾನು 10ನೇ ಕ್ಲಾಸ್ ಅಲ್ಲಿ ಇದ್ದಿದ್ದ ರೀತಿಗೆ ಯಾರೋ ನಾನ್ ಸಿನಿಮಾ ಇಂಡಸ್ಟ್ರಿ ಬರ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ಹಾಗೆ ಅವೆಲ್ಲ ಕ್ರಿಕೆಟ್ PUC ಅಥವಾ ಡಿಗ್ರಿ ಎಲ್ಲ ಬೇರೆ ಬೇರೆ ಊರ್ಗೆ ಹೋದ್ಮೇಲೆ ನಾನು ಧರ್ಮಣ್ಣ ಎಲ್ಲ ಯಾರು ನಟನು ನಮ್ಮೂರೇ, ಯಾರು ಕಾಂಟ್ಯಾಕ್ಟ್ ಅಲ್ಲೇ ಇರ್ಲಿಲ್ಲ. ಧರ್ಮಣ್ಣ ಇವರು ಯಶವಂತ್ ಸರ್ದೇಶ್ ಪಾಂಡೆ ಅವ್ರ ಹತ್ರ ಎಲ್ಲೋ ಕೆಲಸ ಮಾಡ್ತಾ ಇದ್ದ, ನಾನ್ ನಾಗಭರಣ ಅವ್ರ ಹತ್ರ ಮಾಡ್ತಾ ಇದ್ದೆ. ನಟ ಕಲಾಗೋತ್ರಿ ಮಂಜು ಅಂತ ಸೀರಿಯಲ್ ಮಾಡ್ತಾ ಇದ್ದ. ಬಟ್ ನಾವ್ ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ. ಅಚಾನಕ್ ಒಬ್ರಿಗೊಬ್ರಿಗೆ ಸಿಕ್ಕಿದ್ದು. ಅವ್ರು ಎಲ್ಲರಿಗೂ ಶಾಕ್, ನೀನ್ ಸಿನಿಮಾ ಇಂಡಸ್ಟ್ರಿ ಬಂದ್ಬಿಟ್ಟಿ ಅಂತ. ಯಾಕಂದ್ರೆ ಅವ್ರು ಅಲ್ಲೇ ಕಾಲೇಜ್ ಡೇಸ್ ಅಲ್ಲೇ ನಾಟಕಗಳು ಮಾಡೋರು, ಕಾಂಪಿಟೇಷನ್ಗಳಿಗೆಲ್ಲ ಹೋಗೋರು. ನಾನ್ ಆ ಕಡೆ ತಲೆನೂ ಹಾಕ್ದವನಲ್ಲ, ಯೋಚನೆನೂ ಮಾಡ್ದವನಲ್ಲ. ಅವ್ರಿಗೆಲ್ಲ ಎಷ್ಟು ಆಶ್ಚರ್ಯ ಅಂದ್ರೆ, ನೀನ್ ಹೆಂಗ್ ಮರೆ ಸಿನಿಮಾ ಇಂಡಸ್ಟ್ರಿಗೆ ಅಂತ. ನಾನು ಅವ್ರಿಗೆ ಅಂತ ನಮ್ ಫ್ಯಾಮಿಲಿ ಅವ್ರಿಗೆ ನಾನ್ ಸಿನಿಮಾ ಇಂಡಸ್ಟ್ರಿಗೆ ಹೋದೆ ಅಂದ್ರೆ ಶಾಕು. ನೀನ್ ಸಿನಿಮಾ ಇಂಡಸ್ಟ್ರಿಗೆ ಹೋದ ಏನ್ ಮಾಡ್ತಾನ ಸಿನಿಮಾ ಇಂಡಸ್ಟ್ರಿಗೆ ಅಂತ, ಆ ತರ ಕ್ವಶನ್. ಆಮೇಲೆ ಎಲ್ಲ ಸಿನಿಮಾ ಇಂಡಸ್ಟ್ರಿಗೆ ಇದೀವಿ ಅಂತ ಆದ್ಮೇಲೆ ಧರ್ಮಣ್ಣ, ನಟ, ನಾನು ಎಲ್ಲ. ಸೊ ಅವಾಗ ಸಿಗೋದು, ಭೇಟಿ ಆಗೋದು, ಮಾತಾಡೋದು ಎಗೇನ್ ಸ್ಟಾರ್ಟ್ ಆಯ್ತು ಆಫ್ಟರ್ 5-6 years ಆದ್ಮೇಲೆ. ನಾನು ಆಕ್ಚುಲಿ ನಾಗಭರಣ ಅವ್ರ ಹತ್ರ ಕೆಲಸ ಸೇರ್ಕೊಂಡಾಗ 1 ವರ್ಷ ನಾನು ಯಾರನ್ನೂ ಮೀಟೇ ಮಾಡಿರ್ಲಿಲ್ಲ. ಬೆಳಗ್ಗೆ ಅವ್ರ ಹತ್ರ ಹೋಗೋದು, ರಾತ್ರಿ ಅವ್ರು ಬಿಟ್ಟಾಗ ನನಗ ಮಲಗೋದು ಅಷ್ಟೇ ಬಿಟ್ರೆ ನಾನು ಯಾರ ಜೊತೆನೂ ಕಾಂಟ್ಯಾಕ್ಟ್ ಇಲ್ಲ. ಯಾಕಂದ್ರೆ ನನ್ಗೇನು ಗೊತ್ತಿಲ್ಲ ಸಿನಿಮಾ ಬಗ್ಗೆ. ನನ್ಗೆ ಒಂದೇ ಇದ್ದಿದ್ದು ನನ್ಗೆ ತಿಳ್ಕೋಬೇಕು ಅಂತ. ಏನಿದು, ಹೆಂಗಾಗತ್ತೆ, ಹೆಂಗ್ ನಡೆಯತ್ತೆ, ಹೆಂಗ್ ಯೋಚನೆ ಮಾಡ್ತಾರೆ, ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತಾರೆ, ಹೆಂಗ್ ಕಮ್ಯುನಿಕೇಟ್ ಮಾಡ್ತಾರೆ, ನನ್ಗೆ ಏನೂ ಗೊತ್ತಿರ್ಲಿಲ್ಲ. ಸೊ ನಾನು ಒಂಥರ ಟೈಮಲ್ಲಿ ಒಂಥರ ತಪಸ್ತಾರ, ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಕೂತ್ಕೊಳ್ಳೋದು, ಎಲ್ಲ ನೋಡೋದು, ಅಬ್ಸರ್ವ್ ಮಾಡೋದು, ಅವ್ರು ನಡೆಯೋದು ಹೆಂಗೆ, ನೋಡೋದು ಹೆಂಗೆ, ಅವ್ರು ಯಾವ್ಯಾವ ಕೆಲಸ ಹೆಂಗೆ ಹೇಳ್ತಾರೆ, ಕೆಲಸ ಹೆಂಗ್ ತಗೊಂತಾರೆ, ಇವಾಗ ಅವ್ರ ತಲೆಯಲ್ಲಿ ಇರೋದು ಎದುರುಗಡೆ ಹೆಂಗ್ ಅರ್ಥ ಮಾಡಿಸ್ತಾರೆ, ಅದೇ ವಾಪಸ್ ಬರತ್ತಾ, ಅದ್ ಬರೋ ತನಕ ಹೆಂಗ್ ಕೆಲಸ ಮಾಡಿಸ್ತಾರೆ, ಇಷ್ಟೇ ಅಬ್ಸರ್ವ್ ಮಾಡಿದ್ದು ನಾನು ಕೂತ್ಕೊಂಡು 3 ವರ್ಷ ಅವ್ರ ಜೊತೆ. ಆಮೇಲೆ ಒಂದ್ 3-4 ವರ್ಷ ಆದ್ಮೇಲೆ ಇವರೆಲ್ಲ ಸಿಕ್ಕಿದ್ರು. ಆ ಜಯನಗರ 4th ಬ್ಲಾಕ್ ಸಿನಿಮಾ ಧನಂಜಯ್ ಪರಿಚಯ ಇದ್ರು, ಧನಂಜಯ್ ಗುರುಪ್ರಸಾದ್ ಅವ್ರ ಹತ್ರ ಇದ್ರು, ಅಲ್ಲಿ ಧನಂಜಯ್ ಪರಿಚಯ ಆದ್ರು. ಸೊ ಹಂಗೆ ಒಂದು ಟೀಮ್ ಅಂತ ಆಗಿ ಎಲ್ಲರೂ. ಯಾಕೆ ಧರ್ಮಣ್ಣ ಅವರ ಹೆಸರು ಇಲ್ಲಿ ಪ್ರಸ್ತಾಪ ಮಾಡೋದಂದ್ರೆ, ಒಂದು ವೆರಿ ಈಸಿ ಆನ್ ದಿ ಐಸ್ ಆಕ್ಟರ್. ಅಂಡ್ ಅವ್ರು ಬಂದು ನನಗೆ ಡಿಸಪಾಯಿಂಟ್ ಆಗೇ ಇಲ್ಲ. ಐ ಕ್ಯಾನ್ ರಿಕಾಲ್ ಅ ಫಿಲ್ಮ್ ಎಲ್ಲಿ ಧರ್ಮಣ್ಣ ಅವರ ಸೀನಲ್ಲಿ ಬಂದು ಅವ್ರು ನನಗೆ ಡಿಸಪಾಯಿಂಟ್ ಮಾಡಿದ್ದಂತೂ ಇಲ್ವೇ ಇಲ್ಲ. ಬಿಕಾಸ್ ಪ್ಲಸ್ ಪಾಯಿಂಟ್ ಏನಾಗೋಯ್ತು ಅಂದ್ರೆ, ಈಗ ಧರ್ಮಣ್ಣನ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೆ. ರಾಮರೇ ಸಬ್ಜೆಕ್ಟ್ ಬರ್ದಾಗ ನಾನು ಯಾವ್ದಾದ್ರು ಕ್ಯಾರೆಕ್ಟರ್ ಬರೆದ್ರೆ, ಇವಾಗ ನಾನು ಯಾವ್ದಾದ್ರು ಕ್ಯಾರೆಕ್ಟರ್ ಬರೀತೀನಿ, ಅದಕ್ಕೆ ನೀವು ನಿಮ್ಮನ್ನ ಅನ್ಕೊಳ್ತೀನಿ. ನಾನು ಕ್ಯಾರೆಕ್ಟರ್ ತರ ನಿಮ್ಮನ್ನ ಆಡ್ಸಕ್ಕೆ ಜಾಸ್ತಿ ಪ್ರಯತ್ನ ಪಡಕ್ ಹೋಗಲ್ಲ. ನಿಮ್ಮನ್ನ ತುಂಬಾ ಅಬ್ಸರ್ವ್ ಮಾಡ್ತೀನಿ ನಾನು. ನಿಮಗೆ ಏನ್ ಈಸಿ ಆಗತ್ತೆ ಈ ಪಾತ್ರದಿಂದ ಅಷ್ಟೊಂದು ಮಾತ್ರ ಮಾಡಿಸ್ತೀನಿ ನಾನು. ಅಷ್ಟ್ ಮಾಡು ಸಾಕು ಅಂತ. ಅಂದ್ರೆ ಪಾತ್ರದ್ದು ಪರ್ಪಸ್ ಸರ್ವ್ ಆಗ್ಬೇಕು, ನೀವು ಆರಾಮಾಗಿರ್ಬೇಕು. ನೀನ್ ಈ ಪಾತ್ರ ಹಿಂಗ್ ಮಾಡೋದು ನಾನು ಹೇಳೋದಿಲ್ಲ. ನಾನು ತುಂಬಾ ಅಬ್ಸರ್ವ್ ಮಾಡ್ತೀನಿ, ಯಾರು ಆಕ್ಟ್ ಮಾಡ್ತಾರೆ ನನ್ನ ಜೊತೆ, ನಾನು ಅವ್ರನ್ನ ನೋಡೋದಷ್ಟೇ ಕೆಲಸ. ನಾನು ಅವ್ರು ಹೆಂಗ್ ನಡೀತಾರೆ, ಅವ್ರು ಎಲ್ಲಿ ನಕ್ಕದ್ರೆ ಚೆನ್ನಾಗಿ ಕಾಣ್ತಾರೆ, ಅವ್ರ ಬಾಡಿ ಮೂವ್ಮೆಂಟ್ ಹೆಂಗಿದೆ, ಅವ್ರು ಯಾವ ತರ ಬಟ್ಟೆ ಹಾಕೋದ್ರೆ ಚೆನ್ನಾಗಿ, ನಾನು ಅಷ್ಟೇ ನೋಡೋದು. ಅವ್ರ ಮಾತುಕತೆ ಹೆಂಗಿದೆ, ಅವ್ರ ಪಾಸ್ಗಳು ಹೆಂಗಿದೆ, ಅವ್ರಿಗೆ ಎಷ್ಟು ಪಾಸ್ಗಳಲ್ಲಿ ಮಾತಾಡ್ತಾರೆ,
ಇದನ್ನ ಅಬ್ಸರ್ವ್ ಮಾಡ್ತೀನಿ. ಸೊ ಧರ್ಮಣ್ಣನ ಕ್ಯಾರೆಕ್ಟರ್ ಬರೀಬೇಕಾದ್ರೆ ನಂಗೆ ಧರ್ಮಣ್ಣನ್ ಪೂರ್ತಿ ಗೊತ್ತಿತ್ತು, ಧರ್ಮಣ್ಣ ಹಿಂಗೆ ನಡೀತಾನೆ, ಅವ್ನು ಹಿಂಗೆ ಆಡ್ತಾನೆ, ಅವ್ನು ಹಿಂಗೆ ಹುಚ್ಚುಚ್ಚನ್ ಮಾಡ್ತಾನೆ ಅಂತ. ಸೊ ರಾಮಾರಾಮರೇ ನೀವು ನೋಡಿದ್ರೆ ಧರ್ಮಣ್ಣ ಮೀಟ್ ಮಾಡಿ ರಾಮಾರಾಮರೇ ನೋಡಿ, ನಿಮಗೆ ಡಿಫ್ರೆನ್ಸೇ ಗೊತ್ತಾಗಲ್ಲ. ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ನ್ಯಾಚುರಲ್ ಆಗಿ ಮಾಡಿದಾನೆ ಅನ್ಸುತ್ತೆ, ಬಟ್ ಅವ್ನು ಇರೋದ್ ಹಂಗೆ, ಧರ್ಮಣ್ಣ ಇರೋದೇ ಹಂಗೆ ಆಗಿರೋದ್ರಿಂದ ಅದು ಎಕ್ಸಾಂಪಲ್ ಆಗ್ಬಿಡ್ತು ಬೇರೆಯವ್ರಿಗೆ, ಓ ಈ ಧರ್ಮಣ್ಣ ಹಿಂಗೆ ಆಕ್ಟಿಂಗ್ ಮಾಡ್ತಾನೆ ಗುರು ಅಂತ. ಸೊ ಆ ಎಕ್ಸಾಂಪಲ್ ವರ್ಕ್ ಆಗೋಯ್ತು. ಆ ಎಕ್ಸಾಂಪಲ್ ಇಟ್ಟು ಪಾತ್ರಗಳು ಇವಾಗ ಹೆಂಗೆ ನಮ್ಗೆ ದುನಿಯಾ ಪಿಕ್ಚರು ರಂಗಾಯಣ ರಘು ಅವ್ರಿಗೆ ಒಂದು ಎಕ್ಸಾಂಪಲ್ ಹಿಂಗ್ ಸೆಟ್ ಆಯ್ತು, ಹಿಂಗ್ ಮಾಡಿದ್ರೆ ರಂಗಾಯಣ ರಘು ಚೆನ್ನಾಗಿ ಅನ್ಸತ್ತೆ ಅಂತ. ಆತರ ಒಬ್ಬ ಆರ್ಟಿಸ್ಟ್ ಒಂದು ಎಕ್ಸಾಂಪಲ್ ಸೆಟ್ ಆಗೋಯ್ತು ಅಂದ್ರೆ ಒಳ್ಳೆ ಅದು ಈಸಿ ಕ್ಯಾರಿ ಮಾಡೋದು, ಅವರಿಗೂ ಈಸಿ, ನೆಕ್ಸ್ಟ್ ಯೋಚನೆ ಮಾಡೋರ್ಗು ಈಸಿ. ಆ ಎಕ್ಸಾಂಪಲ್ ಸೆಟ್ ಮಾಡೋದೇ ಕಷ್ಟ ಒಬ್ಬ ಆರ್ಟಿಸ್ಟ್ಗೆ. ನೀವು ಹಿಂಗ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾನೆ ಅಂತ ಒಂದು ಎಕ್ಸಾಂಪಲ್ ಸೆಟ್ ಮಾಡೋದ್ ಕಷ್ಟ. ಅದು ಸೆಟ್ ಆಗೋಯ್ತು ಅಂದ್ರೆ ಈಸಿ. ಬಟ್ ಬೆಳೀತಾ ಬೆಳೀತಾ ಅದೇ ಒಂದು ಶಾಪ ಕೂಡ ಆಗತ್ತೆ, ಅದೇ ರೀತಿಯ ಪಾತ್ರಗಳನ್ನ ಬರತ್ತೆ. ಬಟ್ ಏನಂದ್ರೆ ಪಾತ್ರ ಬರಿಬಾರ್ದು ಅಷ್ಟೇ. ಆತರ ನೀವು ಪಾತ್ರ ಬೇರೆ ತರ ಬರೀರಿ. ಆಕ್ಟಿಂಗ್ ಮಾಡ್ಸಬೇಕಾದ್ರೆ ಅವ್ರು ಇದು ಈಸಿ ಇದೆ ಗುರು ಹಿಂಗ್ ಮಾಡ್ತೀವಿ. ಇವಾಗ ನಾನು ನಿಮ್ಮನ್ನ ಪೊಲೀಸ್ ಕ್ಯಾರೆಕ್ಟರ್ ಹಾಕ್ಬೋದು, ಡಾಕ್ಟರ್ ಕ್ಯಾರೆಕ್ಟರ್ ಹಾಕ್ಬೋದು, ಲಾಯರ್ ಕ್ಯಾರೆಕ್ಟರ್ ಹಾಕ್ಬೋದು, ಆದ್ರೆ ಪಾತ್ರ ಬೇರೆ. ಬಟ್ ನಿಮ್ಮ ಈಸಿನೆಸ್ ಏನಿದೆ ಬಾಡಿಲಿ, ಲೀಲಾಚಾರವಾಗಿ ಏನ್ ಅಲ್ಲಾಡತ್ತೆ ನಿಮ್ ದೇಹದಲ್ಲಿ, ಕೈಯೋ ಕಾಲೋ ಮುಖನೋ, ಅದನ್ನ ನಾವ್ ಯೂಸ್ ಮಾಡ್ಬೇಕಷ್ಟೇ. ಸೂಪರ್ ಅದನ್ನ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಎಲ್ಲಾ ಆರ್ಟಿಸ್ಟ್ ಗಳು ತುಂಬಾ ನ್ಯಾಚುರಲ್ ಆಗಿ ಕಾಣ್ತಾರೆ, ಇಲ್ಲ ಫೋರ್ಸ್ಫುಲ್ ಆಗಿ ಕಾಣ್ತಾರೆ ಅಷ್ಟೇ. ನೀವು ಡಿಸ್ಟ್ರಿಬ್ಯೂಷನ್ ಬಂದಿದ್ದೇನು ಯಾಕೆ? ಡಿಸ್ಟ್ರಿಬ್ಯೂಷನ್ ಬಂದ್ರೆ ಒಂದಲ್ಲ ಎರಡಲ್ಲ ಅದೇ ಹೇಳ್ದಂಗೆ ಒಂದು ಶುಕ್ರವಾರ ಎಲ್ಲೂ ಶೋನೇ ಆಗ್ಲಿಲ್ಲ. ಯಾರನ್ನು ಕೇಳಿ ನಾನು? ಈಗ ನಾನು ಪ್ರೊಡ್ಯೂಸರ್ಗೆ ಆನ್ಸರ್ ಮಾಡ್ಬೇಕು ಅಥವಾ ಡಿಸ್ಟ್ರಿಬ್ಯೂಟರ್ಗಳನ್ನ ಕೇಳ್ಬೇಕು, ಅವ್ರು ಗೊತ್ತಿಲ್ಲ ಅಂತಾರೆ, ಅಥವಾ UFO ಕ್ಯೂಬ್ ಅವ್ರನ್ನ ಕೇಳ್ಬೇಕು. ಇದನ್ನ ಮೀರಿ ನಮ್ಮ ಸಿನಿಮಾಗಳಿಗೆ ನಾವೇ ಬಂಡವಾಳ ಹಾಕೊಂಡು ಸಿನಿಮಾ ಮಾಡ್ಬೇಕಾದ್ರೆ ವ್ಯವಹಾರ ಗೊತ್ತಿರ್ಲೇಬೇಕು ನಮ್ಗೆ. ದುಡ್ಡು ಹಾಕಿದ ತಕ್ಷಣ ವ್ಯವಹಾರ ಅಲ್ಲ, ಅದು ದುಡ್ಡು ತೆಗಿಯೋದು ವ್ಯವಹಾರ ಅಲ್ವಾ. ಸೊ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿದ್ದು ಒಂದಲ್ಲ ಎರಡಲ್ಲ ಆದ್ಮೇಲೆ, ಇಲ್ಲಾದ್ರೂ ನಾನು ಡಿಸ್ಟ್ರಿಬ್ಯೂಷನ್ ಕಲ್ತ್ಕೋಬೇಕು. ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವೇ ದುಡ್ಡಾಗಿ ಸಿನಿಮಾ ಮಾಡ್ತೀವಿ. ಅದೇನ್ ಆ ವಿಂಗ್ ಏನಿದೆ, ಅದು ಹಿಂಗ್ ವರ್ಕ್ ಆಗತ್ತೆ, ಯಾರ್ಯಾರು ಇದ್ದಾರೆ, ಯಾಕೆ ಇಷ್ಟು ಒದ್ದಾಡ್ತಾರೆ ಎಲ್ಲರೂ, ಒಂಚೂರು ತಿಳ್ಕೊಳ್ಳೋಣ. ಅದನ್ನ ಸರಿ ಅಂತೂ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಏನ್ ತಲಾಂತರದಿಂದ ಬಂದಿರುವಂತ ಒಂದು ವ್ಯವಹಾರ ಅದು. ನಾನು ಇದ್ದಕ್ಕಿದ್ದಾಗೆ ಇವಾಗ ಚಾಮರಾಜಪೇಟೆ ಕಲಾಸಿಪಾಳ್ಯಕ್ಕೆ ಹೋಗ್ಬಿಟ್ಟೆ ಹಿಂಗೆಲ್ಲ ಇರ್ಬಾರ್ದೆಲ್ಲ ಕ್ಲೀನ್ ಆಗಿರ್ಬೇಕು, ನಾನು ಮಾಡಕ್ ಸಾಧ್ಯನೇ ಇಲ್ಲ. ನಾನು ಹೋದ್ರೆ ತಿಳ್ಕೊಬೋದು ಅಷ್ಟೇ, ಇದು ಎಲ್ಲಿ ನೀಟಾಗಿರತ್ತೆ ಎಲ್ಲಿ ನೀಟಾಗಿಲ್ಲ. ಆ ತಿಳ್ಕೊಳ್ಳೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ಡಿಸ್ಟ್ರಿಬ್ಯೂಷನ್ಗೆ ಬಂದಿದ್ದು. ನಾನ್ ತಿಳ್ಕೊಂಡ್ರೆ ಯಾರೋ ಹೊಸೊಬ್ರಿಗೆ ಹೇಳ್ಬೋದು, ಇಲ್ಲಿಷ್ಟು ಪ್ರಾಬ್ಲಮ್ ಇದೆ, ಇಲ್ಲಿಷ್ಟು ಸಮಸ್ಯೆ ಇದೆ, ಇಲ್ಲಿ ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳೋ ಒಂದೇ ಕಾರಣಕ್ಕೆ ನಾನು ಡಿಸ್ಟ್ರಿಬ್ಯೂಷನ್. ಬಟ್ ಸ್ವಲ್ಪ ಇದು ಹಣಕಾಸಿಗೆ ಸಂಬಂಧಪಟ್ಟ ಪ್ರಶ್ನೆ, ಬಟ್ ಅದನ್ನ ಡೈರೆಕ್ಟ್ಲಿ ಅಲ್ಲ, ಡಿಸ್ಟ್ರಿಬ್ಯೂಷನ್ ಇಂದಲೂ ಏನೊಂದು ಆದಾಯ ಬರುತ್ತೋ ಅದು ಕೂಡ ಮುಖ್ಯವಾಗತ್ತ ಸತ್ಯಪ್ರಕಾಶ್ ಅವ್ರಿಗೆ? ಖಂಡಿತ. ಯಾಕೆ ಅಂದ್ರೆ ಅದಕ್ಕೆ ಅಂತಾನೆ ಒಂದು ಟೀಮ್ ಇರುತ್ತೆ, ಅವ್ರಿಗೆ ಅಂತಾನೆ ಸಂಬಳ ಕೊಡ್ಬೇಕಾಗತ್ತೆ. ಈಗ ನಾನು ಐ ಡೋಂಟ್ ಹ್ಯಾವ್ ಎನಿ ಪ್ರೊಡ್ಯೂಸರ್ಸ್, ಏನು ಬ್ಯಾಕಪ್ ಇಲ್ಲ. ನಾನು ಇಲ್ಲಿ ಯಾರಿಗೆ ಏನೇ ₹1 ಕೊಡ್ಬೇಕು ಅಂದ್ರು ನಾನೇ ದುಡ್ದ್ಬಿಟ್ಟು ಕೊಡ್ಬೇಕು. ಸೊ ಈ ಡಿಸ್ಟ್ರಿಬ್ಯೂಷನ್ ಇಂದ ಏನಾಗತ್ತೆ ಅಂದ್ರೆ, ಯಾರೋ ಒಂದಿಬ್ರು ಕೆಲಸ ಮಾಡ್ತಾ ಇರ್ತಾರೆ, ಒಂಚೂರು ಸಿನಿಮಾ ಚೆನ್ನಾಗಾಯ್ತಾ ಇನ್ನೊಂದಿಬ್ರಿಗೆ ದುಡ್ಡು ಕೊಡ್ಬೋದು, ನನ್ನ ಬರ್ಡನ್ ಕಮ್ಮಿ ಆಗತ್ತೆ. ಇಲ್ಲ ಅಂದ್ರೆ ಏನಾಗ್ಬಿಡತ್ತೆ ಅಂದ್ರೆ ನನಗೆ ಬರ್ಡನ್ ಜಾಸ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೆ ಏನೇನೋ ಮಾಡಕ್ ಆಸೆ, ಬಟ್ ದುಡ್ಡಿಲ್ಲ, ಯಾರು ಕೊಡ್ತಾ ಇಲ್ಲ, ಮತ್ತೆ ನಾನೇ ದುಡಿಬೇಕು. ಸೊ ಸಿಕ್ಕಾಬಟ್ಟೆ ಹೆವಿ ಬರ್ಡನ್ ಆಗುತ್ತೆ. ನನಗೆ ಡಿಸ್ಟ್ರಿಬ್ಯೂಷನ್ ಇಂದ ಒಂದು ದುಡ್ಡು ಕಾಸು ವಿಚಾರ ಒಂದು, ಅದನ್ನ ಮೀರಿ ಸಿನಿಮಾ ಬಿಸ್ನೆಸ್ ಗೊತ್ತಾಯ್ತಲ್ಲ. ಕರೆಕ್ಟ್, ಅದ್ ನಿಜ. ಓಕೆ, ಅದಕ್ಕೊಂದು ಇನ್ವೆಸ್ಟ್ಮೆಂಟ್. ನಾವ್ ಏನೋ ಒಂದು ಕಲಿಬೇಕು ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಆಗ್ತೀವಲ್ಲ, ಯಾವ್ದೋ ಒಂದು ಟೂಲ್ ಕಲಿಬೇಕು, ಏನೋ ಕಲಿಬೇಕು, ಒಂದು ಇನ್ವೆಸ್ಟ್ಮೆಂಟ್ ಆಗ್ತೀವಲ್ಲ. ಓಕೆ, ಇದೊಂದು ಇನ್ವೆಸ್ಟ್ಮೆಂಟ್, ಅದರಿಂದ ಕಲ್ತಿದೀವಿ. ಇವಾಗ ನಮಗೆ ಡಿಸ್ಟ್ರಿಬ್ಯೂಷನ್ ಒಂದು ಚೂರ್ ಮಟ್ಟಕ್ಕೆ ಈಸಿ, ಒಂದು ಕ್ಲಾರಿಟಿ. ಸೊ ಕೊನೆ ಪ್ರಶ್ನೆ, ಈ ಥರ್ಸ್ಡೇ ರಿಲೀಸ್ ಅದ್ರ ಐಡಿಯಾ ಏನು ಅಂತ? ಯೂಶಲಿ ಅಂದ್ರೆ ಸುಮಾರು ಜನ ಥರ್ಸ್ಡೇ ಮಾಡ್ತಾರೆ, ಕೆಲವರು ವೆಡ್ನೆಸ್ಡೇ ಮಾಡ್ಬಿಡ್ತಾರೆ, ಡಿಪೆಂಡಿಂಗ್ ಆನ್ ಅದೇನ್ ರಜಾ ಇದೆಯಾ, ಫ್ರೈಡೇ. ಇದು 27th ರಜಾ ಇದೆಯಾ ಫ್ರೈಡೇ ಅನ್ನೋದು? ಮತ್ತೆ ಥರ್ಸ್ಡೇ 26ನೇ ತಾರೀಕು ಥರ್ಸ್ಡೇ ತಾನೆ? ಹೌದು, 26ನೇ ತಾರೀಕು. ಅದೇನಂದ್ರೆ ನಾನು ಯಾವಾಗ ರಿಲೀಸ್ ಮಾಡೋದು, ಅದು ಆಕ್ಚುಲಿ 27ನೇ ತಾರೀಕು ಮಾಡ್ಬೇಕು ಅಂತ ಸಿನಿಮಾ. ಅವತ್ತು ಆಕ್ಚುಲಿ ಎಕ್ಕ ರಿಲೀಸ್ ಆಗತ್ತೆ ಅಂತ ನನಗೆ ನ್ಯೂಸ್ ಬಂದಿದೆ, 27th. ಇವ್ರಿಗಿಂತ ಅಟ್ಲೀಸ್ಟ್ ಒಂದ್ ದಿವಸ ಮುಂಚೆ ಬರೋಣ, ಅದು ದೊಡ್ಡ ಪ್ರೊಡಕ್ಷನ್ ಹೌಸ್, ಏನೋ ಟ್ರಾಕ್ಷನ್ ಸಿಗಲ್ಲ ನನಗೆ, 26th ಬಂದ್ಬೋಣ.
ಅಟ್ಲೀಸ್ಟ್ ಯಾರೋ 4 ಜನ ನೋಡೋರು ನೋಡ್ಲಿ ಅನ್ನೋದಕ್ಕೆ 26th ಅಂತ ಫಿಕ್ಸ್ ಆಗ್ಬಿಟ್ಟೆ. ಆಮೇಲೆ ಯಾಕೆ ಪೋಸ್ಟ್ಪೋನ್ ಆಗೋಯ್ತು 18th ಫಿಕ್ಸ್ ಆಗ್ಬಿಟ್ಟಿದ್ದಾನಲ್ಲ 26th, ನಾಳೆ ಮಾಡೋದನ್ನ ಇವತ್ತೇ ಮಾಡೋ ಅನ್ನೋ ತರ ಮತ್ತ್ಯಾಕೆ ಅದನ್ನ ಮುಂದಕ್ಕೆ ಹಾಕೋದು 27th ಅಂದ್ಬಿಟ್ಟು ಸರಿ 26th ಅಂತಾನೆ ಫಿಕ್ಸ್ ಆಗಿದ್ದೀನಿ, 26th ರಿಲೀಸ್ ಮಾಡೋಣ ಅಷ್ಟೇ ಬಿಟ್ರೆ. ಆಮೇಲೆ ಈಗ ನನ್ನ ಪಿಕ್ಚರ್ಗೂ ಇನ್ಯಾವ್ದಾದ್ರು ಪಿಕ್ಚರ್ಗೆ ಒಂದು 8 ದಿವಸ ಟೈಮ್ ಇದೆ ಅಂದ್ರೆ ಅಟ್ಲೀಸ್ಟ್ ಇವಾಗ 9 ದಿವಸ ಟೈಮ್ ಸಿಗತ್ತೆ. ನನಗೆ ಗುರುವಾರ ಒಂಚೂರು ಪಿಕಪ್ ಆಯ್ತು ಅಥವಾ ಟಾಕ್ ಚೆನ್ನಾಗಿ ಬಂತು ಅಂದ್ರೆ ನನಗೆ ಶುಕ್ರವಾರನೂ ಸಿಗತ್ತೆ, ಶನಿವಾರನೂ ಸಿಗತ್ತೆ, ಭಾನುವಾರನೂ ಸಿಗತ್ತೆ, 3 ದಿವಸ ಸಿಕ್ಬಿಡತ್ತೆ. ಮತ್ತೆ ಸೋಮವಾರದಿಂದ ವೀಕ್ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಇದು ಅನ್ನಿಸ್ತು ಹಿಂಗೂ 26th ಅನ್ಕೊಂಡಿದ್ದೀನಲ್ಲ ಬಿಟ್ಬೋಣ ಅಥವಾ 26th ಟ್ರೈ ಮಾಡೋಣ ಅಂತ. ಇಲ್ಲ ಒಳ್ಳೇದಾಯ್ತು. ಅಂದ್ರೆ ಎಷ್ಟೋ ಜನ ಮಕ್ಕಳು ಕೂಡ ಅವ್ರಿಗೆ ಅವ್ರು ಹುಟ್ಟುವಾಗ ಡ್ಯೂ ಡೇಟ್ ಇದ್ದಿರತ್ತೆ, ಬಟ್ ಅದಕ್ಕಿಂತ ಮುಂಚೆನೆ ಹೊರಡ್ತಾರಲ್ಲ, ಹಾಗೆ ಇದು. ಅಂದ್ರೆ ಈಗ ಫೈನಲಿ ಯಾವ ಒಂದು ಮನಸ್ಥಿತಿ ಆಗ್ಲಿ, ಎಕ್ಸ್ಪೆಕ್ಟೇಷನ್ ಆಗ್ಲಿ, ಥಾಟ್ಸ್ ಆಗ್ಲಿ ಓಡ್ತಾ ಇದೆ. 26ನೇ ತಾರೀಕು ರಿಲೀಸ್ ಆಗುತ್ತೆ. ವಾಟ್ ಡಸ್ ದಟ್ ಮೀನ್ ಟು ಸತ್ಯ? ಅಲ್ಲ, ಇವತ್ತಿಗೆ ನಾನು ಅವಾಗ ಹೇಳ್ದಂಗೆ ನನ್ನ ಎಲ್ಲಾ ಸಿನಿಮಾಗಳು ನಾನು ಮಾಡೋದು ಸಿನಿಮಾ ಮಾಡೋದೇ ಜನ ನೋಡ್ಬೇಕು ಅಂತ, ಜನ ಖುಷಿ ಪಡ್ಬೇಕು, ಜನ ಎಂಜಾಯ್ ಮಾಡ್ಬೇಕು. ಅದ್ರಲ್ಲಿ ಏನೋ ಒಂದು ಉದ್ದೇಶನ, ಏನೋ ಒಂದು ವಿಷಯ ಇರ್ತಿದ್ಬಿಟ್ರೆ ನನಗೆ ಜನಕ್ಕೆ ಎಂಟರ್ಟೈನ್ ಮಾಡ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ನನಗದು ರಾಮರಲ್ಲಿ ಮಾಡೋಕ್ಕಾಗ್ಲಿಲ್ಲ, ಅಂದ್ರೆ ತುಂಬಾ ಮಾಡೋಕ್ಕಾಗ್ಲಿಲ್ಲ. ಒಂದಲ್ಲ ಎರಡಲ್ಲದಲ್ಲಂತೂ ಆಗ್ಲೇ ಇಲ್ಲ, ಅದು ಇದಾಗೋಯ್ತು. ಮ್ಯಾನ್ ಆಫ್ ದ ಮ್ಯಾಚ್ OTT ಬಂತು, ಅದು ಎಷ್ಟು ಜನ ನೋಡೋದು ಅದ್ರದ್ದೇನು ಇದಿಲ್ಲ. ಬಟ್ ಇವತ್ತಿಗೆ ಆ 3 ಸಿನಿಮಾಗಿಂತ ಕಷ್ಟ ಇವತ್ತು ಆಕ್ಚುಲಿ. ಇವತ್ತಿರೋ ಸೋಷಿಯಲ್ ಮೀಡಿಯಾ ರೀಲ್ಸ್ಗಳು, ಅವ್ರು ಮಾಡೋ ಕ್ರಿಯೇಟಿವ್ಸ್ಗಳು, ಜನಕ್ಕೆ ನಾನು ಯಾಕೆ ಥಿಯೇಟ್ರಿಗೆ ಹೋಗ್ಬೇಕು ಗುರು ಫೀಲ್ ಅಲ್ಲಿ ಇದಾರೆ. ಅವ್ರು ಒಂದ್ಸರಿ ಹಿಂಗ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ 3 hours ರೀಲ್ಸ್ ನೋಡ್ಬಿಡ್ತಾರೆ. ಈಸಿ 2 to 3 hours ಇಲ್ಲೇ ಕೂತ್ಕೊಂಡು ರೀಲ್ಸ್ ನೋಡ್ಬಿಡ್ತಾರೆ. ನಾನು ಇಲ್ಲೇ ಎಲ್ಲಾ ತರ ಬೇಕಾಗಿದೆ ಎಂಟರ್ಟೈನ್ಮೆಂಟ್ ಅವ್ರಿಗೆ. ಸ್ಪೋರ್ಟ್ಸ್, ನಾವು ಸಿನಿಮಾದಲ್ಲಿ ಅಷ್ಟು ಎಲಿಮೆಂಟ್ಸ್ ತುಂಬಾ ಸಾಧ್ಯನೇ ಇಲ್ಲ, ಅಷ್ಟು ಎಲಿಮೆಂಟ್ಸ್ ಇಲ್ಲೇ ನೋಡ್ತಾರೆ. ಇವತ್ತಿಗೆ ಅದು ಸ್ವಲ್ಪ ಜಾಸ್ತಿ ಚಾಲೆಂಜ್ ಇದೆ. ಜನ ಬಂದು ಥಿಯೇಟ್ರಿಗೆ ಕೂತ್ಕೊಂಡು ಸಿನಿಮಾ ನೋಡೋದು ಜಾಸ್ತಿ ಚಾಲೆಂಜ್ ಇದೆ. ಇದ್ರ ಜೊತೆ ಇನ್ನೊಂದು ಹೋಪ್ ಏನಿದೆ ಅಂದ್ರೆ, ಎಷ್ಟು ಅಂತ ನೋಡ್ತಾರೆ ಅದನ್ನ. ಜನಕ್ಕೆ ಯಾವಾಗ್ಲೂ ಇನ್ನೇನೋ ಬೇಕು, ನೀವ್ ಏನ್ ಕೊಟ್ರು ಇನ್ನೇನೋ ಬೇಕು ಅನ್ನೋ ಮನಸ್ಥಿತಿ ಇರೋದ್ರಿಂದ ನನ್ನ ಸಿನಿಮಾ ಒಂಚೂರು ವರ್ಕ್ ಆಯ್ತು ಅಂದ್ರೆ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ಸತ್ತೆ ಅನ್ನೋದಿದೆ. ಆಮೇಲೆ ಡಿಸ್ಟ್ರಿಬ್ಯೂಷನ್ ನಮ್ದೇ ಇರೋದ್ರಿಂದ ನನಗೆ ಎಲ್ಲೆಲ್ಲಿ ಬೇಕು, ಯಾವ್ಯಾವ ಸೆಟಪ್ ಬೇಕು ಅದೆಲ್ಲ ಮಾಡ್ಕೊಂಡು ಸಿನಿಮಾ ರಿಲೀಸ್ ಮಾಡೋದು ಅಂತ. ನಾನು ಫಸ್ಟ್ ಹೇಳ್ದಂಗೆ ಐ ಆಮ್ ನಾಟ್ ಎ ಸಿನಿಮಾ ಪರ್ಸನ್. ನಾನು ಖಾಲಿ ಮನುಷ್ಯ. ಅಂದ್ರೆ ಏನ್ ಸಿನಿಮಾ ಹಂಗೆ ಅದೆಲ್ಲ ನನ್ನ ತಲೆಯಲ್ಲಿ ಇಲ್ಲ. ಮಾಡಿದೀವಿ ಒಂದು ಟೀಮ್ ಆಗಿ, ಜಾಸ್ತಿ ಜನ ನೋಡಿ ಖುಷಿ ಪಟ್ರೆ ಸಂತೋಷ. ಖುಷಿ ಪಡ್ಲಿಲ್ಲ ಅಂದ್ರೆ ಬೇಜಾರಾಗಲ್ಲ, ಫೈನಾನ್ಷಿಯಲ್ ಬರ್ಡನ್ ಆಗತ್ತಷ್ಟೇ. ಅದನ್ನ ತೀರ್ಸ್ಕೊಳ್ಳೋದು ಹೆಂಗೆ, ನಾವೇ ಪ್ರೊಡಕ್ಷನ್ ಮಾಡಿರೋದ್ರಿಂದ ಅದನ್ನ ತೀರ್ಸೋದು ಹೆಂಗೆ, ಆ ಯೋಚನೆ ಬರುತ್ತೆ ಅನ್ನೋದು ಬಿಟ್ರೆ, ಇವಾಗ ನಾನು ಯಾರು ಬಂದ್ಬಿಟ್ಟು ನೀನು ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಗುರು ಅಂದ್ರೆ, ಹೌದಾ ಸರಿ ಹಂಗಾರೆ ಚೆನ್ನಾಗಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. ನೀವು ನನ್ನ ಸಿನಿಮಾ ನೋಡಕ್ ಬರಲ್ಲ ಅಂತ ನಾನು ಖಂಡಿತ ಹೇಳಲ್ಲ. ಯಾಕಂದ್ರೆ ಪ್ರತಿಯೊಬ್ಬನೂ ಡಿಫ್ರೆಂಟ್. ಕೆಲವರು ಚೆನ್ನಾಗಿದೆ ಅಂತಾರೆ, ಕೆಲವ್ರು ಚೆನ್ನಾಗಿಲ್ಲ ಅಂತಾರೆ. ನಂಗೆ ಸಿನಿಮಾ ರಿಸಲ್ಟ್ ಮ್ಯಾಟ್ರ್ ಆಗಲ್ಲ. ನನಗೆ ಚೆನ್ನಾಗಿದೆ ಅಂದ್ರೂ ಅಷ್ಟೇ ನ್ಯೂಟ್ರಲ್ ಆಗಿ ತಗೊತೀನಿ, ಚೆನ್ನಾಗಿಲ್ಲ ಅಂದ್ರೂ ಅಷ್ಟೇ ನ್ಯೂಟ್ರಲ್ ಆಗಿ ತಗೊತೀನಿ. ಯಾಕೆಂದ್ರೆ ನಾನು ನೆಕ್ಸ್ಟ್ ಸಿನಿಮಾ ಮಾಡ್ತೀನಿ, ಅದರಲ್ಲಿ ಇದ್ರದ್ದು ಚೆನ್ನಾಗಿರೋದು ಮತ್ತೆ ಚೆನ್ನಾಗಿಲ್ದೇ ಇರೋದು ಸರಿ ಮಾಡ್ಕೊಂಡೆ ಮಾಡಕ್ ಟ್ರೈ ಮಾಡಿರ್ತೀನಿ. ಇಲ್ಲಿ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಒಂದೇ ಬರ್ಡನ್ ಆಗೋದು ಏನಂದ್ರೆ ಫೈನಾನ್ಷಿಯಲ್ ಬರ್ಡನ್ ಅಷ್ಟೇ. ಅದಕ್ಕೆ ಅಗೇನ್ ಫಿಸಿಕಲ್ ಕಷ್ಟ ಸ್ವಲ್ಪ ಜಾಸ್ತಿ ಪಡ್ಬೇಕಾಗತ್ತೆ, ಮತ್ತೆ ಜಾಸ್ತಿ ದುಡಿಬೇಕಾಗತ್ತೆ ಅದನ್ನ ತೀರ್ಸಕ್ಕೆ ಅಷ್ಟೇ. ಅದೇ ತಲೆಯಲ್ಲಿ ಓಡ್ತಾ ಇರೋದು ಅಷ್ಟೇ. ಫೈನಾನ್ಷಿಯಲ್ ಬರ್ಡನ್ ಆಗದೆ ಇರೋ ತರ ಹೆಂಗ್ ನೋಡ್ಕೊಳ್ಳೋದು ಅನ್ನೋದಷ್ಟೇ ತಲೆಯಲ್ಲಿ ಓಡ್ತಾ ಇರೋದು. ಅದೇ ಈಗ ಸುಮಾರು ಮನೆಗಳಲ್ಲಿ ಏನಾಗತ್ತೆ ಅಂದ್ರೆ ಮಗು ಹುಟ್ಬಿಡತ್ತೆ, ಬಟ್ ಅದನ್ನ ಸಾಕೋಕೆ ಹಣ ಇರೋದಿಲ್ಲ. ಸೊ ತಮ್ಮ ಜೀವನ ಎಲ್ಲ ಓಕೆ, ಈಗ ಮಕ್ಕಳನ್ನ ಹೇಗ್ ಸಾಕ್ಬೇಕು ಅದಕ್ಕಾಗಿ ಹಣ ಹೊಂದಿಸೋ ಕೆಲಸದಲ್ಲೇ ಹೋಗತ್ತೆ. X and Y ವಿಚಾರದಲ್ಲಿ ಹಾಗಾಗದೆ ನಿಮಗೆ ಮಗು ಹುಟ್ಲಿ, ಅದ್ರ ಚಿತ್ರ ಬಿಡುಗಡೆ ಆಗ್ಲಿ, ಸಾಕಷ್ಟು ಹಣ ಬರ್ಲಿ, ಸೊ ದಟ್ ಮುಂದಿನ ಮಗುವನ್ನ ಹೇಗೆ ಮಾಡ್ಕೊಳ್ಳೋದು ಖುಷಿಯಾಗಿ ಮಾಡ್ಕೊಳ್ಳುವಂತ ಒಂದು ಸಂದರ್ಭ ಉಂಟಾಗ್ಲಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ ಜೊತೆ ಮಾತಾಡಿದ್ದು ತುಂಬಾ ಫಸ್ಟ್ ಟೈಮ್ ನಾನು ಜೊತೆ ಮಾತಾಡಿದ್ದು. ಭೇಟಿಯಾಗಿರೋದು ಫಸ್ಟ್ ಟೈಮ್, ಯಾರೋ ಒಂದು ಪ್ರೀಮಿಯರ್ ಅಲ್ಲಿ ಭೇಟಿ ಆಗಿದ್ವಿ ಅಷ್ಟೇ ಬಿಟ್ರೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ನನ್ನ ಮಾತುಕತೆ ಗೊತ್ತಿಲ್ಲ, ಬಟ್ ನೀನ್ ತುಂಬಾ ಇಂಟರ್ವ್ಯೂಗಳನ್ನ ನೋಡಿರೋದ್ರಿಂದ ತುಂಬಾ ಖುಷಿ ಆಯ್ತು ನಾನು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು. ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ಬಿಕಾಸ್ ನಾನಾಗ್ಲೇ ಆಫ್ ಕ್ಯಾಮ್ರಾ ಹೇಳ್ತಿದ್ದ ಹಾಗೆ ಎಲ್ಲೋ ಶುರುವಾದ ಜರ್ನಿ ಕ್ರಿಕೆಟ್ ಕಡೆಗೆ ಹೋಗ್ಬೇಕಾಗಿದ್ದು, ಇನ್ನು 1 ವರ್ಷ ಬ್ರೇಕ್ ಬಂತು ಅಂತ ಅದ್ರಲ್ಲಿ ಏನೋ ನೀವು ಮಾಡಕ್ ಹೋಗಿ ಅಲ್ಲಿಂದ ಇನ್ನೊಂದು ಇಂಟ್ರೆಸ್ಟ್ ಹುಟ್ಬಿಟ್ಟು ಆ ಒಂದು ಕ್ಷೇತ್ರದಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡು, ಸ್ಟೇಟ್ ಅವಾರ್ಡ್ ತಗೊಂಡು, ಎಷ್ಟು ಚಂದ ಇದೆ ಬದುಕು. ಸೊ ಹಾಗಾಗಿ ಇದು ನೀವು ಹೆಚ್ಚಿಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ದೇ ಇದ್ರೆ ಆಕ್ಚುಲಿ ಇನ್ಸ್ಪೈರಿಂಗ್ ಆಗಿದೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಆ ಅಧ್ಯಯನ, ಆ ಓದು
ಆ ಓದೋಕೆ ಒಂದು ಅವಕಾಶ ಸಿಗೋದು ಅದನ್ನ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಹೌದೌದು. ನನ್ನದೇ ಒಂದು ಇನ್ಸೆಕ್ಯೂರಿಟಿಯಿಂದ ಭಯಗಳಿಂದ ನಾನು ಅದನ್ನ ತಗೊಳ್ತಾ ಇಲ್ಲ. ಆ 1 ವರ್ಷದ ಬ್ರೇಕ್ ಅಂತ ಓಕೆ ನಿಮ್ಮಂತವ್ರಿಗೆ ಸಿಕ್ಕಿದೆ ಅದು. ನ್ಯಾಚುರಲ್ ಆಗಿ ಸಿಕ್ಬಿಡ್ತವೆ. ಹಾಗಾಗಿ ಅದು ಮತ್ತೆ ಇನ್ಸ್ಪೈರ್ ಮಾಡ್ತಾನೆ ನನ್ನ. ಹೌದಲ್ಲ, ಯಾಕಂದ್ರೆ ನನ್ಗೆ ಅಧ್ಯಯನದ ಬಗ್ಗೆ ತುಂಬಾ ಗೌರವ ಇದೆ. ಅದನ್ನ ನಾನು ಮಾಡ್ತಾ ಇಲ್ಲ ಅನ್ನೋ ಒಂದು ಬೇಜಾರು ಇದೆ, ಗಿಲ್ಟು ಇದೆ. ಸೊ ಹಾಗಾಗಿ ಅದನ್ನ ಮಾಡ್ಲಿಕ್ಕೆ ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಇನ್ಸ್ಪಿರೇಷನ್ ಕೂಡ ಸಿಕ್ತು. ನನಗಂತ ಖುಷಿ ಆಯ್ತು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. 26ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ, ನೀವು ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿದೆ. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು.